ತಂದೆಯಾದ ದೇವರೇ, ನಾನು ಪ್ರವೀಣನಾಗಿ ಎಲ್ಲಾ ವಿಷಯಗಳಲ್ಲಿಯೂ ಪೂರ್ಣ ನಿಶ್ಚಯವುಳ್ಳವನಾಗಿ ನಿಂತಿರಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೆನ್. ನಾವೆಲ್ಲ ಸಂಪೂರ್ಣವಾಗಿ ಹಾಗೆ ಎಲ್ಲ ಕನ್ನಡ ಮುಚ್ಚಣ, ಅದ್ಭುತವಾಗಿ ಎಲ್ಲ ಕನ್ನಡ ಮುಚ್ಚಣ. ತಮಿಳು ಹಾಡು ಹಾಡ್ಬೇಕಂತ ನನಗೆ ಪ್ರೇರೇಪಿಸ್ತಾ ಇದೆ. ಅದನ್ನ ನನ್ನ ಜೊತೆ ಸೇರಿ ಹಾಡಿ ದೇವರು ಎಷ್ಟು ಸುಂದರವಾದವನು ಅಂತ. ಥ್ಯಾಂಕ್ ಯು. அழகானவர் இயேசு, அழகானவர், அழகானவர் இயேசு, அழகானவர், இனிமையானவர் இயேசு, இனிமையானவர், நேசமானவர், என் சுவாசமானவர், அழகானவர் இயேசு, அழகானவர், அழகானவர் இயேசு, அழகானவர், இனிமையானவர் இயேசு, இனிமையானவர், நேசமானவர் இயேசு, ಎಲ್ಲರೂ ಬರೆಯುತ್ತಲ್ಲ ಹಾಗೆ ದೇವರ ಹಾಗೆ ಸುಂದರನ ಈ ಜಗತ್ತಲ್ಲಿ ನಾವು ನೋಡಲು ಸಾಧ್ಯ. ಅಷ್ಟೊಂದು ಸುಂದರವಾದ ದೇವರು ತನ್ನ ಸೌಂದರ್ಯವನ್ನು ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ನಿಮಗಾಗಿ ಒಪ್ಪಿಸಿಕೊಂಡರು. ವೇದವಾಕ್ಯಗಳ ಯೆಶಾಯ 53ನೇ ಅಧ್ಯಾಯದಲ್ಲಿ ಆತನ ನೋಡುವುದಕ್ಕೆ ಯಾವ ಸೌಂದರ್ಯವೂ ಇರಲಿಲ್ಲ. ಕಲ್ವಾರಿ ಶಿಲುಬೆ ಕಾರಣ ಗೊತ್ತಾ? ದೇವರು ನನ್ನನ್ನು ಹಾಗೂ ನಿಮ್ಮನ್ನು ಸೌಂದರ್ಯಗೊಳಿಸಬೇಕು. ತನ್ನ ಸೌಂದರ್ಯವನ್ನೇ ದೇವರು ನಮಗಾಗಿ ನಿನ್ನ ಕರುಣೆ ಕರ್ತನೆ ಬೈಬಲ್ ಸ್ಟಡಿ ಮೇಲೆ ಒಂದು ಕರ್ತನಿನ ಪ್ರಸನ್ನತೆ ಕೇಳುವ ಜನಗಳ ಆತ್ಮದಲ್ಲಿ ನಿನ್ನ ವಾಕ್ಯದ ಮೇಲೆ ಒಂದು ಹಸಿವು ಉಂಟಾಗಲಿ. ನಿನ್ನ ಪ್ರಸನ್ನತೆ ಅವರ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಲಿ. ಒಂದೊಂದು ಸಭೆಯಲ್ಲಿ ಒಂದೊಂದರ ಈಗಿದೆ. ಒಂದು ಸಭೆಯಲ್ಲಿ ಹಾಡಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ ಒಂದು ಅರ್ಧವರೆಗೆ ಹಾಡು ಹೋಗ್ಬಿಡುತ್ತೆ. ಆದರೆ ಈ ಸಭೆಯಲ್ಲಿ ತುಂಬಾ ವರ್ಷ ಪ್ರೇಡಗಳು ಇದ್ದಾರೆ ಅನ್ಸುತ್ತೆ. ಅದಕ್ಕೆ ಪವಿತ್ರ ಬೇಡ, ಇವರಿಗೆಲ್ಲ ವಾಕ್ಯ ಬೇಕು. ಪ್ರೈಸ್ ಅಲ್ಲ, ಇವರೆಲ್ಲ ವಾಕ್ಯದಲ್ಲಿ ಆಮೇಲೆ ಇವರಿಗೆ ವಾಕ್ಯದ ಸೂರ್ಯ ಮಳೆಗಳು ಸೂರ್ಯ ಎಲ್ಲೆಡೆ ಯೇಸುವಿನ ನಾಮದಲ್ಲಿ ನನ್ನ ವಾಕ್ಯಗಳನ್ನು ನಂಬುತ್ತೇನೆ. ನನ್ನ ಮನೋನೇತ್ರಗಳನ್ನ ಬೆಳಗಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ, ಯೇಸುವಿನ ನಾಮದಲ್ಲಿ ಆಮೆನ್. ನಾನು ಯಾಕೆ ಬರುವಾಗ ಈ ಪ್ರಾರ್ಥನೆಗಳನ್ನ ನೀವು ಮಾಡಿಸ್ತೇನೆ ಅಂತಂದ್ರೆ, ಈ ಪ್ರಾರ್ಥನೆಗಳು ಬಹಳ ಮುಖ್ಯ ವಿಶ್ವಾಸಿಯ ಜೀವಿತದಲ್ಲಿ. ಒಂದೊಂದು ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಒಂದು ನಿಶ್ಚಯವನ್ನು ತರಲಿ ಅಂದ್ರೆ ವಿಶ್ವಾಸಿಗಳಿಗೆ ಆ ಕೊಲೋಸ್ಯರ ಬರೆದ ಪುಸ್ತಕ 4:12 ಆ ಕಡೆ ಭಾಗವನ್ನು ಓದೋಣ. ಕೊಲೋಸ್ಯರ ಪುಸ್ತಕ 4:12. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಫ್ರಾಯೀಮನಿಗೆ ವಂದನೆ ಹೇಳುತ್ತಾನೆ. ಇವರು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ
ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತದ ಕುರಿತು ಪೂರ್ಣ ನಿಶ್ಚಯವುಳ್ಳವನಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಇವತ್ತು ಅನೇಕರಿಗೆ ಏನು ಕನ್ಫ್ಯೂಷನ್ ಅಂತಂದ್ರೆ, ಇದು ದೇವರ ಚಿತ್ತಾನ, ಇದು ದೇವರ ಚಿತ್ತ ಇಲ್ವಾ? ಅನೇಕರಿಗೆ ನಾನು ಆಶೀರ್ವಾದವಾಗಿರೋದು ದೇವರ ಚಿತ್ತಾನ? ದೇವರ ಚಿತ್ತಾನೆ. ಆ ನಿಶ್ಚಯ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ಸೇದ ಅನೇಕ ಸಮಯ ಏನ್ ಮಾಡ್ತಾನೆ, ಅನೇಕ ಡೌಟ್ಸ್ ಗಳನ್ನ ಹಾಕ್ಬಿಡ್ತಾನೆ. ನಿಜವಾಗಿಯೂ ನೀನ್ ದೇವ್ರ ಮಗನ? ಅದಕ್ಕೆ ಯೇಸು ಸ್ವಾಮಿ ಕೂಡ ಸೈತಾನ್ ಹೇಗೆ ಶೋಧನೆ ಕೊಡ್ತಾನೆ ಅಂತಂದ್ರೆ, ನೀನ್ ನಿಜವಾಗಿಯೂ ದೇವರ ಮಗನಾಗಿದ್ದರೆ, ಅವರವ್ರು ಏನಾಗಿದ್ದಾರೆ ಆಗಿದ್ದರೆ, ನೀನ್ ಆಶೀರ್ವದಿಸಲ್ಪಟ್ಟಿದ್ದಾರೆ, ನಿಜವಾಗಿಯೂ ನೀನ್ ದೇವ್ರ ಮಗನಾಗಿದ್ದರೆ, ಇದ್ದರೆ ಅಂತಂದ್ರೆ ತಿಳ್ಕೊಳ್ಬೇಕು. ಹೌದು ಅಂತ ಹೇಳೋದು ಕಲ್ತ್ಕೊಳ್ಬೇಕು. ಇಲ್ಲೂ ಆಗುತ್ತಿಲ್ವಾ ಅಂತಂದ್ರೆ ಅದಕ್ಕೆ ನಿಶ್ಚಯ ಬರ್ಬೇಕು. ಎಷ್ಟು ಜನ ಬರ್ಲಕ್ಕೆ ಹೋಗ್ತೀರಾ? ಗ್ಯಾರಂಟಿ. ಆಮೇಲೆ ಆ ನಿಶ್ಚಯ ಬರ್ಬೇಕು. ಡೌಟ್ ಬರ್ಬಾರ್ದು ಮೈಂಡ್ ಅಲ್ಲಿ. ಈಗ ಡೌಟ್ ಬಂತು ಅಂದ್ರೆ ಮುಗೀತು, ಡಬಲ್ ಮೈಂಡ್ ಅಲ್ಲಿ ಕೆಲಸ ಮಾಡಲ್ಲ. ನೀವೆಲ್ಲ ಯೇಸುವಿನ ನಾಮದಲ್ಲಿ ಐಶ್ವರ್ಯವಂತರಾಗಿ ಆ ನಿಶ್ಚಯ ಬರ್ಲಿ. ನಾನು ದಿನ ಯಾವಾಗ ಹೇಳ್ತಾರೆ, ದಿನೇ ನಾನು ಅಭಿವೃದ್ಧಿ ಆಗುತ್ತಾ ಇದ್ದೇನೆ. ಕರ್ತನ ಚಿತ್ತನೆ ಏನು? ನಾನು ಐಶ್ವರ್ಯ ಆಗ್ಲೇಬೇಕು. ಕರ್ತನ ಚಿತ್ತ ನಾನು ಆರೋಗ್ಯವಾಗಿರ್ಬೇಕು. ಕರ್ತನ ಚಿತ್ತ ನಾನು ದೀರ್ಘಾಯುಷ್ಯಲ್ಲಿ ಬೆಳಿಬೇಕು. ದೀರ್ಘಾಯುಷ್ಯ ಈ ನಿಶ್ಚಯ ವಿಶ್ವಾಸಿಗೆ ಯಾವಾಗ ಬರುತ್ತೆ ಅಂತಂದ್ರೆ, ಅವನು ಕೇಳುವ ಸಂದೇಶಗಳು ಬಹಳ ಮುಖ್ಯ. ಅದಕ್ಕೆ ಸಂದೇಶ ಕೇಳ್ತಾ ಅವನಲ್ಲಿ ಆ ನಿಶ್ಚಯ ಅವನ ಲಗ ಮಾಡಕ್ ಸ್ಟ್ರಾಂಗ್ ಆಗ್ಬಿಟ್ರೆ, ಎರಡೆರಡೆಷ್ಟು ಅದು ಸ್ಟ್ರಾಂಗ್ ಆಗ್ಬಿಡ್ಬೇಕು. ಹಾಗೆ ನಿಶ್ಚಯ ಬಂದ್ರೆ ಅವಾಗ ನೀವು ಹೊಂದ್ಕೊಂಡ್ಬಿಟ್ರಿ ಅಂತ. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಿಮಗೆ ನಾನು ಅನೇಕ ಬಾಗಿಲುಗಳ ಕುರಿತು ನಾನು ನಿಮಗೆ ಬೋಧಿಸಿದೆ. ಹೆಸರು ಜ್ಞಾಪಕ ಇದೆಯೋ ಗೊತ್ತಿಲ್ಲ. ಬಾಗಿಲುಗಳು, ದೇವರು ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನ ತೆರೆದಿಟ್ಟಿದ್ದೇನೆ ಅಂತ. ವಾಕ್ಯದಲ್ಲಿ ನಾವು ವಾಕ್ಯದ ರಹಸ್ಯಗಳನ್ನ ನಾವು ತಿಳಿದುಕೊಳ್ಳುವಾಗ ಅನೇಕ ಬಾಗಿಲುಗಳನ್ನ ನೀವೇ ತೆರೀಬಹುದು. ಅದಕ್ಕೆ ಯಾವ ರೀತಿ ಎಲ್ಲ ಬಾಗಿಲುಗಳಿದೆ, ಅನೇಕ ಬಾಗಿಲನ್ನ ಫೋರ್ಸ್ ಮಾಡ್ಬೇಕು. ನೀವು ಸುಮ್ಮನೆ ಹೋಗಿ ನಿಂತ್ರೆ ಅದೇನಾಗಲ್ಲ, ಅದು ತೆಗಿಯಲ್ಲ. ಅನೇಕ ಬಾಗಿಲಿಗೆ ಫೋರ್ಸ್ ಹಾಕ್ಬೇಕಾಗಿದೆ. ಇನ್ನೊಂದು ಸ್ವಲ್ಪ ಬಾಗಿಲೇನು, ಆ ಫೋರ್ಸ್ ಏನು? ಪ್ರೇಯರ್ ಅಂತಂದ್ರೆ ಆಡೋದಲ್ಲ. ದೇವರು ನಿಮಗಾಗಿ ಹೇಳಿದನ್ನ ನೀವು ಅದನ್ನೇನ್ ಮಾಡ್ಬೇಕು, ನಿಮ್ಮ ಪ್ರಾರ್ಥನೆಗಳಲ್ಲಿ ವಾಕ್ಯದಲ್ಲಿ ಫೋರ್ಸ್ ಹಾಕ್ಬೇಕು. ನಿಮ್ಮ ಪ್ರೆಷರ್ನ ಜನಗಳ ಮೇಲೆ ಹಾಕ್ಬಾರ್ದು, ಪಾತ್ರಗಳ ಮೇಲೆ ಹಾಕ್ಬಾರ್ದು. ಯಾರ ಮೇಲೆ ಹಾಕ್ಬೇಕು? ವಾಕ್ಯ. ದೇವ್ರು ನೀವ್ ಹೇಳಿದೆಲ್ಲ ಸ್ವಾಮಿ, ಇನ್ನ ಗಾಯದಂಗೆ ಗುಣವಾಗಿತ್ತಲ್ಲ ಅಂತ ಹೇಳಿ ನೀವು ಆ ರೀತಿ ಫೋರ್ಸ್ ಮಾಡುವಾಗ ಬಾಗಿಲು ತೆರೆಯಲ್ಪಡುತ್ತೆ. ಎರಡನೇದು ಪ್ರೆಸೆನ್ಸ್, ದೇವರ ಪ್ರಸನ್ನತೆ. ಅದಕ್ಕೆ ಏರ್ಪೋರ್ಟ್ ನೋಡ್ತಿಲ್ವಾ, ಈ ಮಾರ್ಗಳೆಲ್ಲ ನೀವು ಸುಮ್ಮನೆ ಹೋಗಿ ನಿಂತ್ರೆ ಏನಾಗುತ್ತೆ, ಡೋರು ತಾನಾಗಿ ಓಪನ್ ಆಗುತ್ತೆ. ಅಂತಂದ್ರೆ ಅನೇಕ ಸಮಯ ನೀವು ಹೋಗುವಾಗ ಅನೇಕ ಹೃದಯದ ಬಾಗಿಲು ತೆರೆಯಲ್ಪಡುತ್ತೆ. ಪ್ರೈಸ್ ಲಾರ್ಡ್. ಅನೇಕ ಜಾಗದಲ್ಲಿ ನಿಮ್ಮನ್ನ ಬಿಡಲ್ಲ ಅನ್ನೋ ಜಾಗದಲ್ಲಿ, ಅಂತಂದ್ರೆ ನಿಮಗೆ ಕೆಲಸ ಸಿಗಲ್ಲ ಅನ್ನೋ ಜಾಗದಲ್ಲಿ, ಮನೆ ಕೊಡಲ್ಲ ಅನ್ನೋ ಜಾಗದಲ್ಲಿ ನಿಮಗಾಗಿ ಒಂದು ಬಾಗಿಲು ತೆರೆಯಲ್ಪಡುತ್ತೆ. ಆಮೇಲೆ ಮೂರನೇದೇನು? ಕೋಡ್ ಅಂದ್ರೆ ಸೀಕ್ರೆಟ್ಸ್, ನಂಬರ್ಸ್. ಹಾಗೇನೆ ಪ್ರಕಟಣೆಗಳು. ಅನೇಕರಿಗೆ ವಾಕ್ಯ ಗೊತ್ತು, ಆದ್ರೆ ಪ್ರಕಟಣೆ ಗೊತ್ತಿಲ್ಲ. ಅದಕ್ಕೆ ಆ ಪ್ರಕಟಣೆ ಯಾರು ಕೊಡ್ತಾರೆ? ದೇವರು ರಹಸ್ಯವಾಗಿ, ಕೃಪೆಯಾಗಿ, ಸಡನ್ ಆಗಿ ನಿಮ್ಮ ಹೃದಯದಲ್ಲಿ ಆ ಬೆಳಕು. ಮೆಸೇಜ್ ಎಲ್ಲ ಕೇಳ್ತಾ ಇದ್ದೀರಾ, ಈ ಕೇಳಿ ಚೆನ್ನಾಗಿರುತ್ತೆ. ಅದು ಒಂದಿನ ಇದು ಬೆಳಕಾಗಿ ನಿಮ್ಗೆ ಬರುತ್ತೆ. ಅವತ್ತು ಕೇಳಿದ್ವು ಇದೇನ ಹೇಳಿದ್ರು ಫಾಸ್ಟ್ ಅಂತ ಟಕ್ಕಂತ ಒಂದು ಬೆಳಕು ಬರುತ್ತೆ. ಆ ಬೆಳಕು ಬಂದ ತಕ್ಷಣ ಬಾಗಿಲು ಓಪನ್ ಆಗ್ಬಿಡುತ್ತೆ. ಏನ್ ಬಾಗಿಲು ಓಪನ್ ಆಗುತ್ತೆ? ಫೈನಾನ್ಸ್ ಬಾಗಿಲು ಓಪನ್ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಆರೋಗ್ಯದ ಬಾಗಿಲು ಓಪನ್ ಆಗುತ್ತೆ. ಅದು ಯಾವ್ದಾದ್ರು ಬಾಗಿಲು, ಆ ಬಾಗಿಲು ಓಪನ್ ಆದ್ರೆ ನೀವೇ ಮುಚ್ಚಿದ್ರು ಮುಚ್ಚಲ್ಲ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾಲ್ಕನೇದು ಅಭಿಷೇಕ. ಎಷ್ಟು 45 ಹೇಳಿದಲ್ವಾ? ಅನೇಕ ಈ ಬ್ಯಾಂಕ್ ಇದ್ರಲ್ಲಿ ನೋಡಿದ್ರೆ ಬಾಗಿಲಿಗಿದೆ, ಕಲ್ಲು ತರ ಗಟ್ಟಿ, ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದನ್ನ ತೆಗಿಬೇಕಂದ್ರೆ ಏನ್ ಬೇಕು? ಸುತ್ತಿನೇ ಬೇಕು. ಅದಕ್ಕೆ ಎರೆಮೆ ಬರೆದ ಪುಸ್ತಕ ಹೇಳುತ್ತೆ, ವಾಕ್ಯ ಒಂದು ಸುತ್ತಿ ತರ ಅಂತ. ಅಭಿಷೇಕ ಏನ್ ಮಾಡುತ್ತೆ? ಆಮೇಲೆ ಕಬ್ಬಿಣದ ಬಾಗಿಲನ್ನ ಮುರಿಯುತ್ತೆ. ಅದಕ್ಕೆ ಅಭಿಷೇಕ ಹೇಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ? ಅಭಿಷೇಕ ಕೂಟಕ್ಕೆ ಹೋಗೋದ್ರಲ್ಲ, ವಾಕ್ಯನೇ ಅಭಿಷೇಕ ಮಾಡ್ಬಿಡುತ್ತೆ. ಅದಕ್ಕೆ ನೀವು ವಾಕ್ಯದಲ್ಲಿ ನೀವು ನೆಲೆಯಾಗಿದ್ರೆ ಆ ವಾಕ್ಯನೇ ನಿಮಗೆ ಖುದ್ದಾಗಿ ಅಭಿಷೇಕ ಮಾಡುತ್ತೆ. ಆ ವಾಕ್ಯ ನಿಮಗೆ ನಿಮ್ಮನ್ನು ಏನಕ್ಕಾಗಿ ಕರೆದಿದ್ದಾರೋ ಅದು ಬಾಗಿಲು ತೆರೆಯುತ್ತೆ. ವಾಕ್ಯ ನಿಮಗೋಸ್ಕರ ಪ್ರೇರೇಪಿಸುತ್ತೆ. ನೀವೆಲ್ಲ ಒಂದು ವಿಶೇಷವಾದ ಕಾರ್ಯಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ. ಆ ವಾಕ್ಯ ನಿಮ್ಮನ್ನು ರೂಪಿಸ್ತಾ ಇರುತ್ತೆ. 5ನೇದು ಸಮಯ.
ತಕ್ಕ ಸಮಯದಲ್ಲಿ ಆ ಬಾಗಿಲು ಓಪನ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ವೆಯ್ಟ್ ಮಾಡೋದು ಅಂತಂದ್ರೆ ಆ ವಿಶ್ರಾಂತಿ ನಾನು ಇರಬೇಕು. ಈಗ ಇಲ್ಲಿಂದ ನೀವು ಮೆಜೆಸ್ಟಿಕ್ ಹೋಗ್ಬೇಕು. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಳ್ತೀರಾ, ಈಗ ಕೇಳ್ತೀರಿ ಯಾರಾದ್ರೂ ಬಸ್ ಬಂತ, ಮೆಜೆಸ್ಟಿಕ್ ಬಸ್ ಅಂತ, ಇನ್ನೊಂದು 10 ನಿಮಿಷ ಬರುತ್ತೆ ಅಂತ ಹೇಳಿದ ತಕ್ಷಣ ಪ್ರಾರ್ಥನೆ ಮಾಡಲ್ಲ. ಅದೇವ್ರೆ ಹೇಗಾದ್ರೂ ಮೆಜೆಸ್ಟಿಕ್ ಬಸ್ ಬಂದ್ಬಿಡ್ಲ ಪ್ರಾರ್ಥನೆ ಮಾಡ್ತೀರಾ? ಏನ್ ಮಾಡ್ತೀರಾ? ಕೂತ್ಕೊಂಡು ಮೊಬೈಲ್ ನೋಡ್ತಿರ್ತೀರಾ, ನೆಮ್ಮದಿ ಕೂತಿರ್ತೀರ, ಬಸ್ ಬಂದೇ ಬರುತ್ತೆ ಅಂತ. ಹಾಗೇನೆ ದೇವರು ನಿಮಗೆ ವಾಗ್ದಾನ ಮಾಡಿದನ್ನ ತಕ್ಕ ಸಮಯದಲ್ಲಿ ಬಂದೇ ಬರುತ್ತೆ. ಅದು ಮಿಸ್ ಆಗೋದೇ ಇಲ್ಲ. ಅವ್ರ ಅವಸರನೂ ಬಿಡಲ್ಲ, ಸ್ಲೋವು ಮಾಡಲ್ಲ. ತಕ್ಕ ಸಮಯದಲ್ಲಿ ನಿಮಗೇನ್ ಬರ್ಬೇಕೋ ಅದು ಬಂದೇ ಬರುತ್ತೆ. ಅದಕ್ಕೆ ಕರ್ತನ ಸಮ್ಮುಖದಲ್ಲಿ ಕಾಯುವವರಿಗೆ ನಿಮಗಾಗಿ ನೇಮಿಸಿರುವ ಬಾಗಿಲುಗಳು ನಿಶ್ಚಯವಾಗಿಯೂ ತೆರೆಯಲ್ಪಡುತ್ತೆ. ಆಮೇಲೆ ಹಲ್ಲೆಲೂಯಾ. ಇಷ್ಟು ಬಾಗಿಲನ್ನು ನೋಡಿದ್ವಿ, ಇವತ್ತು ಕೀಗಳು ನೋಡೋಣ. ಯಾಕಂದ್ರೆ ಅನೇಕ ಬಾಗಿಲಿಗೆ ಲಾಕ್ ಮಾಡಿರುತ್ತೆ. ಅನೇಕ ಬಾಗಿಲನ್ನ ಓಪನ್ ಮಾಡಬೇಕು. ಅದ್ರಲ್ಲಿ ಇವತ್ತು ಒಂದು ಕೀ ಮಾತ್ರ ನಿಮ್ಗೆ ಹೇಳ್ಕೊಡ್ತೇನೆ. ಇನ್ನು ಬರೋ ದಿವಸಲ್ಲ ನಿಮ್ಗೆ ಅದನ್ನ ಹೇಳ್ಕೊಡ್ತೇನೆ. ಇದೆಲ್ಲ ಒಂದು ಎಕ್ಸರ್ಸೈಸ್ ತರ. ಈ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಹೇಗೆ ಶಾರೀರಿಕ ಒಂದು ಎಕ್ಸರ್ಸೈಸ್ ಮಾಡ್ತೀವೋ, ಮಾನಸಿಕವಾಗಿ ಹೇಗೆ ಎಕ್ಸರ್ಸೈಸ್ ಮಾಡ್ತೀವೋ, ಹಾಗೆ ಆಧ್ಯಾತ್ಮಿಕವಾದ ಎಕ್ಸರ್ಸೈಸ್ ನಾವು ಮಾಡಬೇಕಾಗಿದೆ. ಹಾಗಾದ್ರೆ ಈಗ ಬೆಳಗ್ಗೆ ಜಿಮ್ ಮಾಡ್ತಾರೆ, ಅನೇಕರು ಜಾಗಿಂಗ್ ಮಾಡುವಾಗ ಅವ್ರಿಗೆ ಬಾಡಿ ಶೇಪ್ ಬರ್ತಾ ಇಲ್ವಾ? ಹಾಗೆ ಅನೇಕರು ಎಜುಕೇಶನ್, ಅನೇಕರು ಏನ್ ಮಾಡ್ತಾರೆ, ಅನೇಕರು ಓದಿ 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 ಮೈಂಡ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಮೆಡಿಟೇಟ್ ಮಾಡಿ, ಅಭ್ಯಾಸ ಮಾಡಿ, ಡಿಗ್ರಿ ಎಲ್ಲ ಓದಿ, ಅದನ್ನೂ ಒಂದು ಎಕ್ಸರ್ಸೈಸ್. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಒಂದು ಅನೇಕರು ನಾವು ಕೆಳಗೆ ಓದ್ತೀವಿ. ಸ್ವಲ್ಪ ಪ್ರೆಷರ್ ಆಗಿದ್ರೆ ಮೈಂಡ್ ಅಲ್ಲಿ, ಈಗ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ಇಲ್ಲೊಂದು ಎಕ್ಸರ್ಸೈಸ್ ಇದೆ. ದೇವ್ರ ಡಾಕ್ಟರ್ ಮಾಡ್ಬೇಕಂತಿದ್ರೆ ದೇವ್ರು ಮಾಡ್ಬಿಡ್ತಾರೆ ಅಂತೇಳಿ ಏನ್ ಮಾಡಕ್ಕಾಗಲ್ಲ. ದೇವ್ರು ನಮಗೆ ಆಸೆಗಳನ್ನ ಕೊಡ್ತಾರೆ. ಆಗ ನಾವು ಮಾನಸಿಕವಾಗಿ ಏನ್ ಮಾಡ್ಬೇಕು, ಅಲ್ಲಿ ಎಕ್ಸರ್ಸೈಸ್ ಮಾಡ್ಬೇಕು. ಹಾಗೇನೆ ಆಧ್ಯಾತ್ಮಿಕವಾದ ಎಕ್ಸರ್ಸೈಸ್ ಇದೆ. ಇವತ್ತು ಹೇಳೋ ಬರೋ ವಿಷಯ ಬಹಳ ಮುಖ್ಯವಾದದ್ದು. ಅದು ನಿಮ್ಮ ಜೀವಿತವನ್ನ ಮಾರ್ಪಡಿಸಿದ್ರೆ ಸ್ವಲ್ಪ ಎಕ್ಸರ್ಸೈಸ್ ನೀವು ಮಾಡ್ಬೇಕಾಗುತ್ತೆ. ಆಮೇಲೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಎಕ್ಸರ್ಸೈಸ್ ನಿಮ್ಮ ಪ್ರಾರ್ಥನೆಗಿಂತ ಬಲವಾದದ್ದು. ನೀವು 3 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದು ಒಂದೇ. ಇವತ್ತು ನಾನು ಹೇಳ್ಕೊಡೋ ವಿಷಯ ಒಂದೇ. ಅದಕ್ಕೆ ಇವತ್ತು ಅನೇಕ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾರೆ, ಆದ್ರೆ ಇವತ್ತು ನಾನು ಹೇಳ್ಬರೋ ವಿಷಯ ಅನೇಕರು ಮಾಡ್ತಾನೆ ಇಲ್ಲ. ಆದ್ರೆ ಇದನ್ನ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಜಯವನ್ನ ನೀವು ಅತಿ ಶೀಘ್ರದಲ್ಲಿ ನೀವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಅನೇಕರು ಪ್ರಾರ್ಥನೆ ಅಂದ್ರೆ 2-3 ತರ ಇದೆ. ಇವಾಗ ಅದೆಲ್ಲ ಬಿಡಿಸೋ ಟೈಮ್ ಇಲ್ಲ. ಆದ್ರೆ ಇವತ್ತು ನಾನು ಹೇಳ್ಕೊಡೋ ಈ ಕೀ ಏನ್ ಮಾಡುತ್ತೆ, ಬಾಗಿಲನ್ನ ತೆರೆಯುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಪ್ರಕಟಣೆ ಬರೆದ ಪುಸ್ತಕದಲ್ಲಿ, ಈಗೋ ಮರಣ ಹಾಗೂ ಪಾತಾಳದ ಬೀಗದ ಕೈ ನನ್ನ ಕೈಯಲ್ಲಿದೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ, Matthew 16. Thank you, Jesus. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯ ಓದೋಣ. ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಅಂದ್ರೆ ಕೀಸ್. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಕೀ ಅಲ್ಲ, ಕೀಸ್ ಅಂತಂದ್ರೆ ಒಂದು ಕೀ ಬಂಚ್ ಅಂತಂದ್ರೆ. ಈಗ ಒಂದು ಮನೆಗೆ ಒಂದೇ ಕೀ ಇರಲ್ಲ. ಬೆಡ್ರೂಮ್ ಒಂದು ಕೀ ಇರುತ್ತೆ. ಈಗ ಒಂದು 4-5 ಬೆಡ್ರೂಮ್ ಇರೋದಾದ್ರೆ ಒಂದೊಂದು ರೂಮ್ಗೂ ಒಂದೊಂದು ಕೀ ಇರುತ್ತೆ. ಈಗ ಹೋಟೆಲ್ಸ್ ಎಲ್ಲ ಹೋದ್ರೆ ಕೀ ಇಟ್ಟಿರ್ತಾರೆ, ಎಷ್ಟೋ ಕೀ. ಅದೊಂದು ಮಾಸ್ಟರ್ ಕೀ ಇರುತ್ತೆ, ಎಲ್ಲ ಡೋರ್ ಓಪನ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಗೇನೆ ಒಂದೊಂದು ವಿಷಯಕ್ಕೂ ಒಂದೊಂದು ಕೀ ಇದೆ. ಪೇತ್ರ ದೇವರು ಹೇಳ್ತಿದ್ದಾರೆ, ಪರಲೋಕದ ಬೀಗದ ಕೈಯನ್ನ ಏನ್ ಮಾಡ್ತೇನೆ, ನಾನು ನಿನಗೆ ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್. ಅಂತಂದ್ರೆ ಏನ್ ಹೇಳ್ತಿದ್ದಾರೆ ದೇವರು, ಈ ಭೂಲೋಕದಲ್ಲಿ ಸಿಕ್ಕದೇ ಇರುವಂತ ಕಾರ್ಯನೆಲ್ಲ ಎಲ್ಲಿದೆ, ಪರಲೋಕದಲ್ಲಿದೆ.
ಅಲ್ಲಿಂದ ನಮ್ಗೆ ಏನ್ ಬೇಕಾಗಿದೆ, ನಮ್ಗೆ ಅನೇಕ ಅನುಗ್ರಹಗಳು ನಮಗ್ ಬೇಕಾಗಿದೆ. ಅದು ಹೇಗ್ ಬರುತ್ತೆ? ದೇವರು ನಮಗೆ ಕೀಗಳನ್ನಿಟ್ಟಿದ್ದಾರೆ. ಕೀಗಳನ್ನ ನಾವು ಆಪರೇಟ್ ಮಾಡುವಾಗ ಇದಕ್ಕೆ ನೀವು ಎಕ್ಸರ್ಸೈಸ್ ಮಾಡಬೇಕಾಗಿಲ್ಲ. ಸರಿಯಾದ ಕೀನ ನೀವು ಯಾವ ಕೀ ಅಂತ ತಿಳ್ಕೊಂಡ್ರೆ ಗ್ಯಾರಂಟಿ ಅದು ಓಪನ್ ಆಗುತ್ತೆ. ಕಳ್ಳನ ಕೈಲಿ ತುಂಬಾ ಕೀ ಇರುತ್ತೆ, ಆದ್ರೆ ಎಲ್ಲಾ ಕೀ ಅದು ಏನ್ ಮಾಡಲ್ಲ, ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಸರಿಯಾದ ಕೀ ಇದ್ರೆ ಅದು ನಿಶ್ಚಯವಾಗಿ ಅದು ಓಪನ್ ಆಗೇ ಆಗುತ್ತೆ. ಆದ್ರೆ ಅದು ಅನೇಕರು ಏನ್ ಮಾಡ್ತಿದ್ದಾರೆ, ಆಳ್ವ ಎಂಬ ಕೀನ ಯೂಸ್ ಮಾಡ್ತಾ ಇದ್ದಾರೆ, ಅನೇಕರು ಕಿರ್ಚಾಕ ಎಂಬ ಕೀ ಯೂಸ್ ಮಾಡ್ತಾ ಇದ್ದಾರೆ, ಅನೇಕರು ದೇವ್ರನ್ನ ಬೈಯೋದು ಎಂಬ ಕೀನ ಯೂಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅದೇನಾಗ್ತದೆ, ಅನೇಕ ಸಮಯ ಕೆಲಸ ಮಾಡ್ತಾ ಇಲ್ಲ. ಅನೇಕರು ದೇವ್ರನ್ನ ಬೈತಾ ಇದಾರೆ, ಅನೇಕರನ್ನ ಗುಣಗುಡ್ತಾ ಇದ್ದಾರೆ. ಆದ್ರಿಂದ ಆ ರೀತಿಯಾಗಿ ಅದು ಕೆಲಸ ಮಾಡಲ್ಲ. ಅದಕ್ಕೆ ಯಾವ ಬಾಗಿಲುಗಳಿಗೆ ಯಾವ ಬೀಗದ ಕೈಗಳನ್ನ ಹಾಕ್ಬೇಕಂತ ನಾವು ಕಲ್ತ್ರೆ ಅದು ನಮ್ಮ ಜೀವಿತವನ್ನ ಅದು ನಿಶ್ಚಯವಾಗಿಯೂ ಮಾರ್ಪಡುತ್ತೆ. ಒಬ್ಬ ಏನ್ ಮಾಡ್ದ, ಒಂದು ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಅಂದ್ರೆ ಒಂದು ಸಂಜೆ ಆಯ್ತು, ಒಂದು 6 ಗಂಟೆ, ಹಾಗೆ ಒಂದು 6:30 ಆಯ್ತು. ಒಂದು ಬಂಡೆ ಕಲ್ಲು ಸಿಕ್ತು. ಅದ್ರ ಮೇಲೆ ಏನ್ ಮಾಡ್ದ, ಅವನು ಕುತ್ಕೊಂಡ. ಆಗ ನೀರಲ್ಲಿ ಕಾಲಲ್ಲಿ ಮಾಡ್ತಾ ಇರುವಾಗ ಕಾಲಲ್ಲಿ ಒಂದು ಬ್ಯಾಗ್ ಹೋಗಿಸ್ತು. ಯಾವುದೋ ಒಂದು ಬಟ್ಟೆ ಹತ್ರ ಅವನಿಗೆ ಕಾಲಿಗೆ ಫೀಲ್ ಆಗ್ತಾ ಇತ್ತು. ಸರಿ, ಅದು ಏನಿದೆ ಅಂತ ಆ ಬ್ಯಾಗ್ ನ ತೆಗ್ದ. ಆ ಕಡೆ ಏನಾಗಿದೆ, ಕತ್ತಲೆ ಆಗೋಯ್ತು. ಸರಿ, ಒಳಗೆ ಬರೀ ಕಲ್ಲುಗಳಿತ್ತು. ಸರಿ, ಒಂದ್ ಕಲ್ ತಗೊಂಡು ಏನ್ ಮಾಡ್ದ, ಹಾಗೆ ಸ್ವಲ್ಪ ದೂರದಲ್ಲಿ ಎಸ್ದ. ಆ ಎಸ್ದಾಗ ಆ ನೀರಿನ ಶಬ್ದ ಒಂದು ವ್ಯತ್ಯಾಸವಾಗಿ ಕೇಳಿಸ್ತು. ಕಲ್ಲಂತ ಹೇಗ್ ಬರುತ್ತೋ ಆ ಕೇಳಿಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು, ಕೇಳೋದು ತುಂಬಾ ಹಿತವಾಗಿತ್ತು. ಸರಿ, ಒಂದೊಂದಾಗಿ ತೆಗೆದು ಏನ್ ಮಾಡ್ತಿದ್ದ, ಆಗ್ತಾನೆ ಇದ್ದ. ಲಾಸ್ಟ್ ಏನ್ ಮಾಡ್ದ ಅಂತಂದ್ರೆ, ಸರಿ ಏನು ನೋಡೋಣ ಅಂತ ಒಂದು ಕಲ್ಲನ್ನ ತೆಗೆದು ನೋಡಿದ, ಕಪ್ಪಗಿತ್ತು. ಸ್ವಲ್ಪ ಉಜ್ಜಿ ನೋಡಿದ್ರೆ ಅದು ಬೆಳೆ ಬಾಳುವಂತ ಒಂದು ಏನು ವಜ್ರವಾಗಿತ್ತು. ಹಾಗಾದ್ರೆ ಇಷ್ಟೊತ್ತು ಅವನೇನಾಗ್ತಿದ್ದ, ಟಕ್ಕಂತ ಒಂದು ಫ್ಲಾಶ್ ಆಯ್ತು. ಅಯ್ಯೋ, ಇಷ್ಟೊಂದು ವಜ್ರಗಳನ್ನ ಏನ್ ಮಾಡಿದೆ, ನೀರು ಬಿಸಾಕಿದೆ. ಅಪ್ಪ ಪರವಾಗಿಲ್ಲ, ಒಂದಾದ್ರೂ ಉಳ್ಕೊಳ್ತಾರ. ಹಾಗೇನೆ ನಮ್ಮ ಜೀವನದಲ್ಲಿ ಎಷ್ಟೋ ವಜ್ರಗಳನ್ನ, ಸಮಯಗಳನ್ನ, ಎಷ್ಟೋ ಏಜ್ಗಳನ್ನ ನಮ್ಮ ಲೈಫ್ ನಾವು ಕಳ್ಕೊಂಡಿರ್ಬೋದು. ಚಿಂತೆ ಮಾಡಬೇಡಿ, ಅಟ್ಲೀಸ್ಟ್ ಇದುವೇ ಒಂದು ಒಳ್ಳೆ ಸಮಯ. ಆಮೇಲೆ ಕಳೆದೋಗಿದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇನ್ನು ನಾವು ಮುಂದೆ ಹೋಗೋದಕ್ಕೆ ಇನ್ನು ಅನೇಕ ಕಾರ್ಯಗಳಿದೆ. ನಿಶ್ಚಯವಾಗಿಯೂ ಕರುಣಾಮಯನು, ನಿಶ್ಚಯವಾಗಿ ಬಾಗಿಲನ್ನ ತೆರೆಯುವನು. ನಿಶ್ಚಯವಾಗಿ ಯೇಸುವಿನ ನಾಮದಲ್ಲಿ 2021ರಲ್ಲಿ ಕರ್ತನ ಅನೇಕ ಬಾಗಿಲು ತೆರೆಯುವನು. ಅಲ್ಲಿ ನೀವು ನೆಲೆಯಾಗಿರ್ತೀರಾ. ಕರ್ತ ನಿಮ್ಮ ನೆಲೆಯಾಗಿರುವಂತ ದೇವರು ಮಾಡುವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಅಂತ ಪ್ರಕಟಣೆಗಳನ್ನ ದೇವರು ನಿಮಗೆ ಅನುಗ್ರಹಿಸಲಿ. ಇವತ್ತು ನಾನು ನಿಮಗೆ ಎಷ್ಟೋ ಬಾಗಿಲು, ಎಷ್ಟೋ ಕೀಗಳು ದೇವರು ಕೊಡ್ತಾರೆ. ಕೀರ್ತನೆ 103ನೇ ಅಧ್ಯಾಯ 7ನೇ ವಾಕ್ಯನ ಓದೋಣ, 6ನೇ ವಾಕ್ಯನ ಓದೋಣ. ಯೆಹೋವನು ನೀತಿಯನ್ನು ಸ್ಥಾಪಿಸುವವರಾಗಿ ಕುಗ್ಗಿ ಹೋದ ಎಲ್ಲರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಮೋಶೆಗೆ ತನ್ನ ಮಾರ್ಗವನ್ನು, ಮೋಶೆಗೆ ತನ್ನ ಮಾರ್ಗ. ಯಾವ ಮಾರ್ಗದಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಾ, ತನ್ನ ಮಾರ್ಗವನ್ನು ಏನ್ ಮಾಡುವನು, ಮೋಶೆಗೆ ತಿಳಿಸುವನು. ಇಸ್ರಾಯೇಲರಿಗೆ ಏನಂದ್ರೆ ಅದ್ಭುತಗಳು ಯಾರಿಗೆ? ಈಗ ಯಾವಾಗ ನೀವು ಮೋಶೆಯು ಹೇಳುವ ಆ ಮಾರ್ಗದಲ್ಲಿ ಬರ್ತಿರೋ ಆವಾಗ ಇಸ್ರಾಯೇಲರಿಗೆ ಅದ್ಭುತ ನಡೆಯುತ್ತೆ. ಯಾವಾಗ ಸೇವಕರ ಮುಖಾಂತರ ದೇವರಿಗೆ ಅನೇಕ ಮಾರ್ಗಗಳು ತಿಳಿಸಲ್ಪಡುತ್ತಾರೋ ಆ ಮಾರ್ಗದಲ್ಲಿ ನೀವು ನಿಂತಾಗ ನಿಮಗೆ ಮಾರ್ಗಗಳು ತೆರೆಯಲ್ಪಡುತ್ತದೆ. ಆದ್ರೆ ಈಗ ಒಂದು ಬೀಗದ ಕೈ, ಅದಕ್ಕೆ ದೇವರು ಸೇವಕರನ್ನ ಯಾಕೆ ಕರ್ಕೊಡ್ತಾರೆ ಅಂತಂದ್ರೆ, ಎಫೆಸೀಯರ ಪುಸ್ತಕ 3 ಹೇಳುವಾಗ ದೇವರು ನನಗೆ ರಹಸ್ಯಗಳನ್ನ ಪ್ರಕಟಿಸುವವನಾಗಿದ್ದಾನೆ. ಯಾಕೆ ರಹಸ್ಯಗಳನ್ನ? ವಿಶ್ವಾಸಿಗಳಿಗೆ ಅದನ್ನ ಹೇಳ್ಕೊಡೋದಕ್ಕೋಸ್ಕರ. ಆ ರಹಸ್ಯದಲ್ಲಿ ನಮ್ಮ ಜೀವನವನ್ನ ಅಪ್ಲೈ ಮಾಡುವಾಗ ಅದು ನಿಶ್ಚಯವಾಗಿಯೂ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತೆ. ಆಮೇಲೆ ಮನುಷ್ಯನಿಗೂ ಮೃಗಕ್ಕೂ ಬಹಳ ವ್ಯತ್ಯಾಸ. ಮನುಷ್ಯನಿಗೆ ದೇವರು ಕೊಟ್ಟಂತ ಒಂದು ಶ್ರೇಷ್ಠವಾದ ಒಂದು ಗಿಫ್ಟ್ ಯಾವುದಂತಂದ್ರೆ ಕಲ್ಪನೆ. ಎಲ್ಲೆಡೆ ಕಲ್ಪನೆ. ಆಮೇಲೆ ಮನುಷ್ಯನಿಗೆ ಯೋಚಿಸುವ ಸಾಮರ್ಥ್ಯ,
ಎರಡನೇದು ಕಲ್ಪನೆ ಮಾಡುವ ಸಾಮರ್ಥ್ಯ ದೇವರು ಕೊಟ್ಟಿದ್ದಾರೆ. ನಾಯಿಗಳಿಗೆ ದೇವರು ಯೋಚಿಸುವ ಸಾಮರ್ಥ್ಯ ಇಲ್ಲ, ಕಲ್ಪನೆ ಮಾಡುವ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅನೇಕರ ಪ್ರೇಯರ್ ಅನೇಕರಿಗೆ ಬೋರ್ ಯಾಕೆ ಹೊಡಿತಾ ಇದೆ ಅಂತಂದ್ರೆ ಅವ್ರಿಗೆ ಅನೇಕ ಸಮಯ ಅದಕ್ಕೆ ಆನ್ಸರ್ ಬರಲಿಲ್ಲ. ಅದಕ್ಕೆ ಪ್ರಾರ್ಥನೆನೂ ಕೂಡ ಮಾಡಕ್ಕಾಗದ ಒಂದು ಮಹಿಮೆಯಾದ ಒಂದು ಶಕ್ತಿ ದೇವ್ರು ಏನ್ ಮಾಡಿದ ಅಂತಂದ್ರೆ ಕಲ್ಪನೆ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಮ್ಮನ್ನ ಆರಿಸಿಕೊಡುವ ಸಾಮರ್ಥ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ಈಗ ನೋಡಿ, ಈಗ ಈ ಎಲೆಕ್ಟ್ರಾನಿಸಿಟಿ ಇರುವಂತ ನಾಯಿ, ಈಗ ಇಲ್ಲಿರೋ ನಾಯಿ ಬೀರ್ಸಂದ್ರೆ ಹೋಗಕ್ಕಾಗಲ್ಲ. ಇಲ್ಲಿಂದ ಅಲ್ಲಿ ಹೋದ್ರೆ ಅಷ್ಟೇ, ಅದು ಅಲ್ಲಿರೋ ನಾಯಿಗಳು ಬಿಡಲ್ಲ. ಅದು ಲೈಫ್ ಟೈಮ್ ಅಲ್ಲ ಇಲ್ಲಿರ್ಬೇಕು, ಇಲ್ಲೇನೆ ಇರ್ಬೇಕು. ಆದ್ರೆ ನಾನು ನೀವು ಆಗಲ್ಲ. ನಾಳೆ ಡೆಲ್ಲಿಗೆ ಹೋಗ್ಬೋದು, ಅಮೆರಿಕಾಗೆ ಹೋಗ್ಬೋದು, ಇಂಗ್ಲೆಂಡ್ ಹೋಗ್ಬೋದು, ಯಾವ ಹೋಟ್ಲ್ ಬೇಕಾದ್ರೂ ಹೋಗ್ಬೋದು, ಸರಿ ಬೊಂಬಳಿಗೆ ಹೋಗ್ಬೋಣ, ಬೊಂಬಳಿಗೆ ಹೋಗಿ ಬರ್ಬೋದು. ಆದ್ರೆ ಮೃಗಗಳೇನ್ ಮಾಡಕ್ಕಾಗಲ್ಲ, ಅದು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ಯಾವತ್ತು ಅಯ್ಯೋ ನಾನು 5 ವರ್ಷ ಆಯ್ತಲ್ಲಪ್ಪ ಹುಟ್ಟಿ, ನಾನು ಯಾರಿಗೂ ಪ್ರಯೋಜನ ಇಲ್ಲಲ್ಲ, ನನ್ನ ಮಕ್ಳಿಗೆಲ್ಲ ಮದುವೆ ಮಾಡಿಸ್ಕೋಲ್ಲ ಅಂತ ಹೇಳಿ ಅದು ಚಿಂತೆ ಮಾಡಲ್ಲ. ಯಾಕಂದ್ರೆ ಅದು ಒಂದೇ ಒಂದು ಚಿಂತೆ, ಕೊಟ್ಟಿರೋ ಜಾಗದಲ್ಲಿ ಕೊಟ್ಟಿರೋ ಯಜಮಾನಿಗೆ ಹೇಗಿರ್ಬೇಕು, ನಂಬಿಕಸ್ಥನಾಗಿರ್ಬೇಕು. ಆದ್ರೆ ನಾಯಿಗಳು ಒಟ್ಟಿಗೆ ಚಿಂತೆ. ಈಗ ಅದೇ ನಾಯಿಗೆ ಬೇರೆ ಯಾವ್ದು ನಾಯಿ ತಗೊಂಡ್ಬಿಡಿ ಅಷ್ಟೇ, ಅದಕ್ಕೊಂದು ಬೇಜಾರಾಗುತ್ತೆ. ಯಾಕಂದ್ರೆ ಅದಕ್ಕೆ ಅದ್ರಲ್ಲೂ ಏನಿದೆ. ಆದ್ರೆ ಅದಕ್ಕೆ ದೇವರು ಏನ್ ಕೊಡಿಲ್ಲ, ಕಲ್ಪನೆ ಮಾಡುವ ಸಾಮರ್ಥ್ಯವನ್ನ ದೇವರು ಕೊಡಲಿಲ್ಲ. ಆದ್ರೆ ದೇವರು ನನಗೂ ಹಾಗೂ ನಿಮಗೂ ಕಲ್ಪನೆ ಮಾಡುವ ಸಾಮರ್ಥ್ಯ ಕೊಟ್ಟಿದ್ದಾರೆ. ಈಗ ಇಲ್ಲೇ ನೀವು ಕೂತಿದ್ದೀರಾ, ನನ್ನ ನೋಡ್ತಾ ಇದ್ದೀರಾ, ಆಲ್ರೆಡಿ ಮನೆಗೆ ಹೋಗಿದ್ದೀರಾ. ನೈಟ್ ಏನ್ ಮಾಡೋಣ, ಬೆಳಗ್ಗೆ ಬಂದ್ ಮಾಡೋಣ, ಇಲ್ಲೇ ನೀವು ಇದ್ದೀರಾ. ಆದ್ರೆ ನೀವು ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಹೋಗಿದೆ, ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದೆ. ನಾಳೆ ಬೆಳಗ್ಗೆ ಟಿಫನ್ ಏನ್ ಮಾಡೋಣ, ನೈಟ್ಗೆ ಏನ್ ಮಾಡೋಣ, ಎಲ್ಲೆಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಕೂತ್ಕೊಂಡು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನ ಅಂತಂದ್ರೆ ಕಲ್ಪನೆಯನ್ನ ಅವನಿಗೆ ತೋಟಿಗೆ ತರ್ತಾನೋ ಅವನೇ ಜಯಿಸೋದಕ್ಕೆ ಸಾಧ್ಯ. ಅದಕ್ಕೆ ಫಿಲಿಪ್ಪರ ಪುಸ್ತಕ 4ನೇ ಅಧ್ಯಾಯ ಏನ್ ಕೀ ನೋಡ್ತೀವಿ ಅಂತಂದ್ರೆ ಕಲ್ಪನೆ, ಎಲ್ಲೆಲ್ಲಿ ಕಲ್ಪನೆ, ನಿಮ್ಮ ಅಭಿವೃದ್ಧಿ ನಿಮ್ಮ ಕಲ್ಪನೆಯಲ್ಲಿದೆ. ಇದು ಮುಂಚೆ ವಾಕ್ಯ ಓದೋದು ಮುಂಚೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದು ನಿಜವಾಗಿ ನಡೆದದ್ದು. ಇದು ಎಲ್ಲಂತಂದ್ರೆ ರಷ್ಯಾ ದೇಶದಲ್ಲಿ ಒಂದು ಇಸ್ರಾಯೇಲ್ ಯಹೂದಿನನ್ನ ಏನ್ ಮಾಡಿದ್ರು, ಆತನನ್ನ ಹಿಡಿದು ಸೆರೆಗೆ ಹಾಕ್ಬಿಟ್ರು. ಅವನು ಅಂದ್ರೆ ಯಹೂದಿನ ಆದ್ದರಿಂದ ಆತನ ತೆಗೆದು ಒಂದು ತಪ್ಪಾದ ಕೇಸ್ ಅವನ ಮೇಲೆ ಹಾಕಿ ಆತನ ಏನ್ ಮಾಡಿದ್ರು ಅಂತಂದ್ರೆ ಸೆರೆಗೆ ಹಾಕಿದ್ರು. ಆ ಜೈಲು ಎಷ್ಟಿದೆ ಅಂತಂದ್ರೆ ತುಂಬಾ ಚಿಕ್ಕದು, ಅಂದ್ರೆ ಮೇಲೆ ನಿಂತ್ಕೊಳ್ಳೋಕಾಗಲ್ಲ, ಜಾಸ್ತಿ ಉದ್ದ, ಅವನು ಬಕ್ಕೊಂಡು ಹೋಗ್ಬೇಕು. ತುಂಬಾ ಚಿಕ್ಕ ಜೈಲು. ಅಲ್ಲೇ ಅವನಿಗೆ ಬಾತ್ರೂಮು, ಅಲ್ಲೇ ಅವನಿಗೆಲ್ಲ ಊಟ ಸಿಗ್ತಾ ಇತ್ತು. ಎಷ್ಟು ವರ್ಷ ಇದೆ ಗೊತ್ತಾ? 12 ವರ್ಷ ಇದೆ ಅವನಿಗೆ. ಆದ್ರೆ ಆತ ಏನ್ ಮಾಡ್ತಿದ್ದ ಅಂತಂದ್ರೆ ಯಾರಿಲ್ಲ ಅಲ್ಲಿ ಮಾತಾಡಕ್ಕೆ. ಅದಕ್ಕೆ ಅವನೊಂದು ಕೆಲಸ ಮಾಡ್ತಿದ್ದ ಏನಂತಂದ್ರೆ ಅವನಿಗೆ ಚೆಸ್ ಆಡೋದು ತುಂಬಾ ಇಷ್ಟ. ಅದಕ್ಕೆ ಅವನ ಕಣ್ಗಳನ್ನ ಮುಚ್ಕೊಂಡು ಈ ಜಗತ್ತಲ್ಲೇ ಶ್ರೇಷ್ಠವಾದ ಫೇಮಸ್ ಆದ ಚೆಸ್ಸರ್ಗೆ ಆತನ ಕಲ್ಪನೆ ಮಾಡಿ ಆತನಿಗೆ ಆಡ್ತಾ ಇದ್ದಂತೆ. ನೆಕ್ಸ್ಟ್ ಅವನು ಕಲ್ಪನೆ ಮಾಡ್ತಿದ್ದ, ಈ ಜೈಲಲ್ಲಿ ನಾನು ತುಂಬಾ ವರ್ಷ ಇರಲ್ಲ, ನಾನು ನಿಶ್ಚಯವಾಗಿ ಹೋಗ್ತೇನೆ, ನನ್ನ ದೇಶಕ್ಕೆ ನಾನು ಹೋಗ್ತೇನೆ, ನಾನು ಬದುಕ್ತೇನೆ, ನಾನು ಬಾಳ್ತೇನೆ. ನನ್ನ ಜೀವಮಾನವಲ್ಲ ಇಲ್ಲೇ ಕೊಡೋದು ಸಾಯೋದಕ್ಕಾಗಿ ಅಲ್ಲ. ಅವಾಗ ಬಂದು ಆ ಪೊಲೀಸರು ಹೇಳ್ತಾರೆ, ಯುವರ್ ಲೈಫ್ ಇಸ್ ಎಂಡ್ ಮಾತಾಡ್ಬಿಟ್ಟು ಹೋಗ್ತಾ ಇರ್ತಾರಂತ. ಆದ್ರೆ ಅದನ್ನ ಅವ್ನು ಸ್ವೀಕರಿಸ್ಕೊಂಡಿಲ್ಲ, ಆತನ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಅದೊಂದು ಕಲ್ಪನೆ ಮಾಡ್ತಾ ಇದ್ದ. ಆಗ ಅಮೆರಿಕ ಪ್ರೆಸಿಡೆಂಟ್ ಚೇಂಜ್ ಆದ್ರು. ಕ್ಲಿಂಟನ್ ಜಾರ್ಜ್ ಬುಷ್ ಬಂದಾಗ ಒಂದು ರೂಲ್ ತಂದ್ರು, ಯಾರೆಲ್ಲ ಈ ಯಹೂದ್ಯರನ್ನ ಸೆರೆ ಮಾಡಿದಾರೋ ಅವನ್ನ ರಿಲೀಸ್ ಮಾಡಿ ಅಂತ. ಆಗ ರಷ್ಯಾದವನ್ನ ರಿಲೀಸ್ ಮಾಡಿ ಆತನು ಯಹೂದ ದೇಶಕ್ಕೆ ಹೋದನು. ಅಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದ. ಆಗ ಒಂದು ಚೆಸ್ ಕಾಂಪಿಟೇಷನ್ ನಡೀತಾ ಇತ್ತು. ಆ ಚೆಸ್ ಕಾಂಪಿಟೇಷನ್ ಇವತ್ತು ನಾವು ನೋಡ್ತೀವಲ್ಲ, ಇಬ್ಬರನ್ನ ಕುಂದಿಸ್ಬಿಡ್ತಾರೆ, ಒಂದು ವಾಚಿಗೆ ಬಿಡ್ತಾರೆ, ಟಕ್ ಅಂತ ಹುಡುಗ ಆಡೋ. ಈಗಲ್ಲ, ಅಲ್ಲಿ ಕಾಂಪಿಟೇಷನ್ ಅಂತಂದ್ರೆ 5 ಟೇಬಲ್ ಇರ್ತಾರೆ. ಒಬ್ಬನೇನ್ ಮಾಡ್ಬೇಕು, 5 ಜನ ಸೋಲಿಸ್ಬೇಕು. ಆ ಫೇಮಸ್ ಆದ ವ್ಯಕ್ತಿ ಏನ್ ಮಾಡ್ತಾ ಅಂತಂದ್ರೆ 5 ಜನರ ಹತ್ರ ನಾವು ಆಟ ಬರ್ತಾರೆ. 5 ಟೇಬಲ್ ಇರುತ್ತೆ, 5 ಜನ ಸೋಲಿಸ್ತಾರೆ. ಫಟಾಫಟ ನಾವು ಒಬ್ಬೊಬ್ಬರಿಗೆ ಸೋತಾಗ ಹೋಗ್ತಾ ಇರ್ಬೇಕು. ಆ ರೀತಿಯಾಗಿ ಫುಲ್ ಕೂತಿರ್ತಾರೆ. ಆತರಲ್ಲಿ ಒಬ್ಬ ಅಲ್ಲಿ ಕೂತಿದ್ದ, ಯಾರಂತಂದ್ರೆ ಈ ವ್ಯಕ್ತಿ. ಆತ ಯಾವತ್ತಿಗೂ ಆತ ಸೋತೆ ಇಲ್ಲ ಅಂತ ಜೀವಮಾನದಲ್ಲಿ. ಅಷ್ಟು ರೆಕಾರ್ಡ್ ಬ್ರೇಕರ್ ಆತನು ಫಸ್ಟ್ ಟೈಮ್ ಲೈಫ್ ಹಿಸ್ಟ್ರಿಯಲ್ಲೇ ಸೋತ. ಯಾರೊಂದಿಗೆ ಅಂತಂದ್ರೆ ಈ ವ್ಯಕ್ತಿಯೊಂದಿಗೆ ಸೋತ. ಆಗ ಇಂಟರ್ವ್ಯೂ ಮಾಡಿದ್ರು, ಇದು ನಿಜವಾಗಿ ನಡೆದು ಪೇಪರ್ ಬಂದಿತ್ತು. ಆಗ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ರು, ಹೇಗೆ ಆತನ ಇಷ್ಟು ಸುಲಭವಾಗಿ ಸೋಲಿಸ್ಬಿಟ್ರಿ? ಅವ್ರು ಹೇಳಿದ್ರು, ನಾನು ಇವಾಗ ಸೋಲಿಸಿಲ್ಲ, ನಾನು ಜೈಲಲ್ಲಿ ಆತನ ಸೋಲಿಸಿದೆ.
ಇವತ್ತು ನೀವು ಮಾಡುವ ಈ ಕಲ್ಪನೆಗಳು ಇದು ನಿಮ್ಮ ಫ್ಯೂಚರ್ನ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಬೈಬಲ್ ಬಂದು ಕಲ್ಪನೆಯ ಪುಸ್ತಕವಾಗಿದೆ. ಅದಕ್ಕೆ ದೇವರು ಕೂಡ ನಿಮ್ಮನ್ನು ಆಶೀರ್ವದಿಸಬೇಕು, ನಿಮ್ಮನ್ನು ಉನ್ನತಿ ತರಬೇಕಂತಂದ್ರೆ ದೇವ್ರು ಏನ್ ಮಾಡ್ತಾರೆ, ತನ್ನ ಸೇವಕರನ್ನ ದೇವರು ಕಳಿಸ್ತಾರೆ. ಅನೇಕರಿಗೆ ಕನಸುಗಳ ದೇವರು ಕಳಿಸ್ತಾರೆ, ಅನೇಕರಿಗೆ ದರ್ಶನಗಳ ದೇವರು ಕಳಿಸ್ತಾರೆ. ಅದು ನೀವು ಬಿಗಿಯಾಗಿ ಇಟ್ಕೊಳ್ಬೇಕು, ಅದು ನಿಮ್ಮ ಕಲ್ಪನೆ ಆಗಿರ್ಬೇಕು. ಅದಕ್ಕೆ ಯೋಬದ ಪುಸ್ತಕದಲ್ಲಿ ಕೂಡ ಬಂದಿದೆ. ಅದು ನೋಡಕ್ ಮುಂಚೆ ಫಿಲಿಪ್ಪನ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯವನ್ನು ತಿಳಿಸ್ಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ. ಕಡೆ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವನ್ನು ಲಕ್ಷ್ಯಕ್ಕೆ ತಂದುಕೊಡಿರಿ. ಅವುಗಳೆಲ್ಲವನ್ನು ಲಕ್ಷ್ಯಕ್ಕೆ. ಇಂಗ್ಲಿಷ್ ಬೈಬಲ್ ಇದೆಯಾ? ಇಂಗ್ಲಿಷ್ ಬೈಬಲ್ ಓದಿ. Think about such things. ಯಾವುದು ಒಳ್ಳೆಯದು, ಯಾವುದು ಮಾನ್ಯವಾದದು, ಯಾವುದು ಸತ್ಯವೋ ಅವುಗಳನ್ನೇ ಧ್ಯಾನಿಸುತ್ತೀರಿ. ಅದಕ್ಕೆ ಯಾರ ಜೊತೆ ಸಿಗ್ತೀರಾ, ಯಾವುದನ್ನು ನೋಡ್ತೀರಾ, ಯಾವುದನ್ನು ಓದ್ತೀರಾ, ಇದು ನಿಮ್ಮ ಕಲ್ಪನೆಯನ್ನ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಸೈತಾನನು ನಿಮ್ಮ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಂದ್ರೆ ಅವನು ಏನು ಮಾಡಲ್ಲ, ನಿಮ್ಮ ಕಲ್ಪನೆ ಚೇಂಜ್ ಮಾಡ್ತಾನೆ. ಸೈತಾನಿಗೆ ಶಕ್ತಿ ಇಲ್ಲ. ಅದಕ್ಕೆ ಆದಾಮ ಏವಳನ್ನ ಅವನು ಏನ್ ಮಾಡಿಲ್ಲ, ಕರೆದಿಲ್ಲ, ಬನ್ನಿ ಬನ್ನಿ ಅಂತ ಕರೆದಿಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ನಾನು ಹೇಳೋದಪ್ಪ ಗಮನವಾಗಿ ಹೇಳಿ, ತುಂಬಾ ಮುಖ್ಯವಾಗಿ ಯೂಸ್ ಆಗುತ್ತೆ ನಿಮಗೆ. ಆದಾಮನು ಸರ್ಪಕ್ಕೆ, ಸರ್ಪ ಅಂತ ಹೆಸರಿದೆ, ಯಾರು ಸರ್ಪ ಅಂತ? ಯಾಕೆ ಅವಾಗ ಯಾಕೆ ಸೈತಾನ ಮಾತಾಡಿಲ್ಲ, ಸರ್ಪ ಯಾಕೆ ಮಾತಾಡಿಲ್ಲ? ಯಾಕೆ ಆದಾಮ ಏವಳು ನಿಂತಿರುವ ಮಾತ್ರ ಯಾಕೆ ಮಾತಾಡಿದ? ಯೋಚನೆ ಮಾಡಿದ. ಸರ್ಪ ಬಂತಲ್ವಾ, ಸರ್ಪ ಅಂತ ಹೆಸರಿಟ್ಟಿದೆ ಯಾರು? ಆದಾಮೆ. ಆದ್ರೆ ಅವಾಗ ಸೈತಾನ ಸರ್ಪನ ಯೂಸ್ ಮಾಡಲಿಲ್ಲ. ಆದ್ರೆ ಮರದಲ್ಲಿ ಎಲ್ಲಿತ್ತೋ, ಆದ್ರೆ ಇಬ್ರು ಅಲ್ಲಿ ಕೂಡಿರುವಾಗ ಸರ್ಪ ಕಡೆಗಿಂದ ಮಾತಾಡ್ತಿಲ್ಲ, ಮರದಲ್ಲಿ ಮಾತಾಡ್ತು, ಇಲ್ಲ ಅವ್ರ ಹಿಂದೆ ಬಂದು ಮಾತಾಡ್ದು, ಎಲ್ಲಿ ಬಂದು ಮಾತಾಡೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸರ್ಪ ಅವಾಗ ಮಾತಾಡ್ತು. ಅವಾಗ ಯೋಚನೆ ಮಾಡ್ತದೆ, ಯಾಕೆ ಸರ್ಪ ಅವಾಗ ಮಾತಾಡಿಲ್ಲ, ಇವಾಗ ಯಾಕೆ ಮಾತಾಡ್ತು? ಯಾಕಂದ್ರೆ ಆದಾಮ್ ಮೈಂಡ್ ಅಲ್ಲಿ ಬಿಸಿ ಆಗಿದ್ದ. ನೆಕ್ಸ್ಟ್ ಪ್ರಾಣಿ ಏನ್ ಹೆಸರಿಡೋಣ? ಯಾಕಂದ್ರೆ ಹಳೆ ಹೆಸರು ಇಡಲ್ಲ. ಈಗ ನೋಡಿ, ಇಲ್ಲಿ ಜಯನಗರ ಅಂದ್ರೆ ಮೈಸೂರು ಜಯನಗರ ಇರುತ್ತೆ, ಇಲ್ಲಿ ವಿಜಯನಗರ ಅಂದ್ರೆ ಅಲ್ಲಿ ವಿಜಯನಗರ. ಈಗ ನಿಮ್ಮ ಹೆಸರು ನೋಡಿ ಜಗತ್ತಲ್ಲಿ ಸುಮಾರು 1000 ಜನ ಇರುತ್ತೆ, ಎಲ್ಲ ನಮ್ಗೆ ಗೊತ್ತಿರೋರೆ. ಯಾಕಂದ್ರೆ ಹೊಸ ನಮ್ಗೆ ಬರಲ್ಲ. ಆದ್ರೆ ಆದಾಮನು ಎಲ್ಲ ಹೊಸ ಹೆಸರಿಡ್ತಾ ಇದ್ದ. 4 ಕಾಲಿದೆ, ಕೋತಿ 1, ಕೋತಿ 2, ಕೋತಿ 3 ಅಂತ ಹೇಳಲಿಲ್ಲ. ಅವನ ಹೆಸರಿಡುವಾಗ ಕೂಡ ಪ್ರಕಟಣೆಯಾಗಿ ಹೆಸರಿಟ್ಟ. ಅದಕ್ಕೆ ಅವನು ಏನೆಲ್ಲ ಹೆಸರಿಟ್ಟು ಅದು ಹಾಗೆ ಆಯ್ತು. ಅಂತಂದ್ರೆ ಆದಾಮನು ಪ್ರಾರ್ಥನೆ ಮಾಡಿ ಹೆಸರಿಡ್ತಾ ಇಲ್ಲ, ಕಲ್ಪನೆ ಮಾಡಿ ಯೋಚಿಸಿ ಈ ಮೃಗಕ್ಕೆ ಯಾವ ಹೆಸರಿಟ್ರೆ ಸೂಟ್ ಆಗುತ್ತೆ ಅಂತ ಅವನ್ ಕಲ್ಪನೆ ಮಾಡ್ತಾ ಇದ್ದ. ಅದಕ್ಕೆ ಈ ಮನವನ್ನ ನೀವು ಎಲ್ಲಿವರೆಗೂ ಒಳ್ಳೆತನದಲ್ಲಿ ಕಲ್ಪನೆ ಮಾಡ್ತಿರೋ ಸೈತಾನ ಮಾತಾಡಕ್ಕೆ ಅವಕಾಶ ಇರೋದಿಲ್ಲ. ಯಾವಾಗ ಅವನು ಮದುವೆ ಆಗ್ತದೆ, ಹೆಣ್ಣು ಬಂದ ತಕ್ಷಣ ಕೆಲಸ ಕ್ಲೋಸ್ ಆಯ್ತಲ್ವಾ? ಯಾವಾಗ ಅವನ ಮೈಂಡ್ ಸಾಫ್ಟ್ ಆಯ್ತು, ಸೈಲೆಂಟ್ ಆಯ್ತು, ಈಗ ಸೈತಾನ್ ಮಾತಾಡೋದು. ಸೈತಾನಿಗೆ ಏನಿಲ್ಲ, ಶಕ್ತಿ ಇಲ್ಲ. ಸೈತಾನ ಯುಕ್ತಿ ಯೂಸ್ ಮಾಡ್ತಾನೆ. ಅದಕ್ಕೆ ನಾನು ಕಳೆದ ವಾರದಲ್ಲಿ ಸರ್ಪದ ಬಗ್ಗೆ ಹೇಳಿದೆ, 5 ರೀತಿಯ ಸರ್ಪದ ಟ್ಯಾಲೆಂಟ್. ಯಾಕಂದ್ರೆ ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಇವತ್ತು ಈ ಕೇಳುವ ಸಂದೇಶನ ತಿರುಗಿಸಿ ಕೇಳಿ, ಯಾಕಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಪವಿತ್ರ ನಿಮಗೆ ಸಹಾಯ ಮಾಡಲಿ. ಆದ್ರೆ ಇದನ್ನು ಸ್ವಲ್ಪ ನೀವು ಅಭ್ಯಾಸ ಮಾಡಬೇಕು. ನೀವು ಅಭ್ಯಾಸ ಮಾಡೋದಾದ್ರೆ ಇಲ್ಲಿ ದೇವರು ಪಕ್ಷಪಾತ ದೇವರಲ್ಲ. ನೀವು ಯಾವುದನ್ನ ಯೋಚಿಸಿ ಯಾವುದನ್ನ
ಕಲ್ಪಿಸುತ್ತೀರೋ ಅದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ಅನೇಕ ಬಾಗಿಲುಗಳಿಗೆ ಅನೇಕ ಕೀ ಇರುತ್ತೆ. ಎಲ್ಲಾ ಕೀಲಿ ಬಾಗಿಲು ಏನ್ ಮಾಡಕ್ಕಾಗಲ್ಲ, ತೆಗೆಯಕ್ಕಾಗಲ್ಲ. ಅದ್ರಲ್ಲಿ ಒಂದು ಕೀ ಹೇಳ್ತೀನಿ. ಹಾಗೆ ಪವಿತ್ರಾತ್ಮನ ಎಷ್ಟು ದಿನ ದೇವರು ನಮ್ಮನ್ನು ನಡೆಸ್ತಾರೋ ಒಂದೊಂದು ಕೀನ ಹೇಳ್ಕೊಡ್ತೀನಿ. ಅದನ್ನ ಏನ್ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ, ನಿಶ್ಚಯವಾಗಿ ತೆರೆಯುತ್ತೆ. ಅದಕ್ಕೆ ಇದರ ಸ್ವಲ್ಪ ವಾಕ್ಯ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಅನೇಕ ಉದಾಹರಣೆಗಳನ್ನ ಅನೇಕ ವಿಷಯಗಳು ಹೇಳ್ತೀನಿ. ಅವಾಗ ನಿಮ್ಗೆ ಅದು ಒಳಗೆ ಆಳೋಗ್ಬಿಡುತ್ತೆ. ಯಾಕೆ ಅನೇಕರು ಕೊಡ್ತಾರೆ, ಕಾಣಿಕೆಗಳನ್ನ ಕೊಡ್ತಾರೆ ಸಭೆಯಲ್ಲಿ, ಆದ್ರೆ ಅನೇಕರು ಆಶೀರ್ವಾದ ಹೊಂದಲ್ಲ. ಅನೇಕರು ಸಭೆಗಳು ಬರ್ತಾರೆ, ಎಷ್ಟೋ ಒಳ್ಳೆಯವರಾಗಿರ್ತಾರೆ, ಯಾಕೆ ಸಿಂಬಲ್ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ಈಗ ಅಂದ್ರೆ ತಕ್ಕಂತೆಲ್ಲ ನಿಂತು ಹೋಗ್ಬಿಡುತ್ತೆ. ಯಾಕಂದ್ರೆ ಅನೇಕರಿಗೆ ಇವತ್ತು ಕ್ವೆಶನ್ಸ್ ಏನಂತಂದ್ರೆ, ನಾವೆಷ್ಟೋ ಸೇವೆ ಮಾಡ್ತೀವಲ್ವಾ, ಎಷ್ಟೋ ಜನ ಸಂಬಳ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ, ಸೇವೆ ಮಾಡ್ತಾ ಇದಾರೆ, ಆದ್ರೂ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ. ನಾನು ದೇವ್ರ ಹೇಳಿದೆಲ್ಲ ಮಾಡ್ತಾ ಇದ್ದಲ್ವಾ, ಯಾಕೆ ದೇವ್ರ ಜೀವನ ಅಭಿವೃದ್ಧಿ ಆಗ್ತಾ ಇಲ್ಲ? ಇವತ್ತು ಅದಕ್ಕೆಲ್ಲ ಆನ್ಸರ್ ಸಿಗುತ್ತೆ. ಅದಕ್ಕೆ ಗಮನವಾಗಿ ಲಾಸ್ಟ್ ಬೇಕು. ಆಮೇಲೆ ಎರಡನೇದು, ಈ ಕಮ್ಯುನಿಯನ್ ಯಾಕೆ ಇಷ್ಟು ಪವರ್ ಆಗಿದೆ, ಕಮ್ಯುನಿಯನ್ ಶ್ರೇಷ್ಠತೆ ಕೂಡ ಈ ಕಲ್ಪನೆಯಲ್ಲಿ ನಿಮಗೆ ನಾನು ಪವಿತ್ರಾತ್ಮ ಸಹಾಯದೊಂದಿಗೆ ಹೇಳ್ಕೊಡಲಿದ್ದೇನೆ. ಯಾಕಂದ್ರೆ ಇದನ್ನ ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ ಯೇಸುವಿನ ನಾಮದ ದೊಡ್ಡ ಕಾರ್ಯವನ್ನ ನೀವು ನೋಡ್ಲಿದ್ದೀರಿ. ಆ ಬೈಬಲ್ ಹೇಳುತ್ತೆ, ಆ ಸರ್ಪವು ಹೇಗಿತ್ತು? ಯುಕ್ತಿ ಉಳ್ಳದಾಗಿತ್ತು. ಅಂದ್ರೆ ದೇವರು ಸೃಷ್ಟಿ ಮಾಡಿದ ಎಲ್ಲದರಲ್ಲಿ ಅದು ಮಾತ್ರ ಸ್ಪೆಷಲ್ ಅಲ್ಲ, ಅದಕ್ಕೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ನ ದೇವರು ಇಟ್ಟಿದ್ರು. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಮತ್ತಾಯನ ಬದ್ಧ ಸುವಾರ್ತೆ, ಯಾರು ವಾಕ್ಯ ನೋಡ್ಬೇಡಿ, ಮತ್ತಾಯನ ಬದ್ಧ ಸುವಾರ್ತೆ 10ನೇ ವಾಕ್ಯದಲ್ಲಿ, ಪಾರಿವಾಳದ ಹಾಗೆ ನಿಷ್ಕಾಪಟ್ಟೆಗಳಾಗಿರಿ, ಸರ್ಪದಂತೆ ಜಾಣರೆ. ಸರ್ಪದಂತೆ ಯಾಕೆ ಸರ್ಪ ಅಂತ ಇವ್ರು ಹಾಕಿದ್ರು? ಬೇರೆ ಯಾವ್ದು ಪ್ರಾಣಿ ಹಾಕ್ಬೋದಾಗಿದ್ದಲ್ವ? ಇವತ್ತು ನಾವು ಸರ್ಪನ ಸೈತಾನ್ ಮಾಡ್ಬಿಟ್ಟಿದೀವಿ. ಸರ್ಪ ಸೈತಾನ್ ಅಲ್ಲ, ಸರ್ಪವನ್ನ ಸೈತಾನ ಯೂಸ್ ಮಾಡ್ದ. ಈಗ ಯೋಚನೆ ಮಾಡಿ, ಕಲ್ಪನೆ ಮಾಡಿ, ನಾಯಿ ಯೂಸ್ ಮಾಡೋಣ ಅಂತ ಸೈತಾನ ಸ್ವಲ್ಪ ಯೋಚಿಸ್ತಾರೆ. ನಾಯಿ ಒಂದು ನಿಂತ್ಕೊಳ್ಳಲ್ಲ. ಹಾಗೆ ಒಂದೊಂದು ಪ್ರಾಣಿ ನೋಡ್ಕೊಂಬಂದ ಸೈತಾನ. ಯಾವ್ದನ್ನ ಯೂಸ್ ಮಾಡಿದ್ರೆ ಮನುಷ್ಯನ ವಂಚಿಸಬಹುದು. ಸೈತಾನಿಗೆ ಎಲ್ಲರೂ ಬೇಕಾಗಿಲ್ಲ, ಸೈತಾನಿಗೆ ಎಲ್ಲರೂ ಬೇಕಾಗಿಲ್ಲ. ಇವತ್ತು ಅನೇಕ ನೋಡಿ ಸೇವೆ ಕೊಟ್ಬಿಟ್ರು, ಅನೇಕ ವಿಶ್ವಾಸ ಸೇರಿಸ್ಬಿಟ್ಬಿಟ್ರು. ಸೈತಾನೆ ಇನ್ಮೇಲೆ ನಾನು ಇನ್ನು ಆರಾಧಿಸ್ತೀನಿ, ನಾನು ಬ್ಲೆಸ್ ಮಾಡು, ನಾನು ಗಡ್ಡ ಬೀಳ್ತೀನಿ ಹೇಳಿ ಎಷ್ಟು ಜನ ಆಶೀರ್ವಾದ. ಅವನಿಗೂ ಎಂತರು ಬೇಕಾಗಿದೆ, ಸಾಮರ್ಥ್ಯ ವ್ಯಕ್ತಿಗಳು ಬೇಕಾಗಿದೆ. ಸುಮ್ಮನೆ ಎಲ್ಲರೂ ಸೈತಾನ ಯೂಸ್ ಮಾಡಲ್ಲ, ಅವನಿಗೂ ಸಾಮರ್ಥ್ಯ ವ್ಯಕ್ತಿ ಬೇಕಾಗಿದೆ. ಅದಕ್ಕೆ ಸ್ಥಿರವಾದ ವ್ಯಕ್ತಿಗಳು ಬೇಕಾಗಿದೆ. ಸುಮ್ಮನೆ ಬಂದು ಸೈತಾನೆ ನಾನು ನಂಬ್ತೀನಿ, ಸೈತಾನೆ ಬಾ ಅಂತಂದ್ರೆ ಅವ್ರು ಬಂದ್ಬಿಡಲ್ಲ. ಅವನು ನೋಡ್ತಾನೆ ಎಂತವ್ರು ಬೇಕಾಗಿದೆ ಅಂತ. ಅದಕ್ಕೆ ದೊಡ್ಡ ಗುರುಜಿಗಳು ಸ್ವಾಮಿಗಳೆಲ್ಲ ಯಾಕೆ ಅಷ್ಟು ಉಪಯೋಗಿಸ್ತಾರೆ, ಫಿಕ್ಸ್ ಆಗ್ಬಿಟ್ರು. ಯೇಸು ಸ್ವಾಮಿನೇ ಬಂದವ್ರು ಬರಲ್ಲ ಅವ್ರು. ಯಾಕಂದ್ರೆ ಅವ್ನು ಆತನ ಗೊತ್ತು, ಈತನಿಗೆ ನಾನು ಇದನ್ನ ಕೊಟ್ರೆ ಒಂದು ಸ್ಥಿರವಾಗಿರ್ತಾನೆ, ಆದ್ರಿಂದ ಇವನು ಯಾವತ್ತೂ ಬಿದ್ದು ಹೋಗೋದಿಲ್ಲ. ಅದಕ್ಕೆ ಒಂದಷ್ಟು ಬರ್ತಾ ಇರೋದು. ಆಮೇಲೆ ಸೈತಾನನ್ನು ಸರ್ಪವನ್ನ ಯಾಕೆ ಯೂಸ್ ಮಾಡ್ದ ಅಂತಂದ್ರೆ, ಸರ್ಪದಲ್ಲಿ 5 ತರದ ಇನ್ನು ಅನೇಕ ಸಾಮರ್ಥ್ಯ ಇದೆ. ಅದು ನಿಮ್ಗೆ ಓದುವಾರ ಹೇಳಿದೆ. ಫಸ್ಟ್ ಏನು, ಅದು ತನ್ನ ಬಣ್ಣವನ್ನ ಬದಲಾಯಿಸಿಕೊಡುತ್ತೆ ಫಸ್ಟ್. ಎರಡನೇದು, ಯಾವುದೇ ಚಿಕ್ಕ ಹೋಲ್ ಇರಲಿ ನುಗ್ಬಿಡುತ್ತೆ, ಯಾಕಂದ್ರೆ ಅದು ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಅದು. ಮೂರನೇದು, ಅದು ಯಾವ ದೊಡ್ಡ ಮೃಗ ನೋಡಿ ಏನ್ ಮಾಡಲ್ಲ, ಭಯ ಪಡಲ್ಲ. ಮನುಷ್ಯ ನೋಡಿ ಭಯ ಪಡಲ್ಲ ಅಂತಂದ್ರೆ ಅದನ್ನ ತಿನ್ಬೇಕನ್ನೋ ಒಂದು ಏನಿದೆ ಸಾಮರ್ಥ್ಯ ಇದೆ. ಅದಕ್ಕೆ ಅದು ಹಸುನ ಕೂಡ ತಿನ್ಬಿಡುತ್ತೆ. ಅದು ನೋಡೋದು ಚಿಕ್ಕದೇನೆ, ಹಸು ಮನುಷ್ಯ ಏನೆಲ್ಲ ಒಳಗೋಗ್ತಾನೆ ಒಳಗೆ, ಅದು ಅಷ್ಟು ಸಾಮರ್ಥ್ಯ. ನಾಲ್ಕನೇದು ಏನಂತಂದ್ರೆ, ಸರ್ಪವು 5 ಗಂಟೆಯಿಂದ ಹಿಡಿದು 12 ಗಂಟೆವರೆಗೂ ವೆಯ್ಟ್ ಮಾಡ್ತಾನೆ ಇರುತ್ತೆ. ಅದಕ್ಕೆ ಸ್ವಲ್ಪ ನ್ಯಾಷನಲ್ ಜಿಯೋಗ್ರಫಿ ನೋಡಿದಾಗ ನಮ್ಗೆ ಸಭೆಯಲ್ಲಿ ಏನ್ ಹೇಳ್ಕೊಬಿಡ್ರು ಅಂತಂದ್ರೆ, ಸರ್ಪ ನೋಡ್ಬೇಡಿ ಬ್ರದರ್, ದೆವ್ವ, ಆಮೇಲೆ ಕನ್ಸಲ್ ಬಂದ್ಬಿಡುತ್ತೆ, ಅದಕ್ಕೆ ನೋಡಕ್ ಹೋಗ್ಬಾರ್ದು. ಅದಕ್ಕೆ ಅವು ಬಂದ್ಬಿಡ್ತು, ನಾನು ನೋಡಲ್ಲ, ಸೈತಾನ್ ಬಂದ್ಬಿಡ್ತು. ಸೈತಾನ್ ದೇವರು ಒಳ್ಳೆದಂದೇ ಕಂಡನು, ಆದ್ರೆ ಅದನ್ನ ಅವನು ಯೂಸ್ ಮಾಡ್ಕೊಂಡ. ಅಂತಂದ್ರೆ ಸೈತಾನ್ ಮೃಗಗಳಿಗೂ ಕೂಡ ಸ್ವತಂತ್ರ ಇದೆ ಸೈತಾನ್ನ ಸೇರಿಸ್ಕೊಡೋದಕ್ಕೆ. ಅಂತಂದ್ರೆ ಅನೇಕ ಮೃಗಗಳು ಸೈತಾನಿಗೆ ಜಾಗ ಕೊಡ್ಲಿಲ್ಲ, ಸರ್ಪವು ಜಾಗ ಕೊಟ್ಟಿದ್ಮೇಲೆ ಸರ್ಪಕ್ಕೆ ಶಾಪ ಬಂತು. ಅದಕ್ಕೆ ಸೈತಾನ್ ಕೇಳ್ತಾನೆ, 2000 ವ್ಯಕ್ತಿ ಹೇಳ್ತಾನೆ, ನನ್ನನ್ನು ಎಲ್ಲಿ ಕಳಿಸಿದ ಹಂದಿ ಒಳಗೆ ಸೇರಿಸೋದು. ಯಾಕಂದ್ರೆ ಅದು ರೆಡಿ ಇದೆ ಸೇರಿಸ್ಕೊಳಕ್ಕೆ. ಎಲ್ಲಾ ಮೃಗಗಳು ಸೈತಾನ ಸ್ವೀಕರಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ, ಎಲ್ಲದಕ್ಕೂ ದೇವರು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಈಗ ಸೈತಾನ ಬಂದು ಏನ್ ಮಾಡ್ದ, ವೇಟ್ ಮಾಡ್ತಾ ಇದ್ದ. ಆಮೇಲೆ ಈಗ ಆ ಅವಳು ಬಂದ ತಕ್ಷಣ ಏನ್ ವಿಚಾರ ಆಗ್ತ,
ನೀವೇ ಹಣ್ಣನ್ನು ತಿಂದ್ರೆ ದೇವರಂತೆ ಕಲ್ಪನೆ. ಸೈತಾನ್ ಬಂದು ಬನ್ನಿ ಕತ್ತಿಡ್ದು ಬಾಯಿಲಾಗಿ ಹಣ್ಣು ಒಳಗೆ ಇಟ್ಬಿಟ್ಟಿಲ್ಲ. ಎಲ್ಲ ಸೈತಾನ್ ಮಾಡ್ಬಿಡ ಬ್ರದರ್, ಏನ್ ಮಾಡೋದು ಬ್ರದರ್, ಎಲ್ಲ ಸೈತಾನ್ ಮಾಡಲ್ಲ. ಸೈತಾನ್ ಒಂದು ಮಾಡ್ತಾನೆ, ನಿಮ್ಮ ಕಲ್ಪನೆಯನ್ನ ಚೇಂಜ್ ಮಾಡ್ತಾನೆ ಅಷ್ಟೇ. ಆಲ್ರೆಡಿ ಅವರು ದೇವರಾಗಿದ್ದಾರೆ, ಅವ್ರನ್ನ ಏನ್ ಹೇಳ್ತಿದ್ದಾನೆ, ನೀವಿದನ್ನ ತಿಂದ್ರೆ ಸಾಯೋದಿಲ್ಲ, ಆಮೇಲೆ ದೇವರ ಹಾಗೆ ನೀವು ಆಗ್ಬಿಡಿರಿ. ಈಗ ಸ್ವಲ್ಪ ಕಲ್ಪನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಈಗ ಅವ್ರನ್ನೇ ತಮ್ಮನ್ನೇ ದೇವರಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ಕಲ್ಪನೆ ಬಂದ್ರೆ ಮುಗೀತು, ನೀವು ತಗೊಂಡೇ ಹೋಗ್ಬಿಡ್ತೀರ. ಅದಕ್ಕೆ ಇವತ್ತು ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಮನೆಗಳಿರುವಂತ ಎಲ್ಲ ವಸ್ತು ನೋಡಿ, ನೀವು ನೋಡುವ ಟಿವಿ ಆಡು, ಆಮೇಲೆ ರೋಡಲ್ಲಿರುವಂತ ಈ ಬ್ಯಾನರ್ ಇರೋದು ವಸ್ತು ನಿಮ್ಮಲ್ಲಿ ಇರುತ್ತೆ ಹೊರತು ಬೇರೆ ಯಾವ ವಸ್ತು ಇರಲ್ಲ. ಎಷ್ಟು ಜನ ಮನೇಲಿ ಸಿಗ್ಮಾ ಪೇಸ್ಟ್ ಇದೆ? ಇದು ಯಾರ ಮೇಲೆ ಇದ್ರು? ಯಾರ ಮೇಲೆ ಇವತ್ತು ಸಬಿನಾ ಪೌಡರ್ ಇದೆ? ಇಲ್ಲ. ಇವತ್ತು ಯಾರ ಮೇಲೆ, ಇವತ್ತು ಏನು ಯಾರ ಮೇಲೆ ಏನಿದೆ? ಇವತ್ತು ಸರ್ಫ್ ಪೌಡರ್, ಅಂದ್ರೆ ಗಂಡಸ್ರು ಸರ್ಫ್ ತಗೊಳ್ತಾರೆ. ಇವತ್ತೊಂದು ಸೋಪ್ ತಗೊಂಡ್ರು ಯಾವ ತಗೊಳ್ತೀರಾ? ಡೆಟಾಲ್ ತಗೊಳ್ತೀರಾ, ಮೆಡಿಮಿಕ್ಸ್ ತಗೊಳ್ತೀರಾ? ಯಾಕಂದ್ರೆ ಎಷ್ಟೋ ಸೋಪ್ ಹೊಸದಾಗಿರ್ತಾರಲ್ಲಿ ಆಫರ್. ನಿವಿಯಾ ಸೋಪ್ ಈಗ ಡಿಮಾರ್ಟ್ ಹೋದ್ರೆ 5 ಇಟ್ಟಿರ್ತಾರೆ, ಎಷ್ಟು ಕಮ್ಮಿ, ಅದು ತಗೊಳಕ್ ಹೋಗಲ್ಲ. ಯಾಕಂದ್ರೆ ನಿವಿಯಾ ಸೋಪ್ ಬಗ್ಗೆ ನೀವು ಜಾಸ್ತಿ ಆಡಲ್ ನೋಡಿರಲ್ಲ, ಒಂದು ಕಡಿಮೆ ಕೊಡ್ತಂದು ಕ್ವಾಲಿಟಿ ಸರಿಯಿಲ್ಲ ಇದು. ಆದ್ರೆ ಅರ್ಥ ಆಗ್ತಾ ಇದೆಯಾ? ಕೋಲ್ಗೇಟ್ ನೋಡಿ ಎಲ್ಲರೂ ಮನೆ ಇರುತ್ತೆ, ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್. ಈ ನ್ಯೂಸ್ ನೋಡಿ 10 ಸೆಕೆಂಡ್ಗೆ ಅವನು ಎಷ್ಟೋ ಸಾವಿರ ಎಷ್ಟೋ ಕೋಟಿ ಕೊಡ್ತಾನೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಕಲ್ಪನೆ ಬರಲಿ, ಅವನು ಸುಮ್ಮನೆ ಹಣ ವೇಸ್ಟ್ ಮಾಡ್ತಾ ಇಲ್ಲ. ಒಬ್ಬ ಮನುಷ್ಯನ ಜೀವನದಲ್ಲಿ ಕಲ್ಪನೆ ಬಂದ್ಬಿಟ್ರೆ ಅವನು ತಗೊಳ್ತಾನೆ. ಅದಕ್ಕೆ ಒಂದು ರೋಡಲ್ಲಿ ನೋಡಿ ಮಾಲ್ಗಳೆಲ್ಲ ಯಾಕೆ ಬೊಬ್ಬೆಗಳು ಇಟ್ಬಿಟ್ಟು ಬಟ್ಟೆಗಳು ಹಾಕಿದ್ದಾರೆ, ಯಾಕೆ ಮಡ್ಸಿರ್ಬೋದಲ್ವಾ? ಅದನ್ನ ನೋಡ್ತಿದ್ದಾಗಲೇ ಅವನಾಗೆ ಕಲ್ಪನೆ ಮಾಡ್ಬಿಟ್ಟ. ಕಲ್ಪನೆ ಮಾಡಿದ ತಕ್ಷಣ ನೆಕ್ಸ್ಟ್ ತಗೊಳ್ತೀನಿ ಬ್ರದರ್ ಅದನ್ನ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ತುಂಬಾ ಮುಖ್ಯ. ಮೊಬೈಲ್ ನೋಡಿ, ಯಾವ್ದು ಹಳೆ ಮೊಬೈಲ್ ಯಾರು ಇಟ್ಕೊಂಡಿದ್ದು ಚಿಕ್ಕದು? ಇವತ್ತು ಯಾರು ಚಿಕ್ಕ ಮೊಬೈಲ್ ಇಟ್ಕೊಂಡಿಲ್ಲ. ಆದ್ರೂ ಒಂದ್ ಕಾಲದಲ್ಲಿ ಚಿಕ್ಕ ಮೊಬೈಲ್ ಸಿಕ್ಬಿಟ್ರೆ ಸಾಕೊಂಡ್ ಕಾಯ್ತಾ ಇದ್ರು. ಇವತ್ತು 2000 ನಮ್ಗೆ ಬೇಕಾಗಿಲ್ಲ, ಈಗೆಲ್ಲ 15, 20, 30 ಸಾವಿರ 40 ಸಾವಿರ ಐಫೋನ್ಗಳು. ಯಾಕಂತಂದ್ರೆ ಅವ್ನು ಇಟ್ಕೊಂಡಿದ್ದಾನೆ, ಇವ್ನು ಎಲ್ಲ ನೋಡಿ ನೋಡಿ ಕಲ್ಪನೆ. ಅದಕ್ಕೆ ಒಬ್ಬ ಮನುಷ್ಯನ ಲೈಫ್ ನ ಚೇಂಜ್ ಮಾಡ್ಬೇಕಂದ್ರೆ ಅವನ ಕಲ್ಪನೆನ ಬದಲಾಯಿಸಿದ್ರೆ ಸಾಕು. ಹಾಗೇನೆ ವಿಶ್ವಾಸಿ ಜೀವಿತ, ನೀವು ಒಳ್ಳೆ ಕಲ್ಪನೆಗಳನ್ನ ಮಾಡೋದನ್ನ ಅಭ್ಯಾಸಿಸಿದರೆ ನಿಶ್ಚಯವಾಗಿ ಇವತ್ತಿಲ್ಲ ನಾಳೆ ನೀವು ನಿಶ್ಚಯವಾಗಿ ಹೋಗ್ತೀರಾ. ಅಂದ್ರೆ ನಾನು ಎರಡನೇದಾಗಿ ಆದಾಮ್ ಬಗ್ಗೆ 5ನೇದಲ್ಲಿ ಓದ್ತೆ. ಆದಾಮನು ಎಷ್ಟು ವರ್ಷ ಸತ್ತ? 905. ಅವನು ಒಟ್ಟು 930 ವರ್ಷ ಬದುಕಿ ಸತ್ತನು. ದೇವರು ಹೇಳಿದ್ರು ಈ ಹಣ್ಣನ್ನು ತಿಂದ ದಿನವೇ ಸಾಯಿರಿ. ಯಾಕೆ ಅವ್ನು ತಿಂದ ತಕ್ಷಣ ಸೈಲೆಂಟ್ ನೋಡಿದಿರ? ತಿಂದ ತಕ್ಷಣ ಹಾಗೆ ಸದೋಗ್ಬಿಡ್ತಾರೆ. ಆ ಹಣ್ಣು ತಿಂದ ತಕ್ಷಣ ಸತ್ತಿಲ್ಲ. ನಾನು ಯೋಚನೆ ಮಾಡ್ತಿದ್ದೆ, ದೇವರೇ ಈ ಸತ್ತೋಗ್ತೀನಿ ಅನ್ನೋನು 930 ವರ್ಷವರೆಗೂ ಬದುಕಿದ್ದಾನೆ, ಯಾಕೆ ಅವನು ಅಷ್ಟು ವರ್ಷ ಬದುಕಿದ? ಅದಕ್ಕೆ ಯಾವಾಗ ಬೈಬಲ್ ಓದುವಾಗ ಕ್ವೆಶನ್ಸ್ ನೀವೇ ಹಾಕೊಡಿ, ನೀವೇ ಪವಿತ್ರಾತ್ಮನಿಗೆ ಆನ್ಸರ್ ಕೇಳಿ. ಆನ್ಸರ್ ಸಿಗುವಾಗ ನಿಮ್ಮ ಅದು ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ಇದು ನಾನು ಯಾವುದೋ ಪುಸ್ತಕ ಓದಿಲ್ಲ, ನಾನು ಕಮ್ಯುನಿನಲ್ಲಿ ನಾನು ನಮ್ಮ ಸಭೆಯಲ್ಲಿ ಬೋಧಿಸುವಾಗ ಸಡನ್ ಆಗಿ ದೇವರು ಇದನ್ನ ಪ್ರಕಟಿಸಿದ್ರು. ಏನು ಒಂದು ಶ್ರೇಷ್ಠತೆ ಇದೆ ಎಂಬುದನ್ನ ದೇವರು ನನಗೆ ಕಲಿಸ್ಕೊಟ್ರು. ಯಾಕೆ ದೇವರು ಆದಾಮ್ 930 ವರ್ಷವರೆಗೂ ಬದುಕದ ಅಂದ್ರೆ ಅವನ ಕಣ್ಗಳಲ್ಲಿಯೂ ಕಲ್ಪನೆಯಲ್ಲಿ ಕೂಡ ಸಾವನ್ನ ನೋಡಿದ. ಅದಕ್ಕೆ ದೇವರು ಅವನ ಕಣ್ಮುಂದೆನೆ ಒಂದು ಮೃಗವನ್ನ ಸಾಯಿಸಿದರು. ಯಾಕಂದ್ರೆ ಸಾವಂದ್ರೆ ಏನಿರೋದು ಕಲ್ಪನೆಯಲ್ಲಿ ಹೋಗ್ಬೇಕು. ಸಾವಂದ್ರೆ ಇದೆ, ಅದು ಅವನೊಳಗೆ ಹೋಗೋದಕ್ಕೆ 930 years ತೆಗೆದುಕೊಳ್ತು. ಇವತ್ತು ಯಾಕೆ ಜನ ಫಟ್ 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 ಅಂತ ಸಾಯ್ತಾ ಇದಾರೆ ಅಂತಂದ್ರೆ ಎಲ್ಲಿ ನೋಡಿದ್ರು ಸಾವೆ, ವಾಟ್ಸ್ಆಪ್ ನೋಡಿದ್ರು ಸಾವೆ, ಆಮೇಲೆ ಫೇಸ್ಬುಕ್ ನೋಡಿದ್ರೆ ಅವನ ಆಕ್ಷನ್ ಹಂಗ್ ಸತ್ತ, ನೇಣ್ ಹಾಕೊಂಡ್ರೆ ಹಿಂಗ್ ಸತ್ತೋದ, ನಾಲ್ಗೆ ಬಿಟ್ಕೊಂಡು ಸತ್ತೋದ, ಇವನ್ ಬೆಂಕಿ ಹಾಕೊಂಡು ಹಿಂಗ್ ಸಾಯ್ತಾನೆ. ಇವತ್ತು ಫೇಸ್ಬುಕ್ ಅಲ್ಲಿ ಔಟ್ ಡೈ ಅಂತ ಹಾಕಿ ನೋಡಿ. ಆಮೇಲೆ ಅದಕ್ಕೆಲ್ಲ ಒಂದು ಇಷ್ಟ ಇದೆ, ಹೆಂಗೆಲ್ಲ ಸಾಯ್ಬೋದು ಅಂತ. ಯಾವ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸಾಯ್ಬೋದು, ಯಾವ ಮೆಡಿಸನ್ ತಗೊಂಡ್ರೆ ಸಾಯ್ಬೋದು, ಯಾವ್ದೆಲ್ಲ ತಗೊಂಡ್ರೆ ಸಾಯ್ಬಾರ್ದು. ನೀವು ಹುಷಾರಾಗಿರಿ, ಈಗಲೂ ತಗೊಂಡ್ಬಿಡ್ಬೇಡಿ, ಬೇಗ ಸತ್ತೋಗ್ಬಿಡಲ್ಲ. ಅದಕ್ಕೆ ಎಲ್ಲಿ ಕುಯ್ ಕೊಟ್ರೆ ನಿಮಗೆ ಬೇಗ ಸಾಯ್ತೀರಾ, ಎಲ್ಲಿ ಕಟ್ ಮಾಡಿದ್ರೆ ಬೇಗ ಸತ್ತೋಗ್ತೀರಾ. ಇದಕ್ಕೆಲ್ಲ ಚೆನ್ನಾಗಿ ಕ್ಲಾಸ್ಗಳಿದೆ. ಅದಕ್ಕೆ ಕೊರೋನಾ ಅಂದ ತಕ್ಷಣ ಎಲ್ಲ ಮರಣ, ಅದಕ್ಕೆ ಫಟ 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 ಅಂತ ಯಾಕೆ ಸಾಯ್ತಿದ್ರೆ ಅಂತಂದ್ರೆ ಮರಣ ಅನ್ನೋದು ಅನೇಕರಿಗೆ ದೊಡ್ಡ ಪಿಕ್ಚರ್ ಒಳಗಿದೆ.
ಅದಕ್ಕೆ ಒಬ್ರು ಹೇಳ್ತಾರೆ, ಒಬ್ಬ ಮನುಷ್ಯ ಹುಟ್ಟಿ 18 ವರ್ಷ ಅವನೊಳಗೆ 18ರಿಂದ 20 ಲಕ್ಷ ನೆಗೆಟಿವ್ ಥಾಟ್ಸ್ ಒಳಗೆ ಟೀಚರು ಮನೆಯವರು ಎಲ್ಲರೂ ಹಾಕ್ಬಿಟ್ಟಿದ್ದಾರೆ. ಬರೀ 5,000 ಪಾಸಿಟಿವ್ ಥಾಟ್ಸ್ ಇದೆ. ಈಗ ಎಷ್ಟು ವರ್ಷ ಸ್ವಲ್ಪ ನೀವು ಕೌಂಟ್ ಮಾಡಿ ನೋಡಿ ಎಲ್ಲರೂ, ಈಗೆಲ್ಲ ಡಬಲ್ ಆಗಿದೆ. ಅದಕ್ಕೆ ಆಗಲ್ಲ ಅನ್ನೋದ್ರ ಮೇಲೆ ನಂಬಿಕೆ ಜಾಸ್ತಿ ಇದೆ, ಆಗುತ್ತೆ ಅನ್ನೋದ್ರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಯಾವ್ದ್ರ ಮೇಲೆ ಇದೆ? ಆಗಲ್ಲ. ಯಾಕಂದ್ರೆ ಒಳಗೆ ಆಲ್ರೆಡಿ ಏನಾಗಿದೆ, ನಿಮ್ಮ ತಂದೆ ತಾಯಿ, ಸ್ಕೂಲು, ಫಿಲಮು, ಸೀರಿಯಲ್ಗಳು, ಇವತ್ತು ಬ್ಯಾನರ್ಗಳು, ಇದೆಲ್ಲ ಏನ್ ಮಾಡ್ಬಿಡಿದೆ ಅಂತಂದ್ರೆ ನಿಮ್ಮ ಅರಿದೇನೆ ನಿಮ್ಮಲ್ಲಿ ಆತ್ಮದಲ್ಲಿ ರಾಂಗ್ ಪಿಕ್ಚರ್ ಆಗಿದೆ. ಅದಕ್ಕೆ ಒಬ್ಬ ವ್ಯಕ್ತಿ 1ರಿಂದ 18 ವಯಸ್ಸು ಮಕ್ಕಳಿಗೆ ಆಟ ಸಾಮಾನ್ ಮೇಲೆ, ಆಡೋದ್ರ ಮೇಲೆ, ತಿನ್ನೋದ್ರ ಮೇಲೆ, ಇದ್ರ ಮೇಲೆ ತುಂಬಾ ಕಲ್ಪನೆ ಇರುತ್ತೆ. ಪಟಾಕಿ ಹೊಡಿಬೇಕು, ಜೀಪ್ ತಗೊಂಡ್ಬರ್ಬೇಕು, ಹೆಣ್ಮಕ್ಳಿಗೆಲ್ಲ ಗೊಂಬೆ ತಗೊಳ್ಬೇಕು, ಈ ಗಂಡ್ ಮಕ್ಳಿಗೆಲ್ಲ ಜೀಪು, ಪಿಸ್ಟಲ್, ಇದ್ರ ಮೇಲೆ ಕಲ್ಪನೆ. ಅದೇ 18ರಿಂದ 30 ವರ್ಷವರೆಗೂ ಯಾರು ಮದುವೆ ಮಾಡ್ಕೊಳ್ಳೋಣ, ಯಾವ ಹುಡುಗಿ ಮದುವೆ ಮಾಡ್ಕೊಳ್ಳೋಣ, ಅದಕ್ಕೆ ಫುಲ್ ಲವ್ ಅಂತ ಹೇಳ್ತಾರಲ್ಲ, ಕಲ್ಪನೆ ಎಲ್ಲಿದೆ ಈಗ. ಅದಕ್ಕೆ ಅವ್ರ ಜೀವನನೆಲ್ಲ ಈ ಹುಡುಗಿಂದನೇ ಹೋಗಿ ಆಮೇಲೆ ಮದುವೆ ಮಾಡ್ಕೊಂಡು ಹೊಡೆದಾಡ್ಬೇಕಷ್ಟೇ ನೋಡಿ. ಆಮೇಲೆ 35ರಿಂದ 50ನೇ ವರ್ಷ ಏನಂತಂದ್ರೆ ಆಸ್ತಿ ಮಾಡ್ಬೇಕು, ಮನೆ ಮಾಡ್ಬೇಕು, ಜಾಗ ತಗೊಳ್ಬೇಕು, ಮಕ್ಕಳಿಗೆ ಲೈಫ್ ಸೆಟಲ್ ಮಾಡ್ಬೇಕು. ಇವಾಗ ಅವ್ರ ಮೈಂಡ್ ಅಲ್ಲೆಲ್ಲ ಹೋಗಿದೆ ಈಗ ಜಾಗ ತಗೊಳ್ಬೇಕು. ಅದಕ್ಕೆ ನಾನು ಹೇಳ್ತೀನಿ, ಯೌವನದಲ್ಲೇ ನೀವು ಆಮೇಲೆ ಈ 40-50 ವರ್ಷದ ಮೆಂಟಾಲಿಟಿ ತಗೊಂಡ್ಬಿಟ್ರೆ ಆ ಏಜ್ ಅಲ್ಲಿ ನೀವೆಷ್ಟೋ ಸಾಧನೆ ಮಾಡ್ಬಿಟ್ಟಿರ್ತೀವಿ. Hallelujah. Praise the Lord. 50-60 ನಮ್ಗೊಂದೊಂದು ಮನೆ ಮಾಡ್ಕೊಳ್ಳೋಣ, ನಮ್ದೊಂದು ಪೆನ್ಷನ್ ಸೆಟ್ ಮಾಡ್ಕೊಳ್ಳೋಣ, ಈ ಮೈಂಡ್ ಹೋಗ್ಬಿಡುತ್ತೆ. ಆದ್ರೆ 70ರಿಂದ 80 ಎಲ್ಲಿ ಸಾಯೋಣ, ಯಾವಾಗ ಸಾಯೋಣ, ಹೇಗೆ ಸತ್ತರೆ, ಯಾರು ನಮಗೆ ಸಮಾಧಿ ಮಾಡ್ತಾರೆ, ಈಗ ಸಾವು ಬಗ್ಗೆ ಅಷ್ಟೇ. ಯಾಕಂದ್ರೆ ಮೈಂಡ್ ಹಂಗೆ ಏನಾಗಿದೆ ಅಂತಂದ್ರೆ ಡೆವಲಪ್ ಆಗ್ಬಿಡಿದೆ ಆ ರೀತಿಯಾಗಿ. ಅದಕ್ಕೆ ಅದನ್ನ ಬದಲಾಯಿಸ್ಬೇಕಂದ್ರೆ ಈಗ ಹೇಳ್ತೀವಿ ನೋಡಿ, ದೇವರು ಕೂಡ ನಿಮ್ಮ ಹಾಗೂ ನನ್ನ ಮೈಂಡ್ ಅನ್ನ ಚೇಂಜ್ ಮಾಡಲ್ಲ. ಅದಕ್ಕೆ ನಿಮಗೆ ಶಾಕಿಂಗ್ ವಿಷಯ ಹೇಳುವಾಗ ನೀವು ಒಂದೇ ಸತಿ ಕೇಳ್ಬಿಟ್ಟು ಕಡ್ಬೋದು ಅಂತ ಹೋಗ್ಬಿಡ್ಬೇಡಿ. ನಾನು ಹೇಳೋ ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಗಮನ ಕೇಳಿ. ನಿಮ್ಮ ಪ್ರಾರ್ಥನೆ ಯಾರು ಬದಲಾಗಲ್ಲ. ಅರ್ಥ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಾರ್ಥನೆ 4 ವಿಷಯ ಮಾಡುತ್ತೆ. ಒಂದು, ಆತನ ಬಳಿಗೆ ಏನ್ ಮಾಡ್ತಾರೆ, ಸೇವಕರನ್ನ ಅಥವಾ ವಿಶ್ವಾಸಗಳನ್ನ ಕಳಿಸ್ತಾರೆ ಫಸ್ಟ್. ಎರಡನೇದು ಪ್ರೇರೇಪಿಸುವ. ಸಭೆಗೆ ಹೋಗೋಣವಾ, ಇವ್ರು ಹೇಳ್ತದ್ದು ಕರೆಕ್ಟಾ, ಚರ್ಚ್ಗೆ ಹೋಗೋಣವಾ, ಅವನ್ನೆಲ್ಲ ಪ್ರೇರೇಪಣೆ ಉಂಟು ಮಾಡೋದು ಯಾರು? ದೇವರು. ಪ್ರೇಯರ್ನಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡೋಂಗಿದ್ರೆ ಇವತ್ತು ಎಷ್ಟೋ ಚೇಂಜ್ ಆಗ್ಬಿಡ್ತಿದ್ದಲ್ಲ. 17ನೇ ಯೋಹಾನಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು, ಎಷ್ಟೋ ಮಿಷನರಿ ಪ್ರಾರ್ಥನೆ ಮಾಡಿದ್ರು, ಇನ್ನೂ ದೇಶ ಚೇಂಜ್ ಆಗಿಲ್ಲ. ಯಾಕಂದ್ರೆ ದೇವರು ಯಾರ ಮೈಂಡ್ ಅನ್ನ ಚೇಂಜ್ ಮಾಡುವ ಸಾಮರ್ಥ್ಯ ಇಲ್ಲ. ಯಾಕಂತಂದ್ರೆ ಮನುಷ್ಯನಿಗೆ ಅದನ್ನ ಸ್ವತಂತ್ರ ಕೊಟ್ಬಿಟ್ರು. ಅದಕ್ಕೆ ಅವನಿಗೆ ಅವಕಾಶ ಕೊಡ್ತಾರೆ. ಈಗ ನೀವು ಯಾರಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವನ ಆತ್ಮದಲ್ಲಿ ಪ್ರೇರೇಪಿಸ್ತಾರೆ, ಅಥವಾ ಅವನಿಗೆ ಸುವಾರ್ತೆ ಸಾರಲ್ಪಡುತ್ತೆ, ಅಥವಾ ಪರಿಸ್ಥಿತಿಗಳನ್ನು ದೇವರ ಹತ್ರ ಬರೋದಕ್ಕೆ ಅವನ ಎಳೆಯುತ್ತೆ. ಅದಕ್ಕೆ ಇವಾಗ ಇಷ್ಟೊಂದು ನಿಮಗೆ ನಾವು ಯಾಕೆ ಇಷ್ಟೊಂದು ಬೋಧಿಸ್ತೀವಿ ಅಂತಂದ್ರೆ, ನೀವು ಯೋಚಿಸಿ ಡಿಸೈಡ್ ಮಾಡಿಲ್ಲ ಅಂದ್ರೆ ದೇವರು ಕೂಡ ನಿಮ್ಮಲ್ಲಿ ಬರಕ್ಕಾಗಲ್ಲ. ದೇವರಿಂದ ಎಲ್ಲ ಸಾಧ್ಯ, ಆದ್ರೆ ನಿಮ್ಗಾಗಿ ತೀರ್ಮಾನ ತಗೊಳ್ಳಲ್ಲ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲರಿಗಾಗಿ ಸತ್ರು, ಆದ್ರೆ ಎಲ್ಲರೂ ರಕ್ಷಿಸಲ್ಲ. ಯಾರೆಲ್ಲ ಅದನ್ನ ನಂಬಿ ಯೋಚಿಸಿ ವಿಶ್ವಾಸಿಸ್ತಾರೋ ಅವರೊಳಗೆ ಅವ್ರು ಬರ್ತಾರೆ. ಅದಕ್ಕೆ ನಾವು ಪ್ರಸಂಗ ಮಾಡ್ತೇವೆ, ಅದಕ್ಕೆ ನಾವು ಸುವಾರ್ತೆ ಸಾರ್ತೇವೆ, ಅದಕ್ಕೆ ಟ್ರ್ಯಾಕ್ಸ್ಗಳನ್ನ ಕೊಡೋದು. ಯಾಕೆ ಸುವಾರ್ತೆ ಸಾರ್ತೇವೆ ಅಂದ್ರೆ ಅವ್ನು ಕುತ್ಕೊಂಡು ಯೋಚಿಸ್ತಾನೆ. ಇವತ್ತು ಹಾಕುವ ಈ ಬೀಜ ಒಂದಲ್ಲ ಒಂದು ದಿನ ಅವ್ನು ಸಾಯುವಂತ ಪರಿಸ್ಥಿತಿಯಲ್ಲಿ ಆ ಬ್ರದರ್ ಹೇಳಿದ್ರಲ್ವಾ, ಯೇಸು ಸ್ವಾಮಿನ ನಂಬುದ್ರೆ ಆಗುತ್ತೆ ಅಂತ ಹೇಳಿದ್ರಲ್ವಾ, ಸರಿ ಇವತ್ತಾದ್ರೂ ಕರೆದು ನೋಡೋಣ. ಕರೆದ ತಕ್ಷಣನೇ ಬಳಿಗೆ ಬರುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಆತನು ಕರುಣಾಮಯನು. ಇನ್ನೊಂದು ಕಡೆ ಹೇಳುತ್ತೆ ಅವರು ಅತಿ ಕರುಣಾಮಯನಂತೆ, ಕರುಣಾನಿಧಿ. ಆ ಕರುಣಾನಿಧಿಗೆ ಒಂದು ಕಂಡೀಷನ್ ಅಂತಂದ್ರೆ ಮನುಷ್ಯ ಆಸಕ್ತಿ ಹೊರಗೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕರು ಮೈಂಡ್ ಅಲ್ಲಿ ರಾಂಗ್ ಪಿಕ್ಚರ್ ಇದೆ. ದೇವರಿಗೆ ಮಾಡ್ಬಿಡ್ಬೋದ, ದೇವರನ್ನು ಹೊಡಿತಾರೆ. ಎಲ್ಲೂ ದೇವರು ಹೊಡಿಯಲ್ಲ. ಪಾಪವು ನಿಮಗೆ ಮರಣವನ್ನು ತರುತ್ತದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಹೇಳಿದ್ರು, ನೀವು ಪಾಪದಲ್ಲೇ ಇದ್ರೆ ಪಾಪದಲ್ಲೇ ಸಾಯುವಿರಿ, ಆದ್ರೆ ನೀವು ನನ್ನ ನಂಬಿರಾದರೆ ನಿಮ್ಮನ್ನು ರಕ್ಷಿಸುವ. ಹೇಗಿದೆ ಅಂತಂದ್ರೆ ಎಷ್ಟು WF ನೋಡಿದೀವಿ.
ಈ ಡಬಲ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಆ ಒಂದು ಗೇಮ್ ಅಲ್ಲಿ ಒಬ್ಬ ಒದೆ ತಿಂತಿರ್ತಾನೆ, ಇನ್ನೊಬ್ಬ ರಿಂಗಿನ ಆಚೆ ಏನ್ ಮಾಡ್ತಿರ್ತಾನೆ, ಮುಟ್ಟು ಯಾಕಂದ್ರೆ ಅವ್ನು ಮುಟ್ಟಿದ್ರೆ ಅವ್ರ ಒಳಗೆ ಬರಕ್ ಸಾಧ್ಯ. ನೋಡಿ ಅಂದ್ರೆ ಅವ್ನು ನೋಡಿರ್ತೀವಿ ನಾವು ಗೊತ್ತು ಇದೆಲ್ಲ. ಅವನು ಆ ರಿಂಗ್ ಆಚೆ ಏನ್ ಮಾಡ್ತಾನಂತಂದ್ರೆ, ಹೇಗಾದ್ರೂ ಮಾಡಿ ಮುಟ್ಬಿಡಪ್ಪ, ನನ್ನ ಮುಟ್ಬಿಡು, ನೀನ್ ಮುಟ್ಬಿಟ್ರೆ ನಾನು ಏನ್ ಬರ್ತೀನಿ, ಬಂದ್ ಏನ್ ಮಾಡ್ತೀನಿ, ಆ ಹೊಡಿತೀನಿ. ದೇವ್ರು ಹಾಗೇನೆ ನಿಮ್ಮ ಕಷ್ಟ ಸಂಕಟಗಳಲ್ಲಿ ಹೇಗಾದ್ರೂ ನನ್ನ ಗುಣಗುಡ್ದೆ, ಹೇಗಾದ್ರೂ ನನ್ನ ಬೈದೆ, ನನ್ನ ಕರೆದ್ರೆ ತಕ್ಷಣ ನಾನು ಬರ್ಲಿದ್ದೇನೆ. ಬಂದ್ ಏನ್ ಮಾಡ್ತಾಳೆ, ಅದನ್ನ ಒಡೆಗೇಟಿಗೆ ಆ ಕೋಪಲೆ ಹಾಗೇನೆ ದೇವರು. ನಮ್ಮ ದೇವರು ಕಷ್ಟಗಳನ್ನ ಕೊಟ್ಟು, ಕಾಯಿಲೆಯನ್ನು ಕೊಟ್ಟು, ದುಃಖ ಕೊಟ್ಟು ಸಂತೋಷ ಪಡೋ ದೇವರಲ್ಲ, ಆ ಮಧ್ಯದನ್ನ ಕರಿತಾನ ಅಂತ ನೋಡ್ತಾರೆ. ಅದಕ್ಕೆ ಕೀರ್ತನ 50 ಹೇಳುತ್ತೆ, ಕಷ್ಟ ಕಾಲದಲ್ಲಿ ನನ್ನ ಏನ್ ಮಾಡಿರಿ, 50:15 ವಾಕ್ಯ, ಕಷ್ಟ ಕಾಲದಲ್ಲಿ ನನ್ನ ಬೈರಿ, ಕಷ್ಟ ಕಾಲದಲ್ಲಿ ಗುಣಗುಟ್ರಿ, ಕಷ್ಟ ಕಾಲದಲ್ಲಿ ಅರಿಕೆ ಮಾಡಂತ ಹೇಳಿಲ್ಲ, ಕಷ್ಟ ಕಾಲದಲ್ಲಿ ಜಸ್ಟ್ ಕರೀರಿ. ತಮಿಳು ಚೆನ್ನಾಗಿದೆ, ಆಪತ್ತು ಕಾಲದಲ್ಲಿ ಎಣ್ಣೆ ನೋಕಿ ಕೂಪಿಡು, ಪ್ರೈಸ್ ದಿ ಲಾರ್ಡ್, ನನ್ನ ನೋಡಿ ಕರಿ ಅಂತ. ಅಷ್ಟೇ ಏನ್ ಮಾಡ್ತೀವಿ, ಬಿಡಿಸಿ. ನಾನು ಏನ್ ಬಿಡಿಸಿ, ನೆನ್ಸ್ಕೊಳ್ಳಿ, ಪ್ರೈಸ್ ದಿ ಲಾರ್ಡ್. ಮುಟ್ಬಿಟ್ರೆ ಬಿಡಿಸಿ, ಯಾರಿಂದ, ಅವನಿಂದ. ಆಮೇಲೆ ಹಾಗೇನೆ ನಮ್ಮ ದೇವರು ಪ್ರೈಸ್ ದಿ ಲಾರ್ಡ್ ಕರುಣಾಮಯ. ಅದಕ್ಕೆ ಒಳ್ಳೆಯವರಾಗಿ ಇರೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ವಿಶ್ವಾಸವನ್ನು ನಾವು ಅಭ್ಯಾಸಿಸಬೇಕು. ಅದಕ್ಕೆ ಒಂದು ಅನೇಕ ವಿಶ್ವಾಸಿಗಳು ಒಳ್ಳೆಯವರಾಗಿದ್ದಾರೆ, ಅನೇಕರು ವಿಶ್ವಾಸವನ್ನು ಬೆಳೆಸ್ಕೊಂಡಿದ್ದಾರೆ. ಅದಕ್ಕೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಪ್ರೈಸ್ ದಿ ಲಾರ್ಡ್. ಅಪೊಸ್ತಲರ ಕೃತ್ಯಗಳು ಇವತ್ತು ನೋಡೋಣ, ಚೆನ್ನಾಗಿದೆ. 14ನೇ ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್. 3 ಹೀಗಿರಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂಗಿದನು. ಅವನು ಫಸ್ಟ್ ಏನವನು, ಫಸ್ಟ್ ಕಾಲಲ್ಲಿ ಸ್ಟ್ರೆಂತ್ ಇಲ್ಲ, ಸೆಕೆಂಡ್ ಎಂದಿಗೂ ನಡೆಯದೆ ಹುಟ್ಟು ಕುಂಟ, ಬೈ ಬರ್ತ್ ಅವನೇನಾಗಿಲ್ಲ, ಕುಂಟ. 3ನೇದು ಅವನಿಗೆ ನಡೆಯಕತ್ತ. ಏನ್ ಮಾಡ್ತಿದ್ದ ಅವನು, ಪೌಲನು ಆಡುವ ಪ್ರಾರ್ಥನೆಯನ್ನು ಅಲ್ಲ, ಆಡುವ ಮಾತನ್ನು ಲಕ್ಷ್ಯವಿಟ್ಟು ಕಲ್ಪನೆ ಮಾಡುತ್ತಿದ್ದನು. ಈಗ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಸ್ವಲ್ಪ ನೋಡೋಣ. ಓದಿ ಹಾಗೆ. ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ಪ್ರಾರ್ಥನೆ ಅವನಲ್ಲಿದೆ, ತ್ಯಾಗವು ಅವನಲ್ಲಿದೆ, ವೈರಾಗ್ಯ ಅವನಲ್ಲಿದೆ ಅಂತ ಹೇಳಿಲ್ಲ. ದೇವ್ರ ಮಾತ್ರ ನಂಬಿಕೆ ನೋಡೋದಲ್ಲ, ಸೇವಕರು ಗೊತ್ತಾಗ್ಬಿಡುದು ಯಾರು ನಂಬಿಕೆ ಇದೆ, ನಂಬಿಕೆ ಇಲ್ಲ ಅಂತ. ಯಾಕಂದ್ರೆ ಪೌಲ್ ಪ್ರಸಂಗ ಮಾಡುವಾಗ ಆ ನಂಬಿಕೆ ಅವನಿಗೆ ಇದೆ ಅಂತ ಯಾರು ಗೊತ್ತಾಯ್ತು, ಪೌಲ್ ಗೊತ್ತಾಯ್ತು. ಪೌಲ್ಗೆ ಏನ್ ಮಾಡಿಲ್ಲ, ಹಾಗಾಗಿ ಪ್ರೇಯರ್ ಮಾಡಿಲ್ಲ. ಏನ್ ಮಾಡಿದನು, ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲನ್ನು ನೆಟ್ಟಗೆ ನಿಲ್ಲಿಸಿಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ನೋಡಿದ್ರ ರಿಲೀಸ್ ಆಗ್ಬಿಡುತ್ತೆ. ನಿಮ್ಮ ಆಶ್ರಮದೆಲ್ಲ ಪರಲೋಕದಿಂದ ಬರಲ್ಲ, ಜಸ್ಟ್ ಒಂದ್ ಸೆಕೆಂಡ್ ಇಲ್ಲೇ ಇದೆ ನಿಮ್ಗೆ ಐಶ್ವರ್ಯ, ಆರೋಗ್ಯ ಎಲ್ಲ. ಆ ರೆವಲೇಷನ್, ಆ ಕೀ ಅದು ತಿಳ್ಕೊಂಡ ತಕ್ಷಣ ಟಕ್ ಅಂತ ಬಂದ್ಬಿಡುತ್ತೆ. ಅದಕ್ಕೆ ಇಲ್ಲಿ ಮಹಿಮೆ ಇದೆ, ಇಲ್ಲಿ ನಂಬಿಕೆ ಮಹಿಮೆ, ಆಮೇಲೆ ಆಶೀರ್ವಾದ ಮಹಿಮೆ, ಆಮೇಲೆ ಗುಣಪಡಿಸುವ ಮಹಿಮೆ ಇದೆ. ಆದ್ರೆ ಆ ಮಹಿಮೆ ಏನ್ ನೋಡ್ತಾ ಇದೆ ಅಂತಂದ್ರೆ ನಿಮ್ಮ ಕಣ್ಣೀರಲ್ಲ. ಅದಕ್ಕೆ ಆರಾಧನೆ ಮಾಡುವಾಗ, ದೇವ್ರ ಸಭೆಗೆ ಬರುವಾಗ ದೇವ್ರು ಏನ್ ನೋಡ್ತಾರೆ ಅಂತಂದ್ರೆ, ಏನ್ ಬಟ್ಟೆ ಹಾಕೊಂಡ್ಬಂದಿದ್ದಾನೆ, ಇವ್ನು ಒಡವೆ ಹಾಕೊಂಡಿಲ್ವಾ, ಇವನ್ ಚಪ್ಪಲಿ ಹಾಕೊಂಡಿಲ್ವಾ, ಇವನ್ ಜೀನ್ಸ್ ಹಾಕೊಂಡಿದಾನ, ಇಲ್ಲ ನೇಲ್ ಪಾಲಿಶ್ ಹಾಕೊಂಡಿದಾನ. ದೇವ್ರು ಇದು ನೋಡಲ್ಲ, ಅಯ್ಯೋ ತುಂಬಾ ಆಡ್ತಿದಲ್ಲ ಅದು ನೋಡಲ್ಲ, ನಂಬಿಕೆ ನೋಡೋನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಸ್ವಂತ ಮನೆಗೆ, ಸ್ವಂತ ಜಾಗದಲ್ಲಿ ಹೋಗಿ ಪ್ರಸಂಗ ಮಾಡುವಾಗ ಜನಗಳು ಯೇಸು ಸ್ವಾಮಿಯನ್ನು ನಂಬದರಿಂದ ಅಂತಂದ್ರೆ ಹೇಗ್ ನೋಡಿದ್ರೆ ಯೇಸು ಸ್ವಾಮಿ ಅವರು, ಇವ್ರ ಕಾರ್ಪೆಂಟರ್ ಮಗಪ್ಪ, ಯೋಸೇಫನ್ ಮಗ, ನೋಡಿ ಅವನ ಮಗ ಓದಿಸ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣನೇ ಈಗ ಬ್ಲೆಸ್ಸಿಂಗ್ ನ ಬ್ಲಾಕ್ ಮಾಡಿದ ಯಾರು, ದೇವರಲ್ಲ.
ಆಮೇನ್. ಅದಕ್ಕೆ ನೀವು ಯಾವುದೇ ಪ್ರಸಂಗ ಕೇಳುವಾಗ ಪಾಸ್ಟರ್ ಕನ್ನಡಿ ಹಾಕೊಂಡಿದ್ದಾರೆ, ಪಾಸ್ಟರ್ ಜೀನ್ಸ್ ಹಾಕೊಂಡಿದ್ದಾರೆ, ಪಾಸ್ಟರ್ ಏನ್ ಹೀಗಿದ್ದಾರೆ, ಇಷ್ಟೇನ್ ಮಾಡ್ತಾರಲ್ಲ ಅಂತ ನೀವು ಏನಾದ್ರೂ ನಿಮ್ ಮೈಂಡ್ ಹೋದ್ರೆ ಈ ವಾಕ್ಯಗಳು ನಿಮ್ಮಲ್ಲಿ ಕೆಲಸ ಮಾಡಲ್ಲ. ಅದಕ್ಕೆ ಕುಂಟ ಪೌಲ್ ಏನ್ ಬಟ್ಟೆ ಹಾಕೊಂಡಿದ್ದಾನೆ ನೋಡಿಲ್ಲ, ಅವನು ಮಾತಾಡುವುದನ್ನು ಲಕ್ಷ್ಯವಿಟ್ಟು ನೋಡೋದು ಬೇರೆ. ಅದಕ್ಕೆ ಕೀರ್ತನ 34:5 ಹೇಳಿದಲ್ಲ, ಆತನನ್ನೇ ದೃಷ್ಟಿಸಿದವರು. ಲುಕ್ ಬೇರೆ, ನೋಡಿದವರು ಬೇರೆ. ಇಂಗ್ಲಿಷ್ ಅಲ್ಲಿ ಲುಕ್ ಅಂಡ್ ಸಿ ಅಂತ ಬರುತ್ತೆ. ಲುಕ್ ಅಂದ್ರೆ ಈ ಕಣ್ಣಲ್ಲಿ ನೋಡೋದು, ಸಿ ಅಂದ್ರೆ ಇಲ್ಲಿ ನೋಡೋದು. ಅದಕ್ಕೆ ಮತ್ತಾಯ, ಮಾರ್ಕ್, ಲೂಕ್, ಯೋಹಾನ್ ಬರೆದ ಸುವಾರ್ತೆ ಎಲ್ಲ ಈ ಕಣ್ಣಿಂದ ನೋಡಿದ ಬರೆದಿದ್ದಾರೆ. ಆದ್ರೆ ಎಫೆಸ ಬರೆದ ಪುಸ್ತಕ ಇದೆಲ್ಲ ಈ ಕಣ್ಣಿಂದ ಪೌಲ್ ನೋಡಿದನ್ನ ಬರೆದ. ಅದಕ್ಕೆ ಪೌಲ್ ಪ್ರಾರ್ಥನೆ ಮಾಡುವಾಗ ದೇವರವರ ಮನ ಕಣ್ಗಳನ್ನ ತೆರೆಯ ಮಾಡಿ. ಈಗ ನೀವು ಕಣ್ಣು ಮುಚ್ಚಿ ಇಲ್ಲಿ ಒಳಗಿಂದ ಪಿಕ್ಚರ್ ಓಡ್ಬೇಕು, ಅದೇ ನಿಮ್ಮ ಲೈಫ್. ಅದಕ್ಕೆ ನೀವು ಎಷ್ಟೇ ನೀವು 100 ಸತಿ ಯೇಸು ಸ್ವಾಮಿ ಹೇಳಿದ ತಕ್ಷಣ ಯೇಸು ಮೇಲೆ ಅದ್ಭುತ ಮಾಡಲ್ಲ. ಅದಕ್ಕೆ ಇಂಗ್ಲಿಷ್ ಫಿಲ್ಮ್ ನೋಡಿ ಕೆಟ್ಟ ಮಾತು ಹೇಳ್ಬಿಟ್ಟು ಜೀಸಸ್ ಅಂತಾರೆ. ಓ ಮೈ ನಾಟ್ ಜೀಸಸ್, ಕೆಟ್ಟ ಮಾತು ಹೇಳ್ಬಿಟ್ಟು ಜೀಸಸ್ ಅಂತಾರೆ. ಯಾಕಂದ್ರೆ ಜೀಸಸ್ ನಮ್ಮ ವರ್ಡ್ ಅವ್ರ ಬಾಯಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಬಾಯಲ್ಲಿ ಹೇಳೋದು ಏನ್ ಮಾಡಲ್ಲ, ಕೆಲಸ ಮಾಡಲ್ಲ. ಹೃದಯದಲ್ಲಿ ನಂಬಿ ನೋಡಿ ನೀವು ವಿಶ್ವಾಸದಲ್ಲಿ ಹೇಳುವುದೇ ಆಗುತ್ತೆ. ಅದಕ್ಕೆ ಏನ್ ಎಕ್ಸರ್ಸೈಸ್ ಅಂತಂದ್ರೆ ನೀವು ಕಲ್ಪನೆ ಮಾಡೋದು ಎಕ್ಸರ್ಸೈಸ್ ಮಾಡ್ಕೋಬೇಕು. ಹೋಗ್ಬಿಡುತ್ತಲ್ಲ, ಕರ್ತನನ್ನ ಕುರುಬನಂತ ಕಲ್ಪನೆ ಮಾಡಿ ನೋಡಿ. ನಾನು ಆತನ ಕುರಿಯಾಗಿದ್ದೇನೆ, ಆತ ನನ್ನನ್ನು ಹಸಿರು ಹುಲ್ಲಲ್ಲಿ ನನ್ನನ್ನು ತಂಗಿಸುತ್ತಾನೆ. ಈಗ ಹುಲ್ಲು ಅಂತಂದ್ರೆ ಆತ ನನ್ನ ಕುರುಬನು ನಿಶ್ಚಯ ನನ್ನ ಜೀವನ ಹುಲ್ ಮೇಲೆ ಕುಂದಿಸ್ತಾನೆ, ಮುಳ್ಳು ಮೇಲೆ ಅಲ್ಲ. ನನಗೆ ಹುಲ್ಲು ಕೊಡೋದಕ್ಕೋಸ್ಕರ ಆತನ ಮುಳ್ಳನ್ನು ಆತನ ಹೊತ್ಕೊಂಡವನು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಯೇಸು ಸ್ವಾಮಿ ನನಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಮುಳ್ಳನ್ನು ಆತನ ಈ ಕಲ್ಪನೆ ಮಾಡೋದನ್ನ, ಈ ಪಿಕ್ಚರ್ ಸ್ವಲ್ಪ ಬರೋದು ಕಷ್ಟ. ಅದಕ್ಕೆ ವಾಕ್ಯಗಳನ್ನ ನೀವು ನಾನು ಅದಕ್ಕೆ ಅನೇಕ ಹೇಳ್ತೀನಿ, ಪ್ರಾರ್ಥನೆ ಮಾಡೋದ್ ಮುಂಚೆ ಒಂದು ಅಟ್ಲೀಸ್ಟ್ ಒಂದು ನಿಮ್ಗೆ ಏನೆಲ್ಲ ವಾಕ್ಯ ಹೇಳಿದ್ರು ಸ್ವಲ್ಪ ಮನಪಾಠ ಮಾಡ್ಬಿಡಿ, ಅದು ಓದ್ಬಿಡಿ. ಏಷ್ಯಾ 60 ಇದೆಲ್ಲ ಓದ್ಬಿಟ್ಟು ಏನಾದ್ರೂ ವಾಕ್ಯ ನಿಮ್ಗೆ ಟಚ್ ಆಗುತ್ತಲ್ವಾ, ಅದನ್ನು ಸ್ವಲ್ಪ ಕಣ್ಣು ಮುಚ್ಕೊಂಡು ಅದನ್ನ ನೀವೇ ಅಂತ ಕಲ್ಪನೆ ಮಾಡಿ. ಆ ಕಲ್ಪನೆ ಮಾಡಿದರೆ, ಈಗ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳುತ್ತೆ, ನೀನು ಕಟ್ಟದ ಒಳ್ಳೆ ಉತ್ತಮ ವಸ್ತುಗಳಿಂದ ಕೂಡಿರುವ ಮನೆಯನ್ನು ನಾನು ನಿನಗೆ ಕೊಡುವ ದೇಶದಲ್ಲಿ ಕೊಟ್ಟೇ ಕೊಡ್ತೇನೆ. ಇದೆಲ್ಲ ಓದಕ್ಕೆ ಚೆನ್ನಾಗಿದೆ, ಅದನ್ನ ರಿಯಲ್ ಲೈಫ್ ಅಲ್ಲಿ ಅನೇಕ ಜೀವನದಲ್ಲಿ ಇಲ್ಲ. ಆದ್ರೆ ಇಲ್ಲ ಅಂತ ಅನ್ಕೋಬೇಡಿ. ಯಾರೋ ನೋಡಿ ಅವ್ರು ಬಂದಿರೋದಕ್ಕೋಸ್ಕರ ವಾಕ್ಯ ಸುಳ್ಳಾಗಲ್ಲ. ನನ್ನ ಜೀವನ ನಡೆಯುತ್ತೆ, ಯಾಕಂದ್ರೆ ಅದನ್ನ ಕಲ್ಪನೆ ಮಾಡ್ತೇನೆ. ನನಗೋಸ್ಕರ ಮನೆ ರೆಡಿ ಆಗ್ತದೆ, ನನಗೋಸ್ಕರ ವಸ್ತು ರೆಡಿ ಆಗ್ತದೆ, ತಕ್ಕ ಸಮಯದಲ್ಲಿ ಬಂದೇ ಬರುತ್ತೆ. ಈ ಕಲ್ಪನೆ ಮಾಡೋದನ್ನ ಕಲಿಬೇಕು. ನೀವು ಹೋಗುವಾಗ್ಲೂ ಬರುವಾಗಲೂ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಈಗ ನೋಡಿ, ಇವಾಗ ನೀವು ನೆಕ್ಸ್ಟ್ ತಿಂಗಳು ಊರಿಗೆ ಹೋಗ್ತೀನಿ ಬ್ರದರ್ ಅಂತ ಹೇಳಿದ ತಕ್ಷಣ ಅವ್ರು ಇನ್ನು ಊರಿಗೆ ಹೋಗಿರಲ್ಲ, ಆಲ್ರೆಡಿ ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ತಾರೆ, ಅಣ್ಣನ ಜೊತೆ ಮಾತಾಡ್ತಿರ್ತಾರೆ. ನೀವು ಯಾರ ಜೊತೆ ಎಲ್ಲ ಮಾತಾಡಿದ್ರು ನೀವು ಊರಿಗೆ ಹೋದ್ಮೇಲೆ ಮಾತಾಡ್ತೀರಿ. ಅದಕ್ಕೆ ಊರಿಗೆ ಹೋಗೋಕ್ ಮುಂಚೆ ಹೇಳ್ತೀನಿ ನೋಡಿ, ಊರಿಗೆ ಹೋಗಿ ಮಾತಾಡ್ಬಿಟ್ಟು ತಿರುಗಿ ಮನೆಗೆ ಬಂದ ಕಲ್ಪನೆ ಮಾಡಿ, ಅವಾಗ ಹೋಗಿ ಸೇವಾಗ ಬಂದ್ಬಿಡ್ತೀನಿ. ಅನೇಕರಿಗೆ ಅಲ್ಲಿ ಹೋದಂತ ಕಲ್ಪನೆ ಮಾಡಿರ್ತಾರೆ, ಅದು ವಾಪಸ್ ಬರಲ್ಲ. ಅದಕ್ಕೆ ಊರಿಗೆ ಹೋದಾಗ ಸ್ಟಕ್ ಆಗ್ಬಿಡ್ತಾರೆ. ಅದಕ್ಕೆ ವಾಪಸ್ ಬರೋದು ಕಲ್ತ್ಕೊಳ್ಬೇಕು. ಅದಕ್ಕೆ ಕೆಲ್ಸದ ಆಚೆ ಹೋಗುವಾಗ ಆಚೆ ಬಿಡುವಲ್ಲಿ ವಾಪಸ್ ಬಂದು ಮನೇಲಿ 1-2 ಅಧ್ಯಾಯ ಓದ್ತಾ ಇದ್ದೀನಿ ನೋಡಿ. ಅನೇಕರು ಹೇಳ್ತಾರೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ, ಓದಕ್ ಇಂಟ್ರೆಸ್ಟ್ ಇಲ್ಲ ಅಂತಾರಲ್ಲ. ನೀವು ಹೊರಗೆ ಹೋಗುವಾಗಲೇ ಸ್ವಲ್ಪ ಒಂದು ಚಿಕ್ಕದಾಗಿ ಕಲ್ಪನೆ ಮಾಡಿ, ಮನೆಗೆ ಬಂದು 1-2 ಅಧ್ಯಾಯ ಓದ್ತಾ ಇದ್ದೀನಿ, ಥ್ಯಾಂಕ್ ಯು, ಪ್ರೇಯರ್ ಮಾಡ್ತೀನಿ, ಒಂದು 10 ನಿಮಿಷ ಮಾಡ್ತೀನಿ ಇವತ್ತು, ಹಿಂಗ್ ಯೋಚನೆ ಮಾಡಿ ನೋಡಿ. ಗ್ಯಾರಂಟಿ ಬಂದು ಮಾಡೇ ಮಾಡ್ತೀನಿ. ನೀವು ಕೆಲಸದಿಂದ ಬರಕ್ ಮುಂಚೆನೆ ಆ ಸೀರಿಯಲ್ ಮಿಸ್ ಮಾಡಬಾರ್ದು. ಇವತ್ತು ಆ 1-2:30 ಒಂದು ಸೀರಿಯಲ್ ಬರ್ತಲ್ವಾ, ಅದನ್ನ ಮಿಸ್ ಮಾಡಬಾರ್ದು. ಇನ್ನೂ ಬರಲೇ ಇಲ್ಲ, ಬರಕ್ ಮುಂಚೆನೆ ಕಲ್ಪನೆ ಮಾಡಿದ್ರಲ್ವಾ, ನೀವು ಏನ್ ಕಲ್ಪನೆ ಮಾಡಿದ್ರು ಅದು ಹೆಚ್ಚು ಮಾಡ್ಬಿಡ್ತೀರಾ. ಅದಕ್ಕೆ ನೀವು ಏನ್ ಯೋಚನೆ ಮಾಡ್ತಿರೋ ಅದ್ರಂತೆ ನೀವು ಇರ್ತೀರ. ಅದಕ್ಕೆ ಶನಿವಾರ ನೋಡಿ ಸಂಡೆ ಚರ್ಚ್ಕೋಣ ಅಂತ ಕಲ್ಪನೆ ಮಾಡಿದಕ್ಕೆ ಬರಕ್ ಸಾಧ್ಯ. ದೇವರೇ ನಿನ್ ಚಿತ್ತ ಇದ್ರೆ ನನ್ನ ಸಭೆ ನಾನು ಕರ್ಕೊಂಡು ಹೋಗಪ್ಪ, ಇಲ್ಲ ಅಂದ್ರೆ ನಿನ್ ಚಿತ್ತ ಅಂದ್ರೆ ಇಲ್ಲೇ ಬೆಡ್ಡೆಲ್ಲ ಮಲಗಿರ್ತೀನಿ, ಏಸು ಅಂದಲ್ಲ ಆಮೇನ್, ನೀವು ಬೆಡ್ಡಲ್ಲೇ ಇರ್ತೀರ. ಅಲ್ಲೆಲ್ಲೂಯ್ಯ. ನಾನ್ ಪ್ರಾರ್ಥನೆ ಮಾಡಿದೆ ಪಾಸ್ಟರ್, ನಾನ್ ಪ್ರಾರ್ಥನೆ ಮಾಡಿದ್ರೆ ದೇವ್ರ ಚಿತ್ತ ಇದ್ರೆ ನಾನು ಸಭೆಗೆ ಹೋಗ್ತೀನಿ, ಅದಕ್ಕೆ ನಾನು ಪ್ರಾರ್ಥನೆ ಮಾಡಿ ಕಂಟಿನ್ಯೂ ನೋಡಿದೆ ಪಾಸ್ಟರ್, ಬೆಡ್ಡಲ್ಲೇ ಇದ್ದೀನಿ ಪಾಸ್ಟರ್.
ಕಲ್ಪನೆ ಮಾಡಿದ್ರೆ ಪ್ರೈಸ್ ದಿ ಲಾರ್ಡ್ ಬಂದೇ ಬರ್ತೀರಾ. ಯಾಕಂದ್ರೆ ಫೋರ್ಸ್ ಅದು. ಅದಕ್ಕೆ ನೋಡಿ ಈ ಜಗತ್ತು ಹಾಗೆ ಯೂಸ್ ಮಾಡ್ತಾ ಇದೆ. ಆಮೇಲೆ ಕಲ್ಪನೆ ಯೂಸ್ ಮಾಡ್ತಾ ಇದೆ. ಅದಕ್ಕೆ ನೋಡಿ ಒಂದೊಂದು ಕ್ರಿಯೇಟಿವ್ ಏನಾಗ್ತದೆ ನಡೀತದೆ. ಅದಕ್ಕೆ ನೋಡಿ ಚೈನಾದಲ್ಲಿ ಈ ಜಗತ್ತಲ್ಲೇ ಹೆಚ್ಚು ಪಾಪ್ಯುಲೇಷನ್ ಯಾವುದು, ಆದ್ರೆ ಅವರು ಜನ ಜಾಸ್ತಿ ಅಂತ ಅವ್ರು ಚಿಂತೆ ಮಾಡಲಿಲ್ಲ, ಕಲ್ಪನೆ ಜಾಸ್ತಿ ಇದೆ ಅಲ್ಲಿ. ಅದಕ್ಕೆ ಎಲ್ಲದಲ್ಲೂ ಚೈನಾ ವಸ್ತು ಇದೆ, ಫೈನಾನ್ಸ್ ಜಾಸ್ತಿ ಇದೆ, ಹಣ ಜಾಸ್ತಿ ಇದೆ. ಅದಕ್ಕೆ ನೋಡಿ ಚೈನೀಸ್ ಏನಾದ್ರು ವಿಡಿಯೋಸ್ಗಳು ನೋಡಿ, ಒಂದು ಬಕೆಟ್ ಏನೇನೋ ಮಾಡ್ಬಿಡ್ತಾರೆ. ನೀವು ಎತ್ತಿ ಏನೋ ಆಸೆ ಬಿಸಾಕಿ ಅದೆಲ್ಲ ತೆಗೆದು ಏನೋ ಮಾಡ್ಬಿಡ್ತಾರೆ. ಒಂದು ಬಟ್ಟೆ ಕಿತ್ತೋಗಿರೋ ಬಟ್ಟೆ ಏನೋ ಮಾಡ್ಬಿಡ್ತಾರೆ. ಕಾರಣ ಅಂತಂದ್ರೆ ಮಕ್ಕಳು ಜಾಸ್ತಿ ಆದಷ್ಟು ಮೈಂಡ್ ಕಲ್ಪನೆ ಜಾಸ್ತಿ ಆಗುತ್ತೆ. ನಾವು ಮಕ್ಕಳು ಸ್ವಲ್ಪ ಭಯ ಬಿಡ್ತೀವಿ. ಅಲ್ಲಿ ಮಕ್ಕಳು ಜಾಸ್ತಿ ಇದ್ರು ಕಲ್ಪನೆಗಳು ಜಾಸ್ತಿ ಇದೆ. ಜನ ಇದ್ದಷ್ಟು ಹಣ ಜಾಸ್ತಿ. ನಮ್ ಜನ ಮಾಡಿದ್ರು ಜನ ಕಡಿಮೆ ಇದ್ರೆ ನಮ್ಗೆ ಹಣ ಜಾಸ್ತಿ. ಇವಾಗ ಜನ ಕಡಿಮೆ ಜನ ಏನಿದೆ, ಅದಕ್ಕೆ ಮಕ್ಕಳು ಜಾಸ್ತಿ ಆದ್ರು ನೋಡಿ ತಂತ್ರದಾಗಿ ಪ್ರೆಷರ್ ಮೈಂಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದೇ ಮಗು ಸೆಟ್ಲ್ ಆಗ್ಬಿಡ್ತಾರೆ, ಬಿಡಪ್ಪ ಮಗು ನೋಡಿದ್ರೆ ಅಷ್ಟೇ. ಅದಕ್ಕೆ ಈ ರಿಟೈರ್ಡ್ ಪರ್ಸನ್ ಯಾಕೆ ಜಾಸ್ತಿ ಕಾಯಿಲೆ ಬರುತ್ತೆ ಗೊತ್ತಾ? ರಿಟೈರ್ಡ್ ಆದ್ರೆ ಎಲ್ಲ ಅಷ್ಟು. ಅದಕ್ಕೆ ಯಾವಾಗಲೂ ಮೈಂಡ್ ರಿಟೈರ್ಡ್ ಆಗಬಾರ್ದು. ಯಾಕಂದ್ರೆ ಕೆಲಸ ಸ್ಟಾಪ್ ಆಯ್ತಲ್ವಾ, ಈಗ ಆಗ್ಲೇ ಇನ್ವೈಟ್ ಮಾಡ್ಕೊಳ್ತಿರ್ತಾರೆ ಕಾಯಿಲೆ, ಶುಗರ್, ಬಿ ಪಿ ಯಾವ್ದೋ ಬರುತ್ತೆ. ಅದಕ್ಕೆ ಆ ಮೈಂಡ್ ಸ್ಟಾಪ್ ಆದಾಗ ಇನ್ನೇನ್ ಬ್ರದರ್ ರಿಟೈರ್ಡ್ ಆಯ್ತಲ್ವಾ, ಮಕ್ಕಳು ಮದುವೆ ಮಾಡ್ಕೊಟ್ಬಿಟ್ರಿ, ಇನ್ನೇನ್ ಮನೆ ಕಟ್ಬಿಟ್ರಿ, ಇನ್ನೇನ್ ಹೋಗುತ್ತಾನೆ, ಇನ್ನೇನ್ ಪೆನ್ಷನ್ ಬರುತ್ತೆ, ಆ ಪೆನ್ಷನ್ ಅಲ್ಲಿ ಪ್ಲಾನಿಂಗ್ ಮಾಡ್ತಿರ್ತಾರೆ. ಅದಕ್ಕೇನೆ ಅನೇಕ ಪೆನ್ಷನ್ ದಾರಗಳಿಗೆ ಜಾಸ್ತಿ ಕಾಯಿಲೆಗಳು ಜಾಸ್ತಿ, ಯಾಕಂದ್ರೆ ಅವ್ರ ಮೈಂಡ್ ಕೆಲಸ ಕೊಡಲ್ಲ. ಆದ್ರೆ ನೋಡಿ ಬಿಲ್ ಗೇಟ್ಸ್ ಇವರೆಲ್ಲ ನೋಡಿ ಯಾಕೆಷ್ಟು ಬಿಸಿ ಆಗಿದೆ ಅಂದ್ರೆ ಅವ್ರ ಮೈಂಡ್ ಬಿಸಿ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಆ ಕೀ ಮರ್ತ್ಬಿಡ್ಬಾರ್ದು. ಒಂದು ಒಳ್ಳೆ ಕೀ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಅಭಿವೃದ್ಧಿ ಎಲ್ಲಿದೆ? ನಿಮ್ಮ ಕಲ್ಪನೆ ಇದೆ. ಅದಕ್ಕೆ ಕೂತ್ಕೊಂಡು ಅಟ್ಲೀಸ್ಟ್ ಒಂದು 15 ನಿಮಿಷ ಕಲ್ಪನೆ ಮಾಡಿ, ನನ್ನ ಮನೆ, ನನ್ನ ಲೈಫ್ ಈ ರೀತಿಯಾಗಿ ನಿಶ್ಚಯವಾಗಿ ಹೀಗೆ ಇರುತ್ತೆ. ದೇವರೇ ನಿನ್ನ ವಾಕ್ಯಗಳು ಕಲ್ಪನೆ ಬಂದಿಲ್ವಾ, ಬಾಯಲ್ಲಿ ವಾಕ್ಯ ಹಾಕೊಳ್ಳಿ. ಈ ರೀತಿಯಾಗಿ ದೇವರೇ ನನ್ನ ದೀರ್ಘಾಯುಷ್ಯಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಅದು ನೆರವೇರುವುದಕ್ಕಾಗಿ ಸ್ತೋತ್ರ. ಸಾಯೋದಕ್ಕಾಗಿ ದೇವರು ನಮ್ಮನ್ನ ಸೃಷ್ಟಿಸಲಿಲ್ಲ, ಜೀವಿಸೋದಕ್ಕಾಗಿ. ನೀವು ಸಾಯೋದನ್ನ ಕಲ್ಪನೆ ಮಾಡಿದ್ರೆ ಬೇಗ ಸಾಯ್ತೀರ, ನೀವು ಜೀವಿಸೋದ್ ಕಲ್ಪನೆ ಮಾಡಿದ್ರೆ ಬೇಗ ಜೀವಿಸ್ತೀರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಒಬ್ರು ಹೇಳಿದ್ರು, ಪಾರೋನ್ ಹೃದಯ ದೇವರ ಕಠಿಣ ಮಾಡಿದ್ರು ಬ್ರದರ್. ಪಾರೋನ್ ಹೃದಯ ಯಾಕೆ ಕಠಿಣ ಮಾಡಿದ್ರು ಅಂದ್ರೆ ಅವನ್ ನೀರನ್ನ ದೇವರಾಗಿ ನಂಬ್ತಾ ಇದ್ದ. ನೈಲ್ ನದಿ, ಇವತ್ತು ಗಂಗಾ ಯಮುನಾ ಅಂತ ಇದು ಮಾಡ್ತೀವಲ್ಲ, ಆ ಕಾಲದಲ್ಲಿ ನೈಲ್ ನದಿನ ದೇವರಾಗಿ ಅವನೇನ್ ಮಾಡ್ತಿದ್ದ, ನಂಬ್ತಾ ಇದ್ದ. ಯಾಕೆ ದೇವರು ಅವನ ಮನವನ್ನ ಕಠಿಣ ಮಾಡಿದ್ರು ಅಂತಂದ್ರೆ ಅದು ದೇವರಲ್ಲ ಅಂತ ತೋರಿಸೋದಕ್ಕೆ ಅದನ್ನ ರಕ್ತವಾಗಿ ಮಾಡಿದ್ರು. ನೆಕ್ಸ್ಟ್ ವಾಕ್ಯ ನೀವು ಓದ್ ನೋಡಿ, ಪಾರೋನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡ ಅಂತಂದ್ರೆ ಅವಕಾಶ ಕೊಟ್ಟರು ದೇವರು. ಅದಕ್ಕೆ ನಿಮ್ಮ ಪ್ರಾರ್ಥನೆ ಅನೇಕರಿಗೆ ಅವಕಾಶ ಕೊಡುತ್ತೆ. ಅವಕಾಶ ತೆಗೆದುಕೊಳ್ಳದೇ ಇರೋದು ಅವ್ರಿಗೆ ಬಿಟ್ಟಿರೋದು. ಅದಕ್ಕೆ ನಾನು ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಯಾರೇ ಆಗಿರ್ಲಿ, ಅದು ದೇಶದ ದೊಡ್ಡ ಅಧಿಕಾರಿಗಳಾಗಿರ್ಲಿ, ಅವ್ರಿಗೂ ಅವಕಾಶ ದೇವರು ಕೊಡ್ತಾರೆ. ಆದ್ರೆ ಅವಕಾಶವನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇವತ್ತು ನೀವು ಹಾಗೂ ನಾನು ಇಲ್ಲಿ ಬಂದಿದೆ ಅಂತಂದ್ರೆ ನನಗಾಗಿ ನಿಮ್ಗಾಗಿ ಯಾರೋ ಪ್ರಾರ್ಥಿಸ್ತಿರ್ತಾರೆ, ನಮಗೆ ದೇವರು ಅವಕಾಶ ಕೊಟ್ಟಿರ್ತಾರೆ. ಕೃಪೆಯಾಗಿ ದೇವರು ಅದನ್ನು ನಾವು ಅಂಗೀಕರಿಸ್ಕೊಂಡ್ವಿ. ನಾವು ಧನ್ಯರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಈ ಪೌಲನು ಈತನು ಹೇಳುವ ಈ ಮೆಸೇಜ್ ಗುಡ್ ನ್ಯೂಸ್, ಎಲ್ಲೆಡೆ ಗುಡ್ ನ್ಯೂಸ್. ಯೇಸು ಸ್ವಾಮಿ ಹೇಳಿದ್ರು, ಕರ್ತನಾತ್ಮ ನನ್ನ ಮೇಲಿದೆ, ಬಡವರಿಗೆ ಶುಭ ಸಮಾಚಾರ. ಏನು ಗುಡ್ ನ್ಯೂಸ್? ಈಗ ಬಡವನಿಗೆ ಹೋಗ್ಬಿಟ್ಟು ನೀವು ಗುಡ್ ನ್ಯೂಸ್ ಅಂತ ಏನ್ ಹೇಳ್ತೀರಾ? ನಾಲ್ಕು ಹೋಗ್ಬಿಡ್ತೀಯ, ಬೇಗ ದೇವ್ರ ಬಂದ್ಬಿಡು ಹಂಗೆ ಹೇಳ್ತೀರ. ಅದು ಗುಡ್ ನ್ಯೂಸ್ ಅವನಿಗೆ? ಅದೆಲ್ಲ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ನೀನ್ ಬೇಗ ಐಶ್ವರ್ಯ ಆಗ್ತೀಯಪ್ಪ ಅಂತ ತಕ್ಷಣ ಖುಷಿ ಬಿಡುತ್ತೆ. ಈಗ ನಿಮ್ಮ ಮೇಲೆ ಹಣ ಇಲ್ಲ, ನೀವು ಯಾರೊಬ್ರು ಮನೆಗೆ ಬಂದು ಹೇಳ್ತಾರೆ, ಚಿಂತೆ ಮಾಡ್ಬಿಡಪ್ಪ, ನಿಂಗೆ 5 ಲಕ್ಷ ಕೊಡ್ತಿದ ತಕ್ಷಣ ಅಯ್ಯೋ 5 ಲಕ್ಷ ಕೊಡ್ತೀನಿ ಬಿಡ ಹೇಳ್ತೀರಾ ಅಥವಾ ಸಂತೋಷ ಪಡ್ತೀರಾ? ಏನ್ ಪಡ್ತೀರಾ? ಈಗ ಅದು ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ? ಈಗ ಬ್ಯಾಡ್ ನ್ಯೂಸ್ ಯಾವ್ದು ಅಂತಂದ್ರೆ ಇದು ಮಾತ್ರ ಅಲ್ಲ ಬ್ರದರ್, ಇರೋದು ಹೋಗ್ಬಿಡುತ್ತೆ, ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೀರಾ, ಇದು ಬ್ಯಾಡ್ ನ್ಯೂಸ್. ಇವತ್ತು ಅದಕ್ಕೆ ಅನೇಕರು ಮೈಕ್ ಇಟ್ಕೊಂಡು ರೋಡ್ಗಳಲ್ಲಿ ಏನ್ ಮಾಡ್ತಿದ್ದಾರೆ, ಗುಡ್ ನ್ಯೂಸ್ ಪ್ರಚಾರ ಮಾಡ್ತಾ ಇಲ್ಲ, ದೇವ್ರ ಬಗ್ಗೆ ಬ್ಯಾಡ್ ನ್ಯೂಸ್ನೇ ಪ್ರಚಾರ ಮಾಡ್ತಿದ್ದಾರೆ. ಅದಕ್ಕೆ ದೇವರು ಈ ಸಮೀಪದಿಂದ ದೇವರು ಹೇಳ್ಕೊಟ್ರು, ಮೇಕ್ ಮೈ ಪೀಪಲ್ ಟು ಫಾಲ್ ಇನ್ ಲವ್. ಪ್ರೈಸ್ ದಿ ಲಾರ್ಡ್. ಜನಗಳು ನನ್ನ ಪ್ರೀತಿಯಲ್ಲಿ ಬಿದ್ದರೆ ಕೊಡೋದು, ಬಾಳೋದು, ಜೀವಿಸೋದೆಲ್ಲ ಈಸಿ ಆಗುತ್ತೆ. ಹಲ್ಲೆಲೂಯಾ. ಭಯ ಪಡಿಸೋದನ್ನ ನಿಲ್ಲಿಸು, ಪ್ರೀತಿನ ಬೆಳೆಸು.
ಅದಕ್ಕೆ ಪೌಲ್ ಪ್ರಾರ್ಥನೆ ಮಾಡಬೇಕು, ನಿನ್ನ ಪ್ರೀತಿ ಅಗಲ ಆಳ ನೀಳ ಎಷ್ಟೆಂಬುದು ನಾನು ತಿಳಿದುಕೊಳ್ಳಲು ದೇವರೇ ನನಗೆ ಕೃಪೆ ನನಗೆ ಕಲಿಸು, ನಿನ್ನ ಪ್ರೀತಿಯಲ್ಲಿ ನಡೆಯುವುದು ನನಗೆ ಕಲಿಸಿಕೊಡು. ಆ ಪ್ರೀತಿ ಬಂದ್ಬಿಟ್ರೆ, ಅದಕ್ಕೆ ಅನೇಕ ಹೇಳ್ತೀನಿ, ಈ ಯೌವನದಲ್ಲಿ ಯಾರಿಗೆ ಕ್ರಿಸ್ತನ ಮೇಲೆ ಪ್ರೀತಿ ಬರುತ್ತೋ ನಿಶ್ಚಯವಾಗಿಯೂ ನೀವು ಧನ್ಯರು. ಯಾಕಂದ್ರೆ ಎಲ್ಲ ಯೌವನಸ್ಥರಿಗೂ ಏನೇನೋ ಪ್ರೀತಿ ಬರುತ್ತೆ. ಯಾವ್ದು ಪ್ರೀತಿ? ಅನೇಕರಿಗೆ ಬಾಡಿ ಬಿಲ್ಡರ್ ಆಗ್ಬೇಕನ್ನೋ ಪ್ರೀತಿ, ಅನೇಕರಿಗೆ ಇಂಜಿನಿಯರ್ ಆಗ್ಬೇಕನ್ನೋ ಪ್ರೀತಿ, ಡಾಕ್ಟರ್ ಆಗ್ಬೇಕನ್ನೋ ಆಸೆ. ಈ ಆಸೆ ಅನೇಕರಿಗೆ ಬರುತ್ತೆ. ಆದ್ರೆ ಯಾರಿಗೆ ಯೌವನದಲ್ಲಿ ದೇವರ ಮೇಲೆ ಆಸೆ ಬರುತ್ತೋ ನಿಶ್ಚಯವಾಗಿ ಯಾಕಂದ್ರೆ ಅವರು ದೇವರಿಗಾಗಿ ದೊಡ್ಡ ಸಾಧನೆಗಳನ್ನ ನಿಶ್ಚಯವಾಗಿ ಮಾಡ್ತಾರೆ. ಹಲ್ಲೆಲೂಯಾ, ಆಮೆನ್. ಈಗ ನಾವು ಹೋಗೋಣ ದೇವವಾಕ್ಯಕ್ಕೆ. 1 ಕೊರಿಂಥೆ 11ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. 24ನೇ ವಾಕ್ಯ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ. ಈಗ ಹೇಳ್ತೀನಿ ನೋಡಿ, ಮರಣವನ್ನೇ ನೋಡದ ಆದಾಮನು ಕಣ್ಣು ಮುಂದೆ ಆ ಒಂದು ಮೃಗ ಸಾಯ್ತು, ಯಾವ ಮೃಗ ಅಂತ ಅಲ್ಲಿ ಬರ್ದಿಲ್ಲ, ಕಣ್ಣು ಮುಂದೆ ಸಾಯ್ತಿರುವ ಆ ಮೃಗ ನೋಡುವಾಗ ಈಗ ಅವನಲ್ಲಿ ಏನು ಬಂತು ಅಂತಂದ್ರೆ, ನಾನು ಈ ರೀತಿಯಾಗಿ ಸಾಯ್ತೇನೆ. ಅದಕ್ಕೆ ಅವನ ಲೈಫಲ್ಲಿ ತಿರುಗಿ ಎಲ್ಲ ಝೀರೋ ಆಯ್ತು. ಈಗ ಅವನು ಏನ್ ಯೋಚನೆಯಲ್ಲಿ ಕೆಲಸ ಮಾಡ್ತಿದ್ದ ಗೊತ್ತಾ? ನಾನು ಸಾಯ್ತೇನೆ. ಈಗ ಜೀವ ಹೋಗಿ ಅವನೊಳಗೆ ಏನ್ ಬಂದಿದೆ? ಈಗ ಮರಣದ ಕಲ್ಪನೆ ಬಂತು. ಅದಕ್ಕೆ ಆದಾಮನು ತಿಂದಿದ್ರಿಂದ ಬಿದ್ದ, ದೇವರು ತಿಂದಿದ್ರಿಂದನೇ ಎಬ್ಬರಿಸ್ತಾ ಇದ್ದಾರೆ. ಮುಳ್ಳಿಂದ ಮುಳ್ಳು ತೆಗಿಬೇಕಂತ ಹೇಳ್ತಾರಲ್ವಾ, ಅದಕ್ಕೆ ತಿನ್ನೋದ್ರಿಂದನೇ ಪ್ರಾಬ್ಲಮ್ ಬಂತು. ಅದಕ್ಕೆ ನಿಮ್ಮ ಹಾಗೂ ನನ್ನ ಜಯ ತಿನ್ನೋದಲ್ಲಿ ಇಟ್ಕೊಂಡು ಕಮ್ಮಿನಲ್ಲಿ ಇಟ್ಬಿಟ್ರು. ಅದಕ್ಕೆ ವಿಶ್ವಾಸಿಗಳು ಕಮ್ಮಿನಲ್ಲಿ ನಿಮ್ಮನ್ನ ನೀವು ನೋಡಬಾರ್ದು, ಅವರನ್ನ ನೋಡೋದನ್ನ ಕಲ್ತ್ಕೊಳ್ಬೇಕು. ಏನ್ ಅವ್ರು ನೋಡೋದು ಅಂತಂದ್ರೆ, ಕಲ್ವಾರಿ ಶಿಲುಬೆಯಲ್ಲಿ ಹೇಗೆ ಆದವನ ಆ ಒಂದು ಜೀವ ಸಾಯ್ತರದ ನೋಡುವಾಗ ಅವನಲ್ಲಿ ಹೇಗೆ ಅವನ ಕಲ್ಪನೆನ ಎಫೆಕ್ಟ್ ಮಾಡ್ತೋ, ಹಾಗೆ ಕಲ್ವಾರಿ ಶಿಲುಬೆಯ ಧ್ಯಾನವು ನಿಮ್ಮ ಆತ್ಮಕ್ಕೆ ಎಫೆಕ್ಟ್ ಮಾಡುತ್ತೆ. ಏನ್ ಎಫೆಕ್ಟ್ ಮಾಡುತ್ತೆ? ಅದನ್ನು ತಿನ್ನುವಾಗ ಇನ್ನು ನಾನು ಸಾಯಲ್ಲ, ಇನ್ನು ಬದುಕ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ ಏನಂತಂದ್ರೆ, ಓದೋಣ ವಾಕ್ಯವನ್ನ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಅದಕ್ಕೆ ಕಮ್ಮಿನನ್ನು ಅನೇಕ ಸಭೆಯಲ್ಲಿ ಭಯ ಪಡ್ತಾರೆ. ಬ್ರದರ್, ನಾವು ಯೋಗ್ಯರಲ್ಲ, ನಾವು ಕರೆಕ್ಟ್ ಆಗಿದ್ರೆ ಮಾತ್ರ ತಗೊಳ್ಬೇಕು. ಇದು ಕರೆಕ್ಟ್ ಆಗಿರೋಗೆ ತಗೊಳ್ಳೋದಲ್ಲ, ಕರೆಕ್ಟ್ ಆಗಿ ಕಲ್ಪನೆ ಮಾಡೋದು ಮಾತ್ರ ತೆಗೆದುಕೊಳ್ಳಿ. ಯಾಕಂದ್ರೆ ನಿಮ್ಮನ್ನ ನೀವು ನ್ಯಾಯ ತೀರಿಸಿದ್ರೆ ಅಂತಂದ್ರೆ, ನೀವು ಯಾವ್ದು ಕಲ್ಪನೆ ಮಾಡ್ತಂತ ನೀವು ಸರಿಯಾಗಿ ನೀವು ಗಮನಿಸಿದ್ರೆ ಅದು ನಿಮ್ಮನ್ನ ಎಫೆಕ್ಟ್ ಮಾಡುತ್ತೆ. ನೀವು ಕಮ್ಮಿನ ತಗೊಳ್ಳುವಾಗ ನಾನು ಪಾಪ ಮಾಡಿದ್ದೀನಿ, ನನಗಿದು ಯೋಗ್ಯನ ಅಂತ ನೀವು ತಗೊಳ್ಳೋದಾದ್ರೆ ನಿಶ್ಚಯವಾಗಿ ಕಾಯಿಲೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಅನೇಕರು ಕಮ್ಮಿನ ಎದುರಿಸ್ಬಿಟ್ಟು, ಅದಕ್ಕೆ ಅನೇಕ ಸಭೆಯಲ್ಲಿ ಕಮ್ಮಿನ ಅಂತಾನೆ ಓಡಾಡ್ಬಿಡ್ತಾರೆ. ಈ ತಿಂಗಳು ನಾವು ತಗೊಳ್ಬೋದು, ಯಾಕೆ ಬಂದ್ರೆ ಜಗಳ ಮಾಡಿದ್ವಿ, ಅದಕ್ಕೆ ನಾವು ಮನೆ ಜಗಳ ಆಗಿದೆ, ಅದಕ್ಕೆ ನಾವೇನ್ ಮಾಡಲ್ಲ, ಕಮ್ಮಿನ ತಗೊಳ್ಳಲ್ಲ, ಸ್ವಲ್ಪ ಸಿಗಲ್ಲ ಬರ್ತದೆ, ಸ್ವಲ್ಪ ನೆಕ್ಸ್ಟ್ ನೋಡೋಣ, ಆಮೇಲೆ ಹೀಗೆ ಹೋಗ್ಬಿಡ್ತಾರೆ. ಅದಕ್ಕೆ ಕಮ್ಮಿನಿಂದ ಅನೇಕರಿಗೆ ಏನಾಗ್ಬಿಡ್ತು, ಪ್ರಸಾದ ಆಗ್ಬಿಡಿದ್ರು. ಪ್ರೈಸ್ ದಿ ಲಾರ್ಡ್. ಈ ಕಮ್ಮಿನಿಂದ ಅಂತಂದ್ರೆ ಅವ್ರು ಹೇಳ್ತಾರೆ ನೋಡಿ, ಚೆನ್ನಾಗಿದೆ ಇದು. ಹೌದಾ? ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ಯಾರು ನೆನೆಸು ಅಂತ ಹೇಳಿದ್ರು? ನೆನೆಸುಳ್ಳಲ್ವಾ ಬ್ರದರ್, ನೆನೆ ಬಾ ಮಾಡಲ್ವಾ, ನಾನು ಯೋಗ್ಯನ ದೇವರೇ ಸೋತ, ನಿಮ್ಮನ್ನೇ ನೋಡ್ಬೇಡಿ, ಆತನನ್ನ ನೆನೆಸಿ. ಏನ್ ನೆನೆಸ್ಬೇಕು? ಆತ ನೆನೆಸೋದೇನು? ಕಲ್ವಾರಿ ಶಿಲುಬೆಯಲ್ಲಿ ಏನ್ ನಡೀತು ಅಂತ ಕಲ್ಪನೆ ಮಾಡಿ ಒಂದು ಲಿಸ್ಟ್ ಬರೆದ ಸುಮಾರು ವರ್ಷದಿಂದ, ಸುಮಾರು 30ರಿಂದ 35 ಕಲ್ಪನೆ ಮಾಡಿ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಆಮೆನ್. ಅನೇಕ 4-5 ಕಲ್ಪನೆ ಮಾಡಿದ್ರು. ನಾನು ಸ್ವಲ್ಪ ಯೋಚನೆ ಮಾಡಿದ್ರು, ಏನ್ ಕಲ್ಪನೆ ಮಾಡ್ಬೇಕಂತಂದ್ರೆ, ಇದನ್ನ ಕಲ್ಪನೆ ಮಾಡಿ ಕಮ್ಮಿ ತಗೊಳ್ಳಿ, ನೀವು ಬೇಗ ಸಾಯಲ್ಲ. ಯಾಕಂದ್ರೆ ಮರಣವು ಹೇಗೆ ಆದಾಮಿಗೆ ಎಫೆಕ್ಟ್ ಮಾಡ್ತೋ, ಜೀವವು ನಿಮ್ಮನ್ನು ಎಫೆಕ್ಟ್ ಮಾಡಬೇಕು. ಅಂತಂದ್ರೆ ಯಾವ್ದೆಲ್ಲ ಸಾಯ್ತಾ ಇದೆ ನಿಮ್ಮ ಅಂಗಗಳು, ಇದನ್ನ ಕಲ್ಪನೆ ಮಾಡಿದ್ರೆ ಅದೆಲ್ಲ ನಿಮಗೆ ಜೀವವಾಗಿ ಮಾಡ್ತದೆ.
ನಮ್ ಕೆಲಸ ಮಾಡೋದು ಸದೋತಿನ ಯಾಕಂದ್ರೆ ದೇವ್ರು ಹೇಳ್ಬಿಟ್ರು ನಾನು ತಿನ್ಬಿಟ್ಟೆ ನಾನು ಪಾಪ ಮಾಡ್ಬಿಟ್ಟೆ ಆ ಗಿಲ್ಟಲ್ಲೇ ಮಾಡ್ತಾ ಇದ್ದ. ಅದಕ್ಕೆ ಅದು ಒಳಗೆ ಪಿಕ್ಚರ್ ಆಗೋದಕ್ಕೆ 930 ವರ್ಷ ಆಮೇಲೆ ಟಕ ಬೇಗ ಸಾಯ್ತಿದ್ರು. ಯಾಕಂದ್ರೆ ಈಗ ಸಾವು ನೋಡೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಅದಕ್ಕೆ ಅನೇಕರು ಬಾಳೋದನ್ನ ನೋಡ್ತಾರೆ, ಅನೇಕರು ಸಾಯೋದನ್ನ ನೋಡ್ತಾ ಇದ್ದೀರಾ. ದೇವರು ನಮ್ಮನ್ನು ಸಾಯೋದಕ್ಕೆ ಕರೆದಿಲ್ಲ, ಬಾಳೋದಕ್ಕಾಗಿ ಕರೆದ್ರು. ಅದಕ್ಕೆ ಕಮೆಂಟ್ ತಗೊಳ್ಳುವಾಗ ಆ ಕಲ್ಪನೆ ತಗೊಳ್ಳುವಾಗ ನಿಮ್ಮ ಶರೀರ, ನಿಮ್ಮ ಬಿಸ್ನೆಸ್, ನಿಮ್ಮ ಜೀವನದಲ್ಲಿ ಏನೆಲ್ಲ ಸಾಯ್ತಾ ಇದೆಯೋ ಅದೆಲ್ಲ ಬಾಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲಿ ಜೀವ ಇದೆಯೋ ಅಲ್ಲಿ ಬೆಳವಣಿಗೆ ಉಂಟಾಗುತ್ತೆ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನ್ ಬಿತ್ತನೆ ಮಾಡಿದ್ರೆ ಅಪೋಲನು ನೀರ್ ಹಾಕಿದನು, ಬೆಳೆಸುತ್ತಾ ಬಂದಿದ್ಯಾರು. ಪ್ರೈಸ್ ದಿ ಲಾರ್ಡ್. ಈಗ ನೀವು ಏನ್ ಕಲ್ಪನೆ ಮಾಡ್ತೀರೋ ಅದನ್ನ ಏನ್ ಮಾಡ್ತಾರೆ, ಅದನ್ನು ಬೆಳೆಸ್ತಾರೆ. ಅದಕ್ಕೆ ಅನೇಕರು ಮರಣವನ್ನ ಕಲ್ಪನೆ ಮಾಡ್ತಾ ಇದಾರೆ, ಸೋಲನ್ನ ಕಲ್ಪನೆ ಮಾಡ್ತಾ ಇದಾರೆ. ಅದು ಪ್ರಾರ್ಥನೆ ಮಾಡುವಾಗ ಯೇಸುವಿನ ನಾಮದಲ್ಲಿ ಮಾಡಿ ಮುಗಿಸಿದಕ್ಕಾಗಿ ಸ್ತೋತ್ರ, ಆಮೇಲೆ ಆದ ನೆಕ್ಸ್ಟ್ ಹೇಳ್ತಾರೆ ಪ್ರಾರ್ಥನೆ ಮಾಡಿದ್ರೆ ನೋಡೋಣ ಬಂದ್ರೆ ಅದ್ರಾಗುತ್ತಿಲ್ಲ. ಅದಕ್ಕೆ ನೀವು ಏನ್ ಕಲ್ಪನೆ ಮಾಡ್ತೀರೋ ಅದು ನಿಮ್ಮನ್ನ ಎಫೆಕ್ಟ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಇದು ಸುಮಾರು ಬಂದಿದ್ದೀನಿ, ಸ್ವಲ್ಪ ಹೇಳ್ತೀನಿ ನೋಡಿ. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ 5 ವಿಷಯ ಚೆನ್ನಾಗಿ ಗೊತ್ತು, ಅದು ಸ್ವಲ್ಪ ಹೇಳ್ತೀನಿ. ಕಲ್ವಾರಿ ಶಿಲುಬೆಯಲ್ಲಿ ನೋಡುವಾಗ ಬಲಹೀನನಾದನು ನನ್ನನ್ನು ಬಲವುಳ್ಳವನಾಗಿ ಮಾರ್ಪಡಿಸಿದಕ್ಕೋಸ್ಕರ. ಅಲ್ಪಾಯುಷ್ಯದಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸಾಕು. ಯಾಕೆ ಗೊತ್ತಾ? ನನಗೂ ನಿಮಗೂ ದೀರ್ಘಾಯುಷ್ಯ ಕೊಡೋದಕ್ಕೋಸ್ಕರ. ಆಯುಧಗಳಲ್ಲಿ ಸತ್ತನು ನಾನು ಹಾಗೂ ನೀವು ಆಯುಧಗಳಲ್ಲಿ ಸಾಯಬಾರದು ಎಂಬುದಕ್ಕೋಸ್ಕರ. ಕುಟುಂಬದಿಂದ ಯೇಸು ಸ್ವಾಮಿ ದೂರ ಆದನು ನನ್ನನ್ನು ಹಾಗೂ ನಿಮ್ಮನ್ನು ಕುಟುಂಬದಲ್ಲಿ ಒಂದು ಮಾಡೋದಕ್ಕೋಸ್ಕರ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಒಂಟಿಗನಾಗಿ ಸತ್ತನು ನನ್ನನ್ನು ಹಾಗೂ ನಿಮ್ಮನ್ನು ಗುಂಪಾಗಿ ಬ್ಲೆಸ್ ಮಾಡೋದಕ್ಕೋಸ್ಕರ. ಅದಕ್ಕೆ ಕಲ್ವಾರಿ ಶಿಲುಬೆಯಲ್ಲಿ ಬೇರೆ ರಕ್ತ ನೋಡ್ಕೊಂಡು ಆ ಹಣೆಯಲ್ಲಿ ರಕ್ತ ಬರ್ತದೆ, ಅಯ್ಯೋ ದೇವರೇ ನನಗಾಗಿ ಇಷ್ಟೆಲ್ಲಾ ನೋವು ತಿಂದ್ರ ದೇವರೇ. ಆ ಸ್ತ್ರೀರೆಲ್ಲ ಅಳ್ತಾರವಾಗ ಯೇಸು ಹೇಳಿದ್ರು, ನನಗೋಸ್ಕರ ನೀವು ಅಳ್ಬೇಡಿ, ನಿಮಗಾಗಿ ಅಳ್ರಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಯಾಕೆ ಅಂತಂದ್ರೆ ನಿಮಗಾಗಿ ನಾನು ಸಾಯ್ತಾ ಇರೋದು. ಆಮೇಲೆ ನನಗಾಗಿ ಯಾಕೆ ಅಳ್ತಾ ಇದ್ದೀರಾ? ಈಗ ನಿಮ್ಮ ಮಕ್ಕಳೆಲ್ಲ ಇದನ್ನು ತಿಳ್ಕೊಳ್ತಾ ಹೋಗ್ಬಿಡ್ತಾರಲ್ವಾ, ಅದಕ್ಕೆ ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿಯೂ ನೀವು ಅಳ್ರಿ ಅಂತ. ಯಾಕಂದ್ರೆ ಅನೇಕರು ಕಲ್ಪನೆ ಮಾಡಿದ್ರೆ ಅಯ್ಯೋ ದೇವ್ರಿಗೆ ಮಾಡ್ಬಿಡಲ್ಲ, ದೇವ್ರಿಗೆ ಸ್ವಲ್ಪ ಸಾಯಿಸ್ಬಿಡಲ್ಲ, ಇಂಥ ಒಳ್ಳೆ ಮನುಷ್ಯ ಸಾಯಿಸ್ಬಿಡಲ್ಲ ಅಂತ ಅನೇಕರು ಅವ್ರು ನೋಡ್ತಾ ಇದಾರೆ. ಅವ್ರು ಸತ್ತಿದ್ದು ನನ್ನ ಮರಣ. ಹೇಗೆ ಆದಾಮನು ಆ ಒಂದು ಕುರಿ ನೋಡುವಾಗ ಅಥವಾ ಒಂದು ಮೃಗ ಸಾಯ್ದ ನೋಡುವಾಗ ತನ್ನದೇ ಎಂಬುದನ್ನು ನೋಡಿದ್ನೋ, ಶಿಲುಬೆ ನೋಡುವಾಗ ನನ್ನ ಮರಣವನ್ನು ಹೊತ್ಕೊಂಡರು. ದೇವರಿಂದ ಶ್ರೇಷ್ಠವಾದ ರಕ್ತಕ್ಕಾಗಿ ನನ್ನ ಶರೀರಕ್ಕಾಗಿ ಈ ಕಮೆಂಟ್ ತಗೊಂಡು ನೋಡಿ, ಯೇಸುವಿನ ನಾಮದಲ್ಲಿ ನೀವು ಹೆಂಗಾಗ್ತೀರ. ನಿಮ್ಮ ಅದಕ್ಕೆ ಬರುತ್ತೆ, ಹದ್ದಿನಂತೆ ಯೌವನವನ್ನ ತಿರುಗಿ ಬರಮಾಡುವ ದೇವರು. ಪ್ರೈಸ್ ದಿ ಲಾರ್ಡ್. ಕೀರ್ತನೆ 103:3-5 ವಾಕ್ಯ ಏನೆಲ್ಲ ದೇವರು ಕೃಪೆ ಮಾಡಿದೆ ಅಂತ ಬರ್ತಿದೆ. ಏನ್ ಬರ್ತಿದೆ? ಆತ ನನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ಅಂತಂದ್ರೆ ಯೇಸುಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಏನ್ ಮಾಡಿದ್ರು? ಸಮಸ್ತ ರೋಗ ಅಂತಂದ್ರೆ ಏನೆಲ್ಲ ಕಾಯಿಲೆ ಇದೆಯೋ ಎಲ್ಲವನ್ನೂ ಯೇಸುಸ್ವಾಮಿ ಶಿಲುಬೆಯಲ್ಲಿ ಒಪ್ಪಿಕೊಂಡರು. ಅದು ಕ್ಯಾನ್ಸರ್ ಇಂದ ಹಿಡಿದು ಬರ್ನಿಂಗ್ ಆಗಿ ಒಬ್ಬ ಮನುಷ್ಯ ಕಡ್ಡೆವರೆಗೂ ಆ ನೋವಲ್ಲಿ ಎಷ್ಟೋ ಜನ ಸತ್ತೋಗ್ತಾರಲ್ವ ಈ ಬರ್ನಿಂಗ್ ಅಲ್ಲಿ 7 ದಿನ 8 ದಿನ ಆದ್ಮೇಲೆ. ಅದಕ್ಕೆ ಏನೇ ನಿಮ್ಗೆ ಏಟು ಬಿದ್ರು ಅವತ್ತು ನಿಮ್ಗೆ ನೋವಾಗಲ್ಲ, 3 ದಿನದ ಮೇಲೆ ನಿಮ್ಗೆ ನೋವು ಜಾಸ್ತಿ ಆಗುತ್ತೆ. ಆ ಏನೇ ನೋವಾಗಲ್ಲ, ಅದು ಬರ್ನಿಂಗ್ ಆದ್ರೂ ಸರಿ, ನಿಮ್ಗೆ ಕಲ್ಲಿಂದ ಕಾಲು ಬಿದ್ರು ಕೈ ಕಟ್ಟಾಗುತ್ತಲ್ವಾ ಆ ಟೈಮಲ್ಲಿ ನಿಮ್ಗೆ ನೋವಾಗಲ್ಲ. ಅದಕ್ಕೆ ಒಬ್ರು ಹೇಳಿದ್ರು, ಆ ಬಿಸಿ ಸತ್ರಲ್ಲ ಅದಕ್ಕೆ ಯೇಸುಸ್ವಾಮಿ ನೋವು ಗೊತ್ತಾಗಿಲ್ಲ ಅಂತ. ಆ ಎಲ್ಲ ನೋವನ್ನೇ ಯೇಸುಸ್ವಾಮಿ ಶಿಲುಬೆ ಹೊತ್ಕೊಂಡು, ಅದಕ್ಕೆ ಸಾಧಾರಣ ಮರಣ ಅಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನ ಆದ್ರೆ ಹೆಸರು ಮಾತ್ರ ನನಗೂ ಆಗುತ್ತೆ. ನೀವು ಪ್ರಾರ್ಥನೆ ಮಾಡುವಾಗ ಫಾಸ್ಟ್ ಬಂದು ಪ್ರಾರ್ಥನೆ ಮಾಡೋದು ಗುಣ ಆಗ್ಬಿಡುತ್ತೆ. ಆದ್ರೆ ಗುಣ ಮಾಡಿದೆ ಯಾರು? ಯಾಕೆ? ನಿಮ್ ನೋವು ನಾನು ಹೊತ್ಕೊಳಕ್ಕಾಗಲ್ಲ, ನಿಮ್ ನೋವು ನಾವು ಹೊತ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ತಂದೆ ತಾಯಿ ಮಕ್ಕಳಿಗೆ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು ಅಷ್ಟೇನೆ, ಅದು ಅವ್ರ ನೋವು ಹೊತ್ಕೊಳಕ್ಕಾಗಲ್ಲ. ಆದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆ ನೋವನ್ನು ಹೊತ್ತುಕೊಂಡನು. ಈಗ ನೀವು ಕಲ್ಪನೆ ಮಾಡಿ ನೀವು ಆರಾಧನೆ ಮಾಡಿ ನೋಡಿ, ಕರ್ತನ ಜೀವ ನಿಮ್ಮನ್ನು ಆವರಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಯೌವನವು ವಾಪಸ್ ಬರುತ್ತೆ. ಬೈಬಲ್ ನಾಶನದಿಂದ ನಮ್ಮನ್ನು ತಪ್ಪಿಸಿ 3:5 ಓದಿ. ಶ್ರೇಷ್ಠ ವರಗಳಿಂದ ನಾಶವನ್ನು ಪೂರ್ತಿಗೊಳಿಸುತ್ತಾನೆ. ಹತ್ತಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಹತ್ತಿಗೆ ಬರುವಂತೆ ನಿನಗೆ ಯೌವನವನ್ನ ತಿರುಗಿ ಬರಮಾಡುವನು. ನಾವು ನನ್ನ ಮನೆಯೇ ಯೋಹಾನನ ಕೊಂಡಾಡು,
ನನ್ನ ಸರ್ವೆಂದಿಗಳಾದ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನೆಯ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಅಷ್ಟೇ. ಏನ್ ಮಾಡುದು ಮರ್ದದಲ್ಲ, ಏನ್ ಉಪಕಾರ ಮಾಡ್ತದಂತ ನೆಕ್ಸ್ಟ್ ವಾಕ್ಯ ಬಂದಿದೆ. ಏನು? ಆತನು ಸಮಸ್ತ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕ್ರೀಡದಿಂದ ನಿನ್ನನ್ನು ಶೃಂಗರಿಸುವವನು. ಆಮೇಲೆ ಶ್ರೇಷ್ಠ ವರಗಳು, ಒಡೆದೋಗಿರುವ ಆಮೇಲೆ ಅದಲ್ಲ, ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ವರಗಳಿಂದ ನಿಮ್ಮ ಆಸೆಯನ್ನು ಪೂರ್ತಿಗೊಳಿಸುವನು. ಅತ್ತಿಗೆ ಬರುವಂತೆ ಏನೆಲ್ಲ ಶ್ರೇಷ್ಠ ವರ ಹೊಂದ್ಕೊಂಡ್ರು ಅದನ್ನೆಲ್ಲ ಅನುಭವಿಸೋದಕ್ಕೆ ತಿರುಗಿ ನಿಮಗೆ ಯೌವನ ಕೊಡ್ತಾರೆ. ಹಲ್ಲೆಲೂಯ. ಅಲ್ಲೂ ಇಲ್ದಿರೋನಿಗೆ ಕಬಾಬ್ ಕೊಡ್ರಿ ಅಂತ ಯೋಚನೆ. ಅದಕ್ಕೆ ಏನೇನು ಏಜ್ ಲೆವೆಲ್ ಸಿಗ್ಬೇಕು ಸಿಗುತ್ತೆ. ಸೈತಾನ ಏನ್ ಮಾಡ್ತಾನಂತಂದ್ರೆ ಆ ವಯಸ್ಸಾದ್ಮೇಲೆ ಎಲ್ಲ ಸಿಗುತ್ತೆ, ಅದು ಅನ್ಭವಿಸೋದು ಪ್ರಯೋಜನ ಇಲ್ಲ. ನಮ್ಮ ದೇವರು ಆಗಲ್ಲ, ತಕ್ಕ ಸಮಯದಲ್ಲಿ ಸರಿಯಾದದನ್ನ ಕೊಟ್ಟು ಅದಕ್ಕೆ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುವನು. ಅತ್ತಿಗೆ ಬರುವಂತೆ ಯೌವನ ಯಾಕೆ ಕೊಡುವ ಅಂದ್ರೆ ಅದೆಲ್ಲ ಅನುಭವಿಸೋದಿಕ್ಕೆ ತಿರುಗಿ ಯೌವನವನ್ನು ಬದ್ಧ ಮಾಡುವನು, ತಿರುಗಿ ಆರೋಗ್ಯ ದೇವರು ಕೊಡುವನು, ತಿರುಗಿ ಸಾಮರ್ಥ್ಯ ಕೊಡುವನು. ಕಣ್ಣಿಂಬಾಗಿ ಬಿಯರ್ಡ್ ಇಟ್ಕೊಂಡು ಪ್ರಯೋಜನ. ಪ್ರೈಸ್ ಅಲಾರ್ಡ್. ಅದಕ್ಕೆ ಕರೆಕ್ಟ್ ಆಗಿ ದೇವರು ತಕ್ಕ ಸಮಯದಲ್ಲಿ ಕೊಡ್ತಾರೆ. ಪ್ರೈಸ್ ಅಲಾರ್ಡ್. ಇದೆಲ್ಲ ರಿವಾರ್ಡ್. ನಾವು ಸೇರ್ಬೇಕಾದದ್ದು ಇನ್ನು. ಆಮೇಲೆ ಅದನ್ನ ನಾವು ಕಲ್ಪನೆ ಮಾಡ್ಬೇಕು. ಅದನ್ನೇ ಕೂತ್ಕೊಂಡು ಬೆಳಗ್ಗೆ ಈ ಪಾಲಿಂಗ್ ಸಭೆ ಸ್ಟಾರ್ಟ್ ಮಾಡುವಾಗ ಬರೀ ನಾರ್ಮಲ್ ಜನಗಳಿಗೆ ಮುಂಜಾನೆ ಮುಂದಿಸಿ ಏನ್ ಹೇಳ್ಕೊಡು ಅಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಮುಂದಾದ ಆಶೀರ್ವಾದಗಳನ್ನ ಹೇಳಿ ಕಲ್ಪನೆ ಮಾಡಿ, ನಾನು ನನ್ನ ಮನೆ ಪ್ರೈಸ್ ಅಲಾರ್ಡ್ ಇದಿಲ್ಲ, ಆಮೇಲೆ ಇದು ಪರ್ಮನೆಂಟ್ ಇಲ್ಲ, ನನ್ನ ಜೀವಿತನ ಮಾರ್ಪಡಿಸುವ. ಹಲ್ಲೆಲೂಯ. ಅದಕ್ಕೆ ನೀವು ಮನೇಲಿ ಊಟ ಮಾಡುವಾಗ ಸ್ತೋತ್ರ ಮಾಡಿ ಅಂತಂದ್ರೆ ಕಣ್ಗಳು ಮುಚ್ಚಿ, ದೇವರೇ ಇವತ್ತು ಈ ಆಹಾರ ಕೊಟ್ಟಿದ್ದೀವಿ, ಆದ್ರೆ ಇದು ಪರ್ಮನೆಂಟ್ ಅಲ್ಲ, ಶ್ರೇಷ್ಠವಾದ ಆಹಾರ ಕೊಡ್ತೀವಿ, ಅದಕ್ಕಾಗಿ ಧನ್ಯವಾದ. ದೇವರೇ ಕೊಟ್ಟ ಬಾಡಿಗೆ ಮನೆಗಾಗಿ ಸ್ತೋತ್ರ, ಇವತ್ತು ನನಗಿದು ಟೆಂಪರವರಿ, ನನಗಾಗಿ ಸ್ವಂತ ಮನೆ ಕೊಟ್ಟಿದ್ದೀವಿ, ಅದಕ್ಕಾಗಿ ಸ್ತೋತ್ರ. ಈ ರೀತಿಯಾಗಿ ನೀವು ಕಲ್ಪನೆ ಮಾಡಬೇಕು. ಪ್ರಾರ್ಥನೆ ಮಾಡ್ತಿದ್ದೀವಿ, ನೋಡೋಣ ಬ್ರದರ್, ಬೆಂಗಳೂರಲ್ಲ ಒಂದು ಸೈಟ್ ತೊಗೊಳಕ್ ಆಗಲ್ಲ ಬ್ರದರ್, ಎಲ್ಲ ಈಗ ಮಾಡ್ಬೇಕು, ಈಗ ಹೋಗ್ತಿರ್ತೀವಿ. ಈಗ ಆ ಜೈಲಿಂದಲ್ಲ ಅವನ್ನ ಮರಿಬೇಕು. ಅನೇಕ ಸಮಯ ಯಾವತ್ತು ದೇವರು ಒಳಗಿಂದ ಕೆಲಸ ಮಾಡ್ತಾರೆ, ಅನೇಕ ಹೊರಗಿಂದಲ್ಲ. ಅದಕ್ಕೆ ಫಸ್ಟ್ ಬೀಜವನ್ನು ಒಳಗಾಗ್ತಾರೆ. ಅದಕ್ಕೆ ಯೋಸೇಫಿಗೆ ದೇವರು ದರ್ಶನ, ಡ್ರೀಮ್ಸ್ ಹಾಕಿದ್ರು. ಆ ಕಲ್ಪನೆ ಒಂದಿನ ರಿಯಾಲಿಟಿಯಾಗಿ ಆಚೆ ಬರುತ್ತೆ. ಅದಕ್ಕೆ ಅದನ್ನ ಯಾವತ್ತು ನೀವು ಮರಿಬಾರ್ದು. ಎಷ್ಟು ಮಟ್ಟಿಗೆ ನಿಮ್ಮ ಕಲ್ಪನೆ ಬೆಳೀತೋ ಅಷ್ಟು ಮಟ್ಟಿಗೆ ನಿಮ್ಮ ಜವಾಬ್ದಾರಿ ಬೆಳೀತದೆ. ಆ ಮಟ್ಟಿಗೆ ಬಾಗಿಲು ದೇವರು ತೆರೀತಾರೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾವು ಚಿಕ್ಕ ಮನೆ ಇದ್ವಿ, ನಮ್ಮ ತಾಯಿ ಯಾವಾಗ್ಲೂ ಏನ್ ಮಾಡ್ತಿದ್ರು, ಒಂದು ಡ್ರಾಯಿಂಗ್ ಬರ್ಬಿಟ್ಟು ಇದು ಇವನಿಗೆ ಮನೆ, ಈ ರೂಮ್ ಇವನಿಗೆ. ನಾನು ಹೇಳ್ತಿದ್ದಲ್ಲ ಇದ್ದಮ್ಮ ಬೆಂಗಳೂರು ಹೇಳ್ತಾರೆ, ನಾವು ಅಡಿವಾಳದಲ್ಲಿ ಒಂದೇ ಹಾಲು ಒಂದು ಕಿಚನ್ ಇಷ್ಟೇ ಬಾಡಿಗೆ ಮನೆ. ಅವಾಗ ಅವ್ರು 900 ರೂಪಾಯಿ ಬಾಡಿಗೆ ಅಷ್ಟೇ. ಆಗ ನಮ್ಮ ತಾಯಿ, ನಮ್ಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವ್ರು ಡ್ರಾಯಿಂಗ್ ಬರೀತಾ ಇದ್ರು. ಮನೆ ಮಾಡಬೇಕು, ಒಂದು ಸುತ್ತ ಮನೆ ಮಾಡಬೇಕು, ನಿಮ್ಗೊಂದು ರೂಮ್ ಕೊಡ್ಬೇಕು. ನಾವು ಅಮ್ಮಗೆ ಹೇಳ್ತಾ ಇದ್ದಾರೆ. ಆಮೇಲೆ ಶೋಕೇಸು ಟಿವಿ ಇದೆಲ್ಲ ಬರೀತಾ ಇದ್ರು. ಅವನ್ನ ನಗಿತಾ ಇದ್ರು, ಇದೆಲ್ಲ ನಡೀತಾ ಅಂತ. ಆಗ ದೇವರು ಆ ಮನೆಯನ್ನ ಸಂಪಾದಿಸೋದಕ್ಕೆ ಹಣ ಕೊಡಲ್ಲ, ಸಾಮರ್ಥ್ಯವನ್ನ ಕೊಡು. ಆಸೆಗಳು ದೊಡ್ಡದಾಗ ಬಾಗಿಲು ತೆರೆಯುತ್ತೆ. ದೇವ ಚಿತ್ತ ಏನ್ ಕೊಟ್ಟು ಸರಿ ಇಲ್ಲ, ದೇವ ಚಿತ್ತ ಬ್ರದರ್ ಅಂತ ನೀವು ಆ ಕೂತ್ರೆ ನೀವು ಕೆಳಗನೆ ಹೋಗ್ಬೇಕು. ಆವತ್ತು ನನಗೆ ಆ ಲೈಟ್ ಸಿಕ್ತು. ಅದಕ್ಕೆ ಯಾವಾಗಲೂ ದರ್ಶನ ದೊಡ್ಡದಾಗಿ ನಾವು ಬರೆಯೋದಕ್ಕೆ ಕಲ್ಪನೆ ಮಾಡಬೇಕು, ಅದನ್ನು ಇಷ್ಟಪಡಬೇಕು. ಆವಾಗ ಅದ್ರ ಮೇಲೆ ಆಸೆ ಬರುತ್ತೆ. ಆವಾಗ ಅದು ಫೋರ್ಸ್ ಬರುವಾಗ ನಿಶ್ಚಯ ರೀಚ್ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಲಾಕಿ ಬರೆದ ಪುಸ್ತಕ 3:10. ಈಗ ಆ ಒಂದು ಪ್ರೈಸ್ ದಿ ಲಾರ್ಡ್ ಓದನಕಿ, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ. ನಿಮ್ಮ ಮನೆಯಲ್ಲಿ ಏನ್ ಕಡಿಮೆ ಆದ್ರೂ ನಿಮ್ಗೆ ಚಿಂತೆ ಇಲ್ಲ, ಆದ್ರೆ ಕಿಚನ್ ಅಲ್ಲಿ ಊಟ ಕಡಿಮೆ ಆಗಬಾರ್ದು. ಅದಕ್ಕೆ ಲಾಕ್ಡೌನ್ ಅಲ್ಲಿ ಜನ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಿದ್ರು? ಏನ್ ಚಿಂತೆ ಮಾಡ್ತಿದ್ರು? ಇದನ್ನೇ ಬೇಕು. ಏನಕ್ಕೆ? ಶಾರೀರಿಕ. ಆಲಯದಲ್ಲಿ ಆತ್ಮಿಕ ಆಹಾರ ಕಡಿಮೆ ಆಗದಂತೆ ನಿಮ್ಮ ವರಮಾನಗಳಲ್ಲಿ ದಶಮಾಂಶಗಳನ್ನ ಏನ್ ಮಾಡಿ, ಯಾರು ತಗೊಂಡ್ಬಂದಿದ್ರು? ಫಾಸ್ಟ್ ತಗೊಂಡ್ಬರ್ಬೇಡಿ, ಭಂಡಾರಕ್ಕೆ ತಗೊಂಡ್ಬನ್ನಿ. ಯಾಕಂತಂದ್ರೆ ಇಲ್ಲಿ ಹಣವು ಬರುವಾಗ ಸೇವಕರು ಕೂತ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲ ಅಂದ್ರೆ ಸೇವಕರು ಅಲ್ಲಿ ಬೇಕಾಗುತ್ತೆ. ಸೇವಕರಾದ್ರೆ ನಿಮಗೆ ಊಟ ಸಿಗಲ್ಲ.
ಅರ್ಥ ಆಯ್ತು. ಪ್ರೈಸ್ ದಿ ಲಾರ್ಡ್. ಈಗ ಓದಿ ವಾಕ್ಯ ಓದು. ಯಾಕೆ ಅನೇಕರು ದಶಮ ಕೊಟ್ಟು ಕಾಣಿ ಕೊಟ್ಟು ಆಶೀರ್ವಾದ ಹೊಂದ್ತಾ ಇಲ್ಲ ಅಂತಂದ್ರೆ, ಈಗ ಹೇಳ್ತಿ ನೋಡಿ, ಅನೇಕರು ದಶಮ ಯಾಕೆ ಕೊಡ್ತಾರೆ ಅಂದ್ರೆ ಪಾಸ್ಟರ್ಗೂ ಬಾಡಿ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು ಒಂದು ಥಾಟ್ ಇಂದ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ನೀವು ಕಾಣಿಗಳನ್ನು ದಶಮ ಕೊಡುವಾಗ ಹೇಗ್ ಕೊಡ್ಬೇಕಂತ ಬೈಬಲ್ ಬರ್ತಿದೆ ಅಂತಂದ್ರೆ, ಓದಿ ಹಾಗೆ. ನೀವು ದಶಮಾಂಶವನ್ನು ಯಾವತ್ತೂ ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ, ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಅಂತಂದ್ರೆ ನೀವು ದಶಮ ಕೊಡುವಾಗ ದೇವರೇ ಸ್ತೋತ್ರ ರಾಜ, ನನ್ನ ಪಾತ್ರೆಯು ನನ್ನ ಬ್ಯಾಂಕ್ ಸ್ಥಳ ಹಿಡಿಸಲಾರದಷ್ಟು ನೀನು ಸುವರ್ಣವನ್ನು ಸುರಿಸಿ ಅದನ್ನ ನಂಬುತ್ತೇನೆ ಅಂತಂದ್ರೆ ನೋಡ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ನಂಬೋದು ಅಂತಂದ್ರೆ ನೋಡೋದು, ಭಯ ಅಂದ್ರೆ ನೋಡೋದು. ಈಗ ಭಯ ಕೂಡ ನೋಡಿ ಕೊರೋನಾ ಅಂತಂದ್ರೆ ಅದನ್ನ ನೋಡ್ತಾ ಇದ್ದಾರೆ, ಅವ್ರ ಐದನೇ ನೋಡ್ತಾ ಇದ್ದಾರೆ. ವಿಶ್ವಾಸ ಕೂಡ ನೋಡ್ತಾ ಇದ್ದಾರೆ. ನಂಬೋದು ಅಂದ್ರೆ ನೋಡೋದು. ಅದಕ್ಕೆ ಪೌಲ್ ಪ್ರಸಂಗ ಮಾಡುವಾಗ ಆ ಹುಟ್ಟುಕುಂಟ ಆಲ್ರೆಡಿ ಒಂದು ಗುಣ ಆಗಿದೆ ನೋಡ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅವನಲ್ಲಿ ಆ ಒಂದು ಫೋರ್ಸ್ ಬಂದ ತಕ್ಷಣ ಈ ಸ್ಪಿರಿಟ್ ಏನಾಯ್ತು, ಅಲ್ಲಿ ಏನಾಗುತ್ತೆ, ಅಲ್ಲಿ ಜೀವ ರಿಲೀಸ್ ಆಗ್ಬಿಡುತ್ತೆ. ಆಮೇಲೆ ಅದಕ್ಕೆ ನೀವು ನೋಡೋದು ಬಹಳ ಮುಖ್ಯ. ಏನ್ ನೋಡ್ಬೇಕು? ಏನೆಲ್ಲ ಕೊಟ್ಟ ಬ್ರದರ್, ಏನು ಬರ್ತಾ ಇಲ್ಲ. ಅದಕ್ಕೆ ಅನೇಕರಿಗೆ ಕೈ ಕರಡಾಗಿದೆ, ಬಾಯಿ ಸೇರಿಲ್ಲ. ಅನೇಕರಿಗೆ ಬಾಯಿ ಕರಡಾಗಿದೆ, ಕೈ ಸೇರಿಲ್ಲ. ಅನೇಕರು ಬಾಯಿನ ಹೇಳ್ತಾರೆ, ಅದ್ರ ಕೈ ಇಲ್ಲ. ಅನೇಕರ ಕೈ ಇದೆ, ಅದ್ರ ಬಾಯಿ ಇಲ್ಲ. ಕೊಟ್ಟ ತಕ್ಷಣ ಪಾಸ್ಟರ್ ಮತ್ಬಿಟ್ರು ಬ್ರದರ್, ಎಷ್ಟೆಲ್ಲ ಕೊಟ್ಟ ಗೊತ್ತಾ, ಹೇಗೆಲ್ಲ ಕೊಟ್ಟೆ ಗೊತ್ತಾ ಬ್ರದರ್, ನೋಡಿ ನಮ್ಮ ಪಾಸ್ಟರ್ಗೆ ನೋಡಿದ್ರು. ಹಾಗಾದ್ರೆ ಇಲ್ಲವ್ರು ಯಾರು ಕೊಟ್ರಿ ನೀವು? ಅದಕ್ಕೆ ನಮ್ಮ ಸಭೆಯಲ್ಲಿ ಕೈತು ನಾವು ಕೈ ತಗೊಳಲ್ಲ. ಬರೀ ಕಾಣಿಕೆ ಎಲ್ಲ ಬ್ಯಾಗ್, ಆ ಬ್ಯಾಗ್ ಅಲ್ಲಿ ಹಾಕ್ಬೇಕು, ದಶಮ ಭಾಗಲ್ಲ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಯಾಕಂತಂದ್ರೆ ನನ್ ಕೈ ಕೊಟ್ಟು ನಾಳೆ ಕಷ್ಟ ಬಂದಾಗ ಪಾಸ್ಟರ್ ಕೊಟ್ಟನಲ್ವಾ, ಅದಕ್ಕೆ ಪಾಸ್ಟರ್ ಕೊಟ್ಟಲ್ಲ, ಅದಕ್ಕೆ ನಿಮ್ಗೆ ಸಿಗಲ್ಲ. ಅಲ್ಲಿ ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾವ ವಿಶ್ವಾಸದಲ್ಲಿ? ಆಮೇಲೆ ಹೆಸರು ಅರ್ಥ ಆಗ್ತಿದೆ ಗೊತ್ತಿಲ್ಲ. ಆಮೇಲೆ ಅವಾಗ ಅದು ಬಂದಾಗ ನಿಮ್ಮಲ್ಲಿ ಆ ರೋಷಗಳು ಬರುತ್ತೆ. ಎಷ್ಟು ಚೆನ್ನಾಗಿ ಬರ್ತಿದ್ರು ನೋಡಿ. ಇದಕ್ಕೆ ಟೈಮ್ ಸಾಕು, ಇನ್ನು ಹೇಳ್ಕೊಂಡು ಹೋದ್ರೆ 10 ಗಂಟೆ ಆಗ್ಬಿಡುತ್ತೆ. ಇದು ಸಭೆಯಲ್ಲಿ ಹೇಳ್ಬೇಕು. ಪ್ರೈಸ್ ದಿ ಲಾರ್ಡ್. ಕಲಿತಾ ಇದ್ದೀರಾ? ಹಲ್ಲೆಲೂಯಾ. ಅದಕ್ಕೆ ಒಂದು ಚರ್ಚ್ ಪಾಸ್ಟರ್ ಏನಾಗ್ಬಿಟ್ರು ಅಂತಂದ್ರೆ, ನೋಡಿ ನಾವು ಇಷ್ಟು ಸಪೋರ್ಟ್ ಮಾಡ್ತಾ ಇದೀವಿ, ಬಾಡಿ ಕಟ್ಬೇಕು, ಪ್ಲೀಸ್ ಹೆಲ್ಪ್ ಮಾಡಿ. ಅದಕ್ಕೆ ಆ ಸಭೆಯಲ್ಲಿ ಬರಲ್ಲ. ಬೈಬಲ್ ಏನ್ ಹೇಳುತ್ತಂದ್ರೆ, ನಿಜವಾಗಿಯೂ ದೇವರಿಂದ ಒಂದು ಸಭೆ ಸ್ಥಾಪಿತವಾಗಿ ನಿಜ ಅಂತಂದ್ರೆ ಇಬ್ರು ಇದ್ದೇ ಇರ್ತಾರೆ. ಒಂದು ಕೊಡೋರು, ಒಂದು ಪ್ರಾರ್ಥಿಸೋರು. ಇದನ್ನ ತಡೆ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಯಾಕೆ ಎಲ್ರಿಗೂ ಹೇಳ್ಕೊಡ್ಬೇಕಂತಂದ್ರೆ, ಎಲ್ರು ಬ್ಲೆಸ್ಸಿಂಗ್ ಆಗ್ಬೇಕು ಅನ್ನೋದಕ್ಕೋಸ್ಕರನೇ. ಜನ ಅಭಿವೃದ್ಧಿ ಆಗ್ಬೇಕು ಅನ್ನೋ ಆಸೆ ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನೀವು ಮನೆಯಲ್ಲಿ ಕೊಡುವ ಮುಂಚೆ ಈ ಕಲ್ಪನೆಗಳನ್ನ ಮಾಡೋದನ್ನ ಕಲ್ತ್ಕೊಡಿ. ದೇವರೇ ಸ್ತೋತ್ರ ಸ್ವಾಮಿ. ಹೇಗ್ ಬಂದಿದೆ ವಾಕ್ಯ? ಸ್ಥಳ ಹಿಡಿಸಲಾರದಷ್ಟು ಆಮೇಲೆ ಸುರಿಸುವೆನೋ ಇಲ್ಲವೋ ನನ್ನನ್ನು ಹೇಗೆ ಪರೀಕ್ಷಿಸಿರಿ, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಇದು ಯಾರು ಹೇಳ್ತಾರದು? ಪಾಸ್ಟರ್ ಹೇಳ್ತಾರಲ್ಲ, ದೇವರು ಹೇಳ್ತಾರದು. ಆಮೇಲೆ ನುಂಗುವ ಹುಳಗಳನ್ನು. ಈ ನುಂಗುಳ ಯಾವುದು? ಕೊರೋನಾ ವೈರಸ್. ಪ್ರೈಸ್ ದಿ ಲಾರ್ಡ್. ಈ ವೈರಸ್ನೇ ಬ್ಯಾಕ್ಟೀರಿಯಾನೇ ಹುಳ ಅಂತ ಹೇಳೋದು. ನಾನ್ ತಡೆಯುವೆ. ನೀವು ತಡೆಯಕ್ಕಾಗಲ್ಲ. ತಡೆಗೆ ಏನೋ ಮಾಡ್ತಾ ಇದ್ದಾರೆ. ದೇವರು ತಡೆದಿಲ್ಲ ಅಂದ್ರೆ ಯಾರು ತಡೆಯಕ್ಕಾಗಲ್ಲ. ಅದು ಪಾಸ್ಟ್ ಆದ್ರೂ ಕೊಡಲ್ಲ, ಪ್ರೈಸ್ ದಿ ಲಾರ್ಡ್, ವಿಶ್ವಾಸ ಆದ್ರೂ ಕೊಡಲ್ಲ. ಹಲ್ಲೆಲೂಯಾ. ಕೊರೋನಾ ನೀವು ತಡಿಬೇಡಿ, ಅವ್ರು ತಡಿಬೇಕು. ಪ್ರೈಸ್ ದಿ ಲಾರ್ಡ್. ನಾನ್ ತಡೀತೇನೆ. ಆಮೇಲೆ ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡೋದು. ಆಮೇಲೆ ನಿಮ್ಮ ದ್ರಾಕ್ಷ ಹಣ್ಣು ತೋಟದಲ್ಲಿ, ತೋಟ ಅನ್ನೋದು ಒಂದು ಮನೆ. ನಿಮ್ಮ ಮನೆಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳು ಬಿದ್ದು ಹೋಗಲ್ಲ. ಬಿದ್ದು ಹೋಗಲ್ಲ ಅನ್ನೋದು ಮರಣದ ಬಗ್ಗೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೇಲೆ ಆಗನ ಸಕಲ ಜನರು ನಿಮ್ಮನ್ನು ದರಿದ್ರರೆಂದು ಹೇಳುವರು. ಎಲ್ಲ ಕೊಟ್ಟ ನೋಡಿ ದರಿದ್ರನಾಗಿದ್ದೇನೆ ಅಂತ ಹೇಳಲ್ಲ. ನಿಮ್ಮ ನೋಡೋ ಜನರು ಧನ್ಯರೆಂದು ಹೇಳುವರು. ಅದಕ್ಕೆ ವಿಶ್ವಾಸಿಗಳು ನಿಮ್ಮ ನೋಡಿ ಐಶ್ವರ್ಯ ಅಂತ ಹೇಳಬಾರ್ದು, ಜನ ಧನ್ಯರು ಅಂತ ಹೇಳುವರು. ನಿಜವಾಗಿ ಇವರು ಆಶ್ವಸಿಸಲ್ಪಟ್ಟ ವ್ಯಕ್ತಿ ಅಂತ ಹೇಳ್ಬೇಕು. ಅದಕ್ಕೆ ಇವತ್ತು ಏನಾಗಿದೆ, ಜನ ಅವ್ರ ಹಾಕೋ ಗೋಲ್ಡು ಕಾರು, ನಾನು ಎಷ್ಟು ಶ್ರೀಮಂತನಾಗಿದೆ ತೋರಿಸ್ತೀನಿ. ಶ್ರೀಮಂತನಾಗಿ ತೋರಿಸ್ಬೇಡಿ, ನೀವೆಷ್ಟು ಬ್ಲೆಸ್ಸಿಂಗ್ ಆಗಿದೆ ಅಂತ ತೋರಿಸಿ. ಪ್ರೈಸ್ ದಿ ಲಾರ್ಡ್. ಬ್ಲೆಸ್ಸಿಂಗ್ ಅಂತಂದ್ರೇನು? ಈ ವ್ಯಕ್ತಿ ಎಲ್ಲಿ ಬಂದು ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ, ಏನ್ ಕೈ ಇಟ್ಟು ಬ್ಲೆಸ್ಸಿಂಗ್ ಆಗುತ್ತೆ. ಯೋಸೇಫನಿಗೆ ಬಟ್ಟೆ ಹಾಕೊಳ್ಳೋಕೆ ಆದ್ರೆ ಹೋದ ಜಾಗ ಬ್ಲೆಸ್ಸಿಂಗ್ ಆಗ್ಬಿಡ್ತು.
ನೀವು ಹೋಗೋ ಕಂಪ್ನಿ ಬ್ಲೆಸ್ಸಿಂಗ್ ಆಗ್ಬೇಕು, ನೀವೆಲ್ಲೋ ಬಿಲ್ಡಿಂಗ್ ಬ್ಲೆಸ್ಸಿಂಗ್ ಆಗ್ಬೇಕು, ನೀವೆಲ್ಲೋದು ಬ್ಲೆಸ್ಸಿಂಗ್. ಒಂದು ಹಳೋ ಮನೆಗೆ ಹೋದ್ರೆ ಸಂತೋಷ ತರಬೇಕು, ಬಂದ್ರೆ ಒಂದು ಫುಲ್ ಒಂದು ಖುಷಿಯಾಗಿದೆ, ವಿಶ್ವಾಸ ಎತ್ತಬೇಕು, ಅದೇ ಬ್ಲೆಸ್ಸಿಂಗ್ ಮನುಷ್ಯ. ಹಲ್ಲೆಲೂಯಾ. ಜೋಬಲ್ಲ ಕಾಸು ಇಟ್ಕೊಂಡು ಆಮೇಲೆ ಆತ್ಮ ಕೂತ್ಕೊಂಡು ಅದಕ್ಕೆ ದೇವ್ರು ಮಾತಾಡುತ್ತೆ, ನಿಮ್ಮ ನೀವು ಈ ಕಲ್ಪನೆ ಮಾಡ್ಕೊಂಡು ಕಲ್ತ್ಕೊಳ್ಬೇಕು. ದೇವರೇ ಸ್ತೋತ್ರ ಸ್ವಾಮಿ, ನನ್ನ ವರಮಾನದಲ್ಲಿ ನಾನು ಮೊದಲು ಏನ್ ಮಾಡ್ತಾ ಇದ್ದೇನೆ, ಹಳೇದಲ್ಲ, ಕಿತ್ತೋಗಿದ್ದಲ್ಲ, ಲಾಸ್ಟ್ ಅಲ್ಲಿ ಉಳಿದಿದ್ದಾರಲ್ಲ, ಫಸ್ಟ್ ಬಿಲಾಂಗ್ಸ್ ಟು ಗಾಡ್. ಬಾಡಿಗೆಯವರು ನಿಮಗೆ ಮನೆ ಕೊಟ್ರು, ನೀರು ಕೊಟ್ರು, ಕರೆಂಟ್ ಕೊಟ್ರು, ಈಗ ಅವನ್ನ ನೀವು ಬಾಡಿಗೆ ಅಂತ ಸನ್ಮಾನ ಮಾಡ್ತಾ ಇದ್ದೀರಾ. ನಿಮಗಾಗಿ ಜೀವ ಕೊಟ್ರು, ಫ್ರೀ ಹೇರ್ ಕೊಡ್ತಾ ಇದಾರೆ, ಜ್ಞಾನ ಕೊಟ್ಟಿದ್ದಾರೆ, ಸಾಮರ್ಥ್ಯ ಕೊಟ್ಟಿದ್ದಾರೆ, ನೀವು ಎಷ್ಟೊಂದು ಸನ್ಮಾನ ಮಾಡಬೇಕು. ಹಲ್ಲೆಲೂಯಾ. ದೇವ್ರಿಗೆ ಯಾಕೆ ಬರೋದು ದುಡ್ಡು? ದೇವ್ರಿಗೆ ದುಡ್ಡು ಬೇಕಾಗಿಲ್ಲ, ದೇವ್ರಿಗೆ ನಮಗೆ ದುಡ್ಡು ಕೊಡ್ಬೇಕು. ಪ್ರೈಸ್ ದಿ ಲಾರ್ಡ್. ಕೊಡಿರಿ ನಿಮಗೆ ಕೊಡಲ್ಪಡುತ್ತೆ ಅಂತ ದೇವ್ರು ಹೇಳಿದ್ರು. ದೇವ್ರ ಮೊದಲು ಕೊಡ್ಲಿ, ಆಮೇಲೆ ನಾನು ಕೊಡ್ತೀನಿ. ಕೊಡಿರಿ ನಿಮಗೆ ಕೊಡಲ್ಪಡುತ್ತದೆ, ಜೇಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ಜನ ನಿಮ್ಮ ಸೆರಗಿಗೆ ಹಾಕುವರು, ಹೊರ ತುಂಬಿಸುವ ಹಾಗೆ. ಏನ್ ಮಾಡ್ತಾರಂತೆ? ಪ್ರೈಸ್ ದಿ ಲಾರ್ಡ್. ಈಗ ವಾಕ್ಯ ನೀವು ಮಿಸ್ ಮಾಡ್ಬಿಟ್ಟಿರಲ್ಲಿ, ಅದಕ್ಕೆ ಪುಸ್ತಕ ತಿರುಗಿ ಓದಿ 3. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ. ನಾನು ಪರಲೋಕದ ಡೋರ್ಸ್ ಕೀ. ಪರಲೋಕದ ಎಲ್ಲರ ಜೀವನದಲ್ಲಿ ಒಂದೊಂದು ಪರಲೋಕದ ಇದೆ, ಪ್ರೆಸೆನ್ಸ್ ಇದೆ. ಆ ಡೋರ್ ಓಪನ್ ಮಾಡೋಕೆ ಇದು ಒಂದು ಕೀ. ಏನು? ಕೊಡಿರಿ ಕೊಡಲ್ಪಡುತ್ತೆ. ಫೈನಾನ್ಸ್ ಡೋರ್ಸ್ ಓಪನ್ ಆಗ್ಬೇಕಂತಂದ್ರೆ ಪ್ರೈಸ್ ದಿ ಲಾರ್ಡ್, ಆಮೇನ್, ನಾವು ಅದನ್ನ ಅಭ್ಯಾಸ ಮಾಡಬೇಕು. ಹಲ್ಲೆಲೂಯಾ, ಆಮೇನ್. ಅದಕ್ಕೆ ನಿಮ್ಮ ವಿಶ್ವಾಸ ಎಷ್ಟಿದೆ ಅನ್ನೋದನ್ನ ನಿಮ್ಮ ಕೊಡೋದಲ್ಲೇ ನಾವು ಕಂಡಿದ್ದೀವಿ. ಆಮೇಲೆ ಈ ದೇವ್ರ ವಿಶ್ವಾಸ ನೋಡ್ತಾರಲ್ವಾ, ಹಾಗೆ ಒಂದು ವಿಶ್ವಾಸಿ ಎಷ್ಟು ದೇವ್ರ ಮೇಲೆ ನಂಬ್ತಾ ಇದೆ ಅನ್ನೋದನ್ನ ಅವನ ಪ್ರೇಯರ್ ನೋಡಬೇಕಾಗಿಲ್ಲ, ಅವನು ಕೊಡೋದ್ರಲ್ಲೇ ಕಂಡಿಡ್ಬೋದು. ಇನ್ನು ಹೇಳ್ಬೋದು ಟೈಮ್ ಆಗುತ್ತೆ. ನೆಕ್ಸ್ಟ್ ವೀಕ್ ಅಂತ ಇದೆಯಲ್ವಾ, ಪ್ರೈಸ್ ದಿ ಲಾರ್ಡ್. ನಿಜ ಕಲಿಬೇಕಂತಿದೆ. ಆಮೇನ್. ನಾವಿದ್ದ ಸಭೆ ನಮ್ಮ ಪಾಸ್ಟ್ ಆಗಲು ಕೋಟಿ 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 ತಲೆಗೆಡೋದು. ನಾನು ಡೈರಿ ಬರೆದಿದ್ದೀನಿ, ನಾನೇನಾದ್ರೂ ಪಾಸ್ಟ್ ಆದ್ರೆ ನಮ್ಮ ಸಭೆಲಿ ಕೊಡೋದ್ರ ಬಗ್ಗೆ ನಾನು ಬೋಧಿಸಿದ್ರೆ ಅಂತ ನಾನು ಬರ್ದಿಟ್ಟಿದ್ದೆ. ಒಂದಿನ ಹಳೆ ಡೈರಿ ನೋಡ್ತಾ ಇದ್ದೆ, ದೇವ್ರು ಹೇಳಿದ್ರು ಈಗ ಅದನ್ನೇ ಬೋಧಿಸ್ಬೇಕು, ಅದೆಲ್ಲ ತಪ್ಪಾಗಿ ಬೋಧಿಸಿದ್ರು ನೀನು ಕರೆಕ್ಟಾಗಿ ಬೋಧಿಸೋಣ. ಯಾವಾಗ ಅದನ್ನ ಸರಿಯಾಗಿ ಬೋಧಿಸೋಕೆ ಸ್ಟಾರ್ಟ್ ಮಾಡಿದ್ರು, ಇವತ್ತು ಅನೇಕರ ಆಶೀರ್ವಾದವಾಗಿ ಬದಲಾಗ್ತಾ ಇದ್ದಾರೆ. ಯಾಕಂದ್ರೆ ಯಾವಾಗ ನಾನು ದೇವರನ್ನ ಮುಂದೆ ಇಡ್ತೀನೋ, ಅದಕ್ಕೆ ಜೋಬ್ ಎಲ್ಲಿದೆ? ಹೃದಯ ಎಲ್ಲಿದೆ? ಜೋಬ್ ಎಲ್ಲಿದೆ? ಯಾವಾಗ ಇದನ್ನ ತೆಗಿತೀರೋ ಇಲ್ಲಿ ದೇವ್ರು ಬರ್ತಾರೆ, ಯಾವಾಗ ಇಲ್ಲಿ ಹಿಡಿತೀರೋ ಇಲ್ಲಿ ದೇವ್ರ ಕುರುಬನ ಹಣ ನಿಮಗೆ ಕುರುಬನ ಆಗ್ಬಿಡ್ತಾರೆ. ಅದಕ್ಕೆ ಯಾಕೆ ಕೊಡೋಕೆ ಹೇಳಿದ್ರು ಅಂತಂದ್ರೆ, ನೀವು ಇಲ್ಲಿ ತೆಗಿತಿದ್ದೀರ ಅಂತಂದ್ರೆ ಇಲ್ಲಿ ನಿಮ್ಮ ಹೃದಯ ದೇವ್ರ ಕುರುಬನ ಆಗ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಕೊಡೋದವರೆಗೂ ನಿಮ್ಗೆ ಹಣ ಕುರುಬ, ಕೊಡುವಾಗ ದೇವರೇ ನಿಧಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಆಕಾಶದ ಬಾಗಳನ್ನ ತೆರೆದು ಅಂತಂದ್ರೆ ನಿಮಗೆ ನಿಮ್ಮ ಹಾಕಿರುವ ಪ್ರಾಜೆಕ್ಟ್ಸ್ ಗಳಿಗೆ, ನಿಮಗೆ ಬೇಕಾಗಿರುವ ಸಾಮರ್ಥ್ಯಗಳಿಗೆ ಬೇಕಾದ ಐಡಿಯಾ ದೇವರು ಕೊಡುವನು. ಪ್ರೈಸ್ ದಿ ಲಾರ್ಡ್. ಪರಲೋಕ ದ್ವಾರ ತೆರೆದು ಸ್ಥಳ ಇರಿಸಲಾದಷ್ಟು ಸುವರ ಕೊಡ್ತಾರೆ ಅಂತಂದ್ರೆ ಏನ್ ಕೊಡ್ತಾರೆ ಅಂದ್ರೆ ಜ್ಞಾನ ಕೊಡುವನು. ಬಾಡಿಗೆ ಹೇಗ್ ಕಟ್ಬೇಕು, ನೆಕ್ಸ್ಟ್ ಈ ಮಕ್ಕಳು ಅಡ್ಮಿಷನ್ ಹೇಗ್ ಕಟ್ಬೇಕು, ಏನ್ ಮಾಡೋದು, ದೇವ್ರ ಹೇಳ್ತಾರೆ ಕೆಲಸ ಮಾಡ್ತಿದ್ಯಾ, ನೆಕ್ಸ್ಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡು, ಅಲ್ಲಿ ಬಿಸ್ನೆಸ್ ಮಾಡು, ಈಗೆಲ್ಲ ದೇವ್ರ ಆಲೋಚನೆ ಹೇಳ್ಕೊಡ್ತಾರೆ. ಆಲೋಚನೆ ನಿಮ್ಮನ್ನು ಉನ್ನತ ತರುತ್ತೆ ಹೊರತೆ ಬೇರೆ ಯಾವ ಅಡ್ಡದಾರಿ ತರಕ್ಕೆ ಸಾಧ್ಯ ಇಲ್ಲ. ಯಾರು ಐಡಿಯಾ ಕೊಡ್ಬೇಕು? ಐಡಿಯಾ ಕೊಡ್ಬೇಕು. ಎಲ್ಲ ಊರ್ ಬಿಟ್ಟು ಹೋಗ್ತಾ ಇದ್ರು, ಈ ಸಾಕು ಊರ್ ಬಿಟ್ಟು ಹೋಗೋಕ್ಕಿದ್ದ ದೇವ್ರು ಹೇಳಿದ್ರು ಅವ್ನಿಗೆ ಆಕಾಶ ತೆರಲ್ಪಡುತ್ತೆ. ಯಾಕಂದ್ರೆ ಭಯಬಿಡುತ್ತೆ, ಅವನ ದೇವ್ರು ಅವನ ಮೇಲಿತ್ತು ಆಶೀರ್ವಾದ ಇತ್ತು, ಮೇಲ್ ನೋಡೋದು ನಿಲ್ಸು, ಭೂಮಿ ನೋಡು. ಯಾಕಂದ್ರೆ ನೀರು ಇಲ್ಲಿಟ್ಟಿದ್ದೀನಿ, ಅಲ್ಲಿ ನೋಡ್ತಾ ಇರಬೇಡ, ಎಲ್ಲ ಅಲ್ಲಿ ನೋಡ್ತಾರೆ, ನನಗೆ ಇಲ್ಲೇ ಇಟ್ಟಿದ್ದೀನಿ. ದೇವ್ರು ನಿಮ್ಗೆ ಹೇಳ್ತಿದ್ದಾರೆ, ನಿಮ್ಗೆ ಎಲ್ಲೋ ಆಫೀಸಲ್ಲೂ ಯಾರೋ ಕೊಡ್ತಾರೆ ಹೋಗ್ಬೇಡಿ, ನಿಮ್ಮೊಳಗೇನೆ ಹಣ ಇದೆ. ಪ್ರೈಸ್ ದಿ ಲಾರ್ಡ್. ನಿಮ್ಮೊಳಗೆ ಸಾಮರ್ಥ್ಯ ಆಚೆ ಬರುತ್ತೆ, ತಕ್ಕ ಸಮಯ ಭಾಗ ತೆರೀತಾರೆ ದೇವರು. ಹಲ್ಲೆಲೂಯಾ. ಕರೆಕ್ಟ್ ನೀವು ಬೇಕಾದ ದೇವ್ರು ಒದಗಿಸ್ತಾರೆ. ಹಣ ಎಲ್ಲಿದೆ? ನಿಮ್ಮೊಳಗೆ ಇದೆ. ಪ್ರೈಸ್ ದಿ ಲಾರ್ಡ್. ಯೋಸೇಫನಲ್ಲಿ ಐಶ್ವರ್ಯ ಎಲ್ಲಿತ್ತು? ಅವನೊಳಗೆ ಇತ್ತು. ಏನಿತ್ತು? ದೇವ್ರು ಗಿಫ್ಟ್ ಕೊಟ್ಟರು. ಅದು ಎಷ್ಟೋ ಜನ ಮರೆತು ಬಿಟ್ರು. ದೇವ್ರು ಜ್ಞಾಪಕ ಪಡಿಸ್ಕೊಂಡು ತಕ್ಕ ಸಮಯ ಜ್ಞಾಪಕ ಪಡಿಸಿ ನಿಮ್ಮನ್ನು ಉಪಯೋಗಿಸು, ಅಲ್ಲಿ ನಿಮ್ಮನ್ನ ನಿರಂತರವಾದ ಜಾಗದಿಂದ ನಿಲ್ಲಿಸು. ಅದನ್ನ ಈ ಡೋರ್ಸ್ ಬಗ್ಗೆ ನಾನು ಹೇಳಿದೆ. ಇವಾಗ ಕೀಸ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದ್ರಲ್ಲಿ ಒಂದು ಕೀ ಏನಂತಂದ್ರೆ ಕಲ್ಪನೆ ಮರಿಬೇಡಿ.
ದೇವರು ಸಹಾಯ ಮಾಡೋದು ಬೇಕಾಗಿಲ್ಲ. ದೇವ್ರ ಸಹಾಯ ಯಾರು ಸಹಾಯ ಮಾಡಕ್ ಸಾಧ್ಯ ಇಲ್ಲ. ದೇವರಿಂದ ಸಹಾಯ ಹೊಂದಿಕೊಳ್ಳು. ಆಮೆನ್, ಹಲ್ಲೆಲೂಯಾ. ದೇವರೇ ನನಗೆ ಸಹಾಯ ಮಾಡಿ, ದೇವರೇ ನಾನು ನಿನಗೆ ಸಹಾಯ ಮಾಡ್ತೇನೆ. ಮೆಂಟಾಲಿಟಿ ಅನೇಕರು ಕೊಡ್ತಾ ಇದ್ದಾರೆ, ಅನೇಕರು ಡೊನೇಷನ್ ಮೆಂಟಾಲಿಟಿ ಕೊಡ್ತಾ ಇದ್ದಾರೆ, ಅನೇಕರು ಚರ್ಚಿಗೆ ಯಾವ್ದು ಕೊಡೋಣ ಅಂತ ಕೊಡ್ತಾ ಇದ್ದಾರೆ, ಮಾಸ್ಟರ್ ಯಾವ್ದು ಕೊಡೋಣ ಅಂತ ಕೊಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೀವನದ ರಿಟರ್ನ್ಸ್ಗಳಿಲ್ಲ. ದೇವರೇ ಸ್ತೋತ್ರ ಸ್ವಾಮಿ, ಇದೊಂದು ಬೀಜ ಇದು. ಕೃತಜ್ಞತೆಯಾಗಿ ನಾನು ನಿನಗೆ ಮಾಡ್ತೇನೆ, ಸನ್ಮಾನ ಮಾಡ್ತಾ ಇದ್ದೇನೆ. ದೇವರೇ ನೆಕ್ಸ್ಟ್ ನಾನು ಮುಂದೆ ಹೋಗೋದಕ್ಕೆ ಬೇಕಾದ ಸಾಮರ್ಥ್ಯ, ಬೇಕಾದ ಜ್ಞಾನ ನೀನು ನನಗೆ ಅನುಗ್ರಹಿಸು. ನನ್ನ ಮನೆಯ ತೋಟದ ಹಣ್ಣು ಉದುರಿ ಹೋಗಲ್ಲ. ಒಂದಿನ ನೋಡುವ ಜನರೆಲ್ಲರೂ ಆಶೀರ್ವದಿಸಲ್ಪಟ್ಟ ಜನ ಎಂದು ಹೇಳೇ ಹೇಳು. ಪ್ರೈಸ್ ದಿ ಲಾರ್ಡ್. ಇದಕ್ಕೆ ನಿಮಗೆ BMW ಆಮೇಲೆ RD ಕಾರ್ ಬೇಕಾಗಿಲ್ಲ. ನೀವು ಏನಿಲ್ಲದೆ ಹೋದ್ರು ಜನ ಹೇಳ್ತಾರೆ, ನಿಜವಾಗಿ ಈ ವ್ಯಕ್ತಿ, ಈ ಮಗು, ಈ ಮನೆಯವರು, ಈ ಕುಟುಂಬ ನಿಜವಾಗ್ಲೂ ದೇವರನ್ನ ಆಶೀರ್ವದಿಸುತ್ತಾರೆ. ಎಲ್ಲ ನಮ್ಮ ಸೇರಿ ನೋಡೋಣ, ಹಾಗೆಲ್ಲ ಕಂಡು ಚೆನ್ನ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ಕೂಡ ದೇವರನ್ನ ಪ್ರಾರ್ಥನೆ ಕೇಳಿದ್ದಾನೆ, ಈಗ ಆನ್ಸರ್ ಬರ್ತಾ ಇದೆ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಿಂದ ನೀವು ನೋಡಲು ಕಲ್ತ್ಕೊಳ್ಳಿ. ನಿಶ್ಚಯವಾಗಿಯೂ ಕರ್ತನು ನಿಮಗೆ ಸಹಾಯ ಮಾಡುವುದು. ಥ್ಯಾಂಕ್ ಯು ಜೀಸಸ್. ಅನೇಕ ಸಮಯ ಉಚಿತನ ಕಲ್ಪನೆ ಮಾಡಬೇಕಾಗುತ್ತೆ. ಆ ಕಲ್ಪನೆ ಅನೇಕ ನೋಡುವಾಗ ನಿಮ್ಮನ್ನ ಉಚಿತವಾಗಿ ನಿಮ್ಮನ್ನ ಹೀಯಾಳಿಸಬಹುದು. ಆಗ ನಿಮ್ಮ ನಂಬಿಕೆಯನ್ನ ದೇವರು ನಿಶ್ಚಯವಾಗಿ ಘನಪಡಿಸಬಹುದು. ಕರ್ತನು ನಿಮಗೆ ವಂದನೆ ಸ್ವಾಮಿ. ಅದಕ್ಕೆ ನಮ್ಮ ಸಭೆಯಲ್ಲಿ ಅನೇಕ ಸಮಯ ಜನ ನೋಡಿ ಚೇರ್ ಹಾಕ್ಬೇಡ, ಚೇರ್ ಹಾಕು ದೇವರಿಗೆ ಹಾಕಬಹುದು. ಹಾಗೆ ಕಮ್ಯುನಿಯನ್ ಕೂಡ ಜನ ನೋಡಿ ಕಮ್ಯುನಿಯನ್ ಹಾಕ್ಬೇಡ, ಇಷ್ಟು ಜನ ಬರ್ಲಿ ಅಂತ ಕಮ್ಯುನಿಯನ್ ಕಪ್ಸ್ ರೆಡಿ ಮಾಡು, ನಿಶ್ಚಯವಾಗಿ ದೇವ್ರು ಕರ್ಕೊಂಡ್ ಬರ್ತಾರೆ. ಹಾಗೆ ದಶಮಗ ಕೂಡ ನಿಮಗೆ ಬಂದ ದುಡ್ಡಲ್ಲಿ ನೀವು ದಶಮ ಕೊಡ್ಬೇಡಿ. ನಿಮಗೆ ಏನ್ ಬರ್ಬೇಕನ್ನ ಆಸೆ ಪಡ್ತಿರೋ ಆ ದುಡ್ಡನ್ನ ವಿಶ್ವಾಸದಲ್ಲಿ ಹಾಕಿ, ನಿಶ್ಚಯವಾಗಿ ಅದು ಬಂದೇ ಬರುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಕೊಟ್ಟಿದ್ರಲ್ಲಿ ಕೊಡ್ಬೇಡಿ, ನಿಮಗೆ ಬರೋದ್ರಲ್ಲಿ ಕೊಡಿ. ಅಂತಂದ್ರೆ ನಿಮ್ಗೆ ಏನ್ ಬರ್ಬೇಕನ್ನ ಆಸೆ ಪಡ್ತಾ ಇದ್ರೋ ಆ ವಿಶ್ವಾಸದೊಂದಿಗೆ ಬಿತ್ತನೆ ಮಾಡಿ. ಕರ್ತನು ನಿಮ್ಮ ವಿಶ್ವಾಸವನ್ನ ಘನಪಡಿಸುವುದು. ದೇವರು ನಿಮ್ಮ ಕೈಗಳನ್ನು ದೇವರು ನೋಡುವನಲ್ಲ, ನೀವು ಏನ್ ಕಲ್ಪನೆ ಮಾಡ್ತಾ ಇದ್ದೀರಾ, ನೀವು ಏನ್ ನಂಬ್ತಾ ಇದ್ದೀರಾ, ದೇವರನ್ನ ನೋಡುವನಾಗಿದ್ದಾನೆ. ಅನೇಕ ಹೇಳ್ತಾರೆ ನಾವು ಕೊಟ್ಬಿಟ್ರೆ ಯಾವ್ದು ಎದುರು ನೋಡೋದ ಬ್ರದರ್, ಅದಕ್ಕೆ ಯಾವ್ದು ನಿಮ್ಗೆ ಎದುರು ನೋಡ್ ಬರ್ತಾ ಇಲ್ಲ. ನೀವು ಕೊಡುವಾಗಲೇ ನೀವು ನಂಬಿ ಕೊಡಿ ಅಂತಂದ್ರೆ, ಕರ್ತನೇ ಸ್ತೋತ್ರ ಸ್ವಾಮಿ, ನಾನು ವಿಶ್ವಾಸದ ಬಿತ್ತನೆ ಮಾಡ್ತಾ ಇದ್ದೇನೆ. ಕರ್ತನ ಈ ಸಮಸ್ಯೆಯನ್ನ ಕ್ಷಣ ಮಾತ್ರದಲ್ಲಿ ನೀವು ನಿಶ್ಚಯವಾಗಿ ಬದಲಾಯಿಸಲು ನೀನು ಶಕ್ತನಾಗಿದೆಯಾ ಎಂಬುದನ್ನು ನಂಬುತ್ತೇನೆ ಸ್ವಾಮಿ. ಅದಕ್ಕೆ ರಕ್ತ ಕುಸುಮುಳ್ಳ ಸ್ತ್ರೀ ತಾನು ಹೃದಯದಲ್ಲಿ ಈಗ ಅಂದುಕೊಂಡಳು, ನಾನು ಅದನ್ನು ಉಡುಪನ್ನು ಮುಟ್ಟಿದರೆ ನಾನು ಸ್ವಸ್ಥವಾಗುತ್ತೇನೆ ಎಂದು ಆಕೆ ತನ್ನನ್ನು ಕಲ್ಪನೆ ಮಾಡಿಕೊಂಡು ತಾನು ಅದನ್ನು ನಂಬಿದಿಂದಲೇ ಆ ಫೋರ್ಸ್ ಆತನ ವಸ್ತ್ರವನ್ನು ಮುಟ್ಟಿದಳು. ಅದಕ್ಕೆ ಬೈಬಲ್ ಹೇಳುತ್ತೆ, ಯೇಸು ಸ್ವಾಮಿ ಆಕೆಯನ್ನು ಮುಟ್ಟಿ ಸೌಖ್ಯಗೊಳಿಸಿಲ್ಲ, ಆಕೆಯ ನಂಬಿಕೆಯೇ ಆಕೆಯನ್ನು ಸ್ವಸ್ಥಪಡಿಸಿತು. ಅದಕ್ಕೆ ನೀವು ಕೊಡುವ ಕಾಣಿಕೆ, ನೀವು ಕೊಡುವ ದಶಮ ಭಾಗ ನಿಮ್ಮನ್ನ ಬ್ಲೆಸ್ ಮಾಡೋದು. ನೀವು ಕೊಡುವಾಗ, ನೀವು ಕೊಡುವುದ್ರ ಹಿಂದುಗಡೆ ನೀವು ಯಾವ್ದನ್ನು ನೋಡ್ತಾ ಇದ್ದೀರಾ, ಯಾವ್ದನ್ನು ನಂಬ್ತಾ ಇದ್ದೀರಾ. ಇವತ್ತು ನಾನು ವರಮಾನದಲ್ಲಿ ಮೊದಲು ದೇವರು ಕೊಡ್ತಾ ಇದ್ದೇನೆ, ನಿಶ್ಚಯವಾಗಿಯೂ ದೇವರನ್ನ ಸಾಲನ್ನೆಲ್ಲ ದೇವರು ತೀರಿಸುವರು. ದೇವರೇ ಬಡ್ಡಿಗೆ ಕೂಡ ನನಗೆ ಕೈ ಬರ್ತಾ ಇದೆ, ಹಾಸ್ಪಿಟಲ್ಗಳಿಗೆ ಕೂಡ ನನ್ನ ಕೈ ಬರ್ತಾ ಇದೆ, ನನ್ನ ಆಲಯಗಳಿಗೆ ಕೂಡ ನನಗೆ ಕೈ ಬರ್ತಾ ಇಲ್ಲ ಸ್ವಾಮಿ. ಇವತ್ತಿನ ನಾನು ಆರಂಭಿಸ್ತಾ ಇದ್ದೇನೆ ರಾಜ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಸನ್ಮಾನಿಸುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನ ಕೈಗಳು ನಿನ್ನ ರಾಜ್ಯಕ್ಕಾಗಿಯೂ, ನಿನ್ನ ಆಲಯಗಳಿಗಾಗಿಯೂ, ಸುವಾರ್ತೆಗಳಿಗಾಗಿಯೂ, ಸೇವೆಗಳಿಗಾಗಿಯೂ ನನ್ನ ಕೈಗಳು ಯಾವಾಗಲೂ ಹರಡು ಕೈಗಳಾಗಿರಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಕೈಗಳು, ನಿಮ್ಮ ಹಕ್ಕಳು ಯೇಸುವಿನ ನಾಮದಲ್ಲಿ ಆ ಕಾರ್ಯಗಳಿಗಾಗಿ, ಒಳ್ಳೆ ಕಾರ್ಯಗಳಿಗಾಗಿ ಅದು ಉಪಯೋಗವಾಗಲಿ. ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆ, ವಂದನೆ, ವಂದನೆ. ನೀವು ಬಡ್ಡಿಗಾಗಿ ಕೊಡುವಾಗ ಕಲ್ಪನೆ ಮಾಡಿ, ಈ ಕೈಗಳು ಸೇವಕರಿಗೆ, ಈ ಹಕ್ಕನ್ನು ಸೇವಕರಿಗೆ ಕೊಡುವಾಗ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಆದಮನ ಮರಣವನ್ನು ನೋಡುವಾಗ ಹೇಗೆ ಅವರು ಚಿತ್ರವಾಗಿ ಒಳಗೋಯ್ತೋ ಹಾಗೆ ಕಲ್ವಾರಿ ಶಿಲುಬೆಯನ್ನ ನೀವು ಕಲ್ಪನೆ ಮಾಡಿ ನೋಡಿ. ತಂದೆ ನಿಮಗೆ ವಂದನೆ ಸ್ವಾಮಿ. ನನ್ನ ಎಲ್ಲಾ ಶಾಪಗಳನ್ನ ಕಲ್ವಾರಿ ಶಿಲುಬೆ ಬಳಿ ಹೊತ್ತು ತೀರಿಸಿದಿ. ಅಬ್ರಹಾಮನ ಆಶೀರ್ವಾದದಿಂದ ನನ್ನನ್ನು ಆಶೀರ್ವದಿಸುವುದಕ್ಕಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು ಯೋಹಾನ 4:24 ನನ್ನನ್ನು ನಂಬುವವನು ಸಾಯುವುದೇ ಇಲ್ಲ, ಬದುಕುತ್ತಾ ನಂಬುವನು ಸಾಯುವುದಿಲ್ಲ. ಅವನು ಒಂದ್ ವೇಳೆ ಸತ್ತರು ಅವನು ತಿರುಗಿ ಎದ್ದು ಬರುವನು. ಥ್ಯಾಂಕ್ ಯು ಜೀಸಸ್. ಯಾಕಂದ್ರೆ ಆದಾಮನಲ್ಲಿ ಮರಣವು ಕಾರ್ಯ ಮಾಡ್ತಿತ್ತು, ಆದ್ರೆ ಯೇಸು ಕ್ರಿಸ್ತನಲ್ಲಿ ಈಗ ನನ್ನಲ್ಲಿಯೂ ಹಾಗೂ ನಿಮ್ಮಲ್ಲಿಯೂ ಮರಣದ ಶಕ್ತಿ ಅಲ್ಲ, ಜೀವದ ಶಕ್ತಿ ಕೆಲಸ ಮಾಡ್ತಾರೆ. ಜೀವದ ಶಕ್ತಿ ಕೆಲಸ ಮಾಡ್ತಾರೆ. ಈ
ಸಭೆಯಲ್ಲಿ ಜೀವದ ಕೆಲಸ ಮಾಡಲಿ. ಜೀವವು ಬೆಳೆಯಲಿ ಯೇಸುವಿನ ನಾಮದಲ್ಲಿ, ಕುಟುಂಬಗಳು ಬೆಳೆಯಲಿ ಯೇಸುವಿನ ನಾಮದಲ್ಲಿ. ನಿಮಗೆ ಒಂದೊಂದು ವಿಶ್ವಾಸ ಇರುವ ಮನೆ, ನಿಮ್ಮ ಮನೆಯಲ್ಲಿ ಮರಣದ ಶಕ್ತಿ ಅಲ್ಲ, ಅಲ್ಲಿ ಜೀವದ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ನೀವು ಜೀವವನ್ನು ಹೊತ್ಕೊಂಡು ಹೋಗ್ತಾ ಇದ್ದೀರಾ. ಆದ್ರಿಂದ ಎಲ್ಲೆಲ್ಲ ಮರಣವಾಗ್ತಾ ಇದೆಯೋ ನಿಶ್ಚಯವಾಗಿ ಜೀವ ಉಂಟಾಗುತ್ತೆ ಯೇಸುವಿನ ನಾಮದಲ್ಲಿ. ನಿಮ್ಮ ಮನೆ ಬೆಳೆಯಲಿದೆ ಯೇಸುವಿನ ನಾಮದಲ್ಲಿ. ನೀವು ಬೆಳೆಯಲಿದ್ದೀರಾ ಯೇಸುವಿನ ನಾಮದಲ್ಲಿ. ಓ ನಿಮಗೆ ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ವಿಷಯ ಬಾಯ್ತದ್ದು ನಾವು ಪ್ರಾರ್ಥಿಸೋಣ. ಬಾಯ್ತದ್ದು ಹೇಳೋಣ. ಇದನ್ನ ತಪ್ಪಾದನ್ನೇ ಕಲ್ಪನೆ ಮಾಡಿದೆ ಸ್ವಾಮಿ, ತಪ್ಪಾದನ್ನ ಎದುರು ನೋಡ್ತಾ ಇದೆ. ಇದು ನಾನು ಒಳ್ಳೆದನ್ನೇ ಎದುರು ನೋಡ್ತೇನೆ. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನ ಜೀವಮಾನವೆಲ್ಲ ಶುಭವು, ಕೃಪೆಯು, ದಯೆಯು, ಸಹಾಯವು, ಜೀವವು, ಆರೋಗ್ಯವು, ಐಶ್ವರ್ಯವು ನನ್ನ ಹಿಂಬಾಲಿಸುತ್ತದೆ. ನಾನು ಕರ್ತನ ಮನೆಯಲ್ಲಿ ವಾಸಿಸುತ್ತೇನೆ. ಕರ್ತನ ಮನೆಯಲ್ಲಿ ನನಗೆ ಜೀವದ ಬಗ್ಗೆ ಬೋಧಿಸಲ್ಪಡುತ್ತದೆ. ಇಲ್ಲಿಯೇ ನನಗೆ ಜೀವವು, ಸಮಾಧಾನವು, ಶಾಂತಿಯು ಉಂಟಾಗುತ್ತದೆ. ಎಲ್ಲ ತಪ್ಪದ ಕಲ್ಪನೆಯನ್ನು ಮುಗಿಯುತ್ತದೆ ಯೇಸುವಿನ ನಾಮದಲ್ಲಿ. ನಿಮ್ಮ ಮಕ್ಕಳು ಕರ್ತನ ಬೋಧಿಸಲ್ಪಟ್ಟಿರುವರು. ನಿಮ್ಮ ಜೀವನ ಅದು ದಿನೇ ದಿನೇ ಅಭಿವೃದ್ಧಿ ಆಗುತ್ತಿರುತ್ತದೆ. ಯಾಕೋಬನು ಹೇಳ್ತಾನೆ, ಕರ್ತನೇ ನೀ ನನಗೆ ಅನುಗ್ರಹ ಮಾಡಿದ್ರಿಂದ, ದೇವರೇ ನೀ ನನಗೆ ಅನುಗ್ರಹ ಮಾಡಿದ್ರಿಂದ ಎಲ್ಲವೂ ನನಗೆ ದೊರೆಯಿತು, ಎಲ್ಲವೂ ನನಗೆ ದೊರೆಯಿತು, ಎಲ್ಲವೂ ನನಗೆ ದೊರೆಯಿತು. ಥ್ಯಾಂಕ್ ಯು ಜೀಸಸ್. ಏನೆಲ್ಲ ನಿಮಗೆ ದೊರಕ್ತಾ ಇರೋ ಅದರ ದೊರಕಿದೆ ಎಂಬುದಾಗಿ ನೋಡಿ ಧನ್ಯವಾದ ಮಾಡಿ ಸ್ವಲ್ಪ ಸಮಯ ಕೊಡಿ. ಸಮಯ ಕೊಟ್ಟು ಕಲ್ಪನೆ ಮಾಡಿ ನೋಡಿ. ಏನೆಲ್ಲ ಬಿಟ್ಟು ಹೋಗಿದೆಯೋ ಅದರ ನಿಮಗಾದ ನಷ್ಟಕ್ಕೆ 7ರಷ್ಟು ಲಾಭಗಳನ್ನು, ನಿಮಗಾದ ಅವಮಾನಕ್ಕೆ 7ರಷ್ಟು ಮಾನವನ್ನ ದೇವರು ತಿರುಗಿಸಿಕೊಡುವನಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇದು ಬರೀ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮಾತ್ರ ಅಲ್ಲ, ನೀವು ಕೆಲಸ ಮಾಡುವಾಗ ನೀವು ಅನೇಕ ಸಮಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಇದು ಬರೀ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಮಾತ್ರವಲ್ಲ, ನೀವು ಕೆಲಸ ಮಾಡುವಾಗ, ಅಡಿಗೆ ಮಾಡ್ತಿರುವಾಗ, ನೀವು ಅನೇಕ ಸಮಯ ಪರ್ಸ್ ತೆಗೆಯುವಾಗ, ಅಲ್ಲಿ ಖಾಲಿ ಇರೋದು ಮಾತಾಡುವಾಗ ಹೇಳಿ, ನನ್ನ ಪಾತ್ರೆ ತುಂಬಿ ಹೊರಸುತ್ತದೆ. ನಿಮ್ಮ ಮನೆಯಲ್ಲಿ ಹಳೆ ಸಾಮಾನು ನೋಡುವಾಗ ಹೇಳಿ, ಎಲ್ಲ ಹೊಸದಾಗುತ್ತದೆ. ನನ್ನ ಮನೆ ಎಕ್ಸ್ಟೆಂಡ್ ಆಗುತ್ತದೆ. ನನ್ನ ಜೀವನ ದಿನೇ ದಿನ ಅಭಿವೃದ್ಧಿ ಆಗುತ್ತದೆ. ಯೇಸುವಿನ ನಾಮದಲ್ಲಿ ಜೀವವಿದೆ. ಅದಕ್ಕೆ ಪೌಲ ಹೇಳ್ತಾರೆ, ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವುದು. ಕ್ರಿಸ್ತನಲ್ಲಿ ಜೀವಿಸುವುದರಿಂದ ಕ್ರಿಸ್ತನ ಬದುಕಿನಲ್ಲಿ ನಾನು ಬದುಕುತ್ತೇನೆ. ಕ್ರಿಸ್ತನು ಸಾಯುವುದಿಲ್ಲ, ನಾನು ಸಾಯುವುದಿಲ್ಲ. ಕ್ರಿಸ್ತನು ನೀವು ಕೆಳಗೆ ಹೋಗುವುದಲ್ಲ, ಕ್ರಿಸ್ತನ ಮೇಲೆ ಎದ್ದು ಬಂದನು. ಹಾಗೆ ನಾನು ನೀರಿನ ಮೇಲೆ ಮಧ್ಯಾಹ್ನದ ಸೂರ್ಯನು ಹೇಗೆ ಪ್ರಕಾಶಿಸುತ್ತದೋ ಹಾಗೆ ನೀತಿವಂತನು ಮಧ್ಯಾಹ್ನದ ಬೆಳಕಿನ ಹಾಗೆ ಪ್ರಕಾಶಿಸುವ. ಯೇಸುವಿನ ನಾಮದಲ್ಲಿ ನಿಮ್ಮ ಬೆಳಕು ಪ್ರಕಾಶಿಸಲಿ. ಎಲ್ಲ 2 ನಿಮಿಷ ಸಮಯ ಕೂತ್ಕೊಳ್ಳಿ. ಸಮಯ ಟೈಮ್ ಪರವಾಗಿಲ್ಲ, ಸ್ವಲ್ಪ ಕನ್ನಡ ಮುಚ್ಚಿ. ತಪ್ಪಾದ ಕಲ್ಪನೆಗಳನ್ನ ಮಾಡಿ, ತಪ್ಪಾದದನ್ನೇ ಮಾತಾಡಿ, ತಪ್ಪಾದದನ್ನ ಎದುರು ನೋಡಿ, ನನ್ನ ಜೀವನದವರೆಗೂ ತಪ್ಪಾದ ಜೀವನದಲ್ಲಿ ಕೂತ್ಕೊಂಡು ವಾದಿಸುವ. ಯೇಸುವಿನ ನಾಮದಲ್ಲಿ ಈ ದಿವಸದಿಂದ ನಾನು ಕಲ್ಪನೆ ಮಾಡುತ್ತೇನೆ. ಮೊದಲು ಬಿಸ್ನೆಸ್ ಮಾಡೋದಾದ್ರೆ ನಿಮ್ಮ ಎಲ್ಲ ಖಜಾನೆಗಳೆಲ್ಲ ತುಂಬಿರುವ ಹಾಗೆ ನೋಡಿ. ದಿನೇ ಹೊಸ ಹೊಸ ಪರಿಚಯ, ಹೊಸ ಹೊಸ ಜನ ಬರುವ ಹಾಗೆ ನೀವು ನೋಡೋದು ಕಲೀರಿ. ಯಾವಾಗ ನೀವು ಮೈಂಡ್ ಬಿಸಿಯಾಗಿ ಇಟ್ಕೊಳ್ಳಿ, ಯಾವಾಗ ಐಡಲ್ ಮೈಂಡ್ ಆಗಿರ್ಬೇಡಿ. ಏನಾದ್ರು ಕೆಲಸ ಮಾಡಿ. ಮಾಸ್ಟರ್ ಮನೆಯಲ್ಲಿ ಕೆಲಸ ಸಿಗ್ತಾ ಇಲ್ಲ, ಮನೆಯಲ್ಲಿ ಕುಡಿಸಿ, ಮನೆಯಲ್ಲಿ ಕ್ಲೀನ್ ಮಾಡಿ ಕೆಲಸ. ಯಾವಾಗ ಮೈಂಡ್ ಸ್ವಲ್ಪ ಕಲ್ಪನೆ ಮಾಡಿ ಕೆಲಸ ಮಾಡ್ತಾರೆ, ಕೆಲಸಕ್ಕೆ ಭಾಗ ದೇವರು ತೆರೆಯುವನಾಗಿದ್ದಾರೆ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ದೇವರು ಮಾತಾಡುತ್ತೆ, ನೀವು ಕೈ ಇಟ್ಟು ಮಾಡುವ ಕೆಲಸಗಳನ್ನ ನಾನು ಬ್ಲೆಸ್ ಮಾಡ್ತೇವೆ. ಕೈ ಏನಾದ್ರು ಮಾಡ್ತಾರೆ, ಕೈ ಏನಾದ್ರು ಕೆಲಸ ಮಾಡ್ತಾರೆ, ಕರ್ತನನ್ನು ಆಶೀರ್ವದಿಸುವ. ನಿಮಗೆ ವಂದನೆ 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 ವಂದನೆ. ಈ ರಾತ್ರಿಗಳಲ್ಲಿ ಅನೇಕರಿಗೆ ಕನಸುಗಳು ಬರಲಿ, ಈ ರಾತ್ರಿಗಳಲ್ಲಿ ಅನೇಕರಿಗೆ ದರ್ಶನ ಉಂಟಾಗಲಿ. ಯಾವುದಕ್ಕಾಗಿ ದೇವರು ಕರೆದರು ಆ ದರ್ಶನ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆ ಕನಸುಗಳು ಬರಲಿ ಯೇಸುವಿನ ನಾಮದಲ್ಲಿ. ಆ ಪುಟ್ಟದ ಕಾಲಗಳಿಗೆ ಹೇಗೆ ಫಲವು ಬಂದಿತ್ತೋ ಈಗಲೇ ಫಲ ಬರಲಿ ಯೇಸುವಿನ ನಾಮದಲ್ಲಿ. ಈಗಲೇ ಜೀವ ಬರಲಿ ಯೇಸುವಿನ ನಾಮದಲ್ಲಿ. ಜೀವ ಸಂದರ ಬರೀ ಓ ನಿಮಗೆ ವಂದನೆ 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 ವಂದನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಅನೇಕರಿಗೆ ಸಹಾಯ ಮಾಡೋದು ನೋಡಿ, ಅನೇಕರಿಗೆ ಕೊಡ್ತಾ ಇರೋದು ನೋಡಿ ಯೇಸುವಿನ ನಾಮದಲ್ಲಿ. ಓ ನಿಮಗೆ ವಂದನೆ ಕಾಣಿಸಿ. ಒಂದು ಕಡೆ ಒಟ್ಟಿಯಾಗಿ ಬರ್ತಾ ಇದ್ದೀರಾ, ಕುಟುಂಬ ಸಹಿತವಾಗಿ ನಿಮ್ಮ ಸಭೆಗೆ ಬರ್ತಾರೆ ಎಂಬುದಾಗಿ ನೀವು ನಿಮ್ಮನ್ನು ನೋಡೋದು ಕಲ್ತ್ಕೊಳ್ಳಿ. ತಂದೆ, ನಿಮ್ಮ ಕರ್ತನಾದ ನಮ್ಮ ಕುಟುಂಬದವರಿಗಾಗಿ ಸ್ತೋತ್ರ, ನನ್ನ ಮಕ್ಕಳಿಗಾಗಿ ಸ್ತೋತ್ರ, ನನ್ನ ಮಕ್ಕಳ ಅಭಿವೃದ್ಧಿ ಆಗಿರೋದಕ್ಕಾಗಿ ಸ್ತೋತ್ರ, ಒಳ್ಳೆ ಸ್ಥಳದಲ್ಲಿ ಮದುವೆ ಮಾಡ್ಕೊಡೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ, ನನ್ನ ಮಕ್ಕಳ ಮಾಡ್ಕೊಂಡು
ರಾಜ್ಯ, ವಾದನ ರಾಜ್ಯ. ತಂದೆಯೇ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ. ಆ ನಾಮದಲ್ಲಿ ಮರಣದ ಶಕ್ತಿಯು ಕೆಲಸ ಮಾಡಿದ ನಿಜವಾದರೆ ಕ್ರಿಸ್ತನಲ್ಲಿ ಜೀವವು. ಯೇಸು ಸ್ವಾಮಿ ಹೇಳಿದರು, ನಾನಾದರೂ ಅವರಿಗೆ ಜೀವ ಇರಬೇಕೆಂದರು, ಅವರು ಸಮೃದ್ಧಿಯಾಗಿರಬೇಕೆಂದರು, ಸಮೃದ್ಧಿಯಾಗಿರಬೇಕೆಂದರು ಬಂದರು, ಸಮೃದ್ಧಿಯಾಗಿರಬೇಕೆಂದರು ಬಂದರು. ಯೇಸುವಿನ ನಾಮದಲ್ಲಿ ಕರ್ತನಿಗೆ ತೋರಿಸಿದ ಕನಸುಗಳನ್ನ ಸ್ವಲ್ಪ ರೀಕ್ಯಾಪ್ ಮಾಡಿ, ಹಾಗೆ ಅದನ್ನ ತಿರುಗಿ ಜ್ಞಾಪಿಸಿ ನೋಡಿ, ನಿಮಗೆ ದೇವರು ಕೊಟ್ಟ ವಾಗ್ದಾನ ಸ್ವಲ್ಪ ಹಾಗೆ ನೆನಪಿಸಿ ನೋಡಿ. ಯಾಕಂದ್ರೆ ಯಾವ್ದನ್ನ ನೆನಪಿಸಿ ನೋಡ್ತಿರೋ, ಯಾವ್ದನ್ನ ಕಲ್ಪನೆ ಮಾಡ್ತಾ ಇದ್ದೀರೋ, ಅದು ನಿಶ್ಚಯವಾಗಿ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ, ಅದು ಬಂದೇ ಬರುತ್ತದೆ. ಯೇಸುವಿನ ನಾಮದಲ್ಲಿ ಓ ನಿಮಗೆ ವಂದನೆ. ಅನೇಕರಿಗೆ ಸಹಿತ ತಪ್ಪಾದ ಕಲ್ಪನೆ ಕೊಟ್ಬಿಡಿ, ಇದು ಬರಲ್ಲ, ಇದು ಆಗಲ್ಲ, ಇದು ಸಾಧ್ಯವಿಲ್ಲ, ಇದು ಈ ಜೀವನ ನಡೆಯುವುದಿಲ್ಲ, ಇದು ಅಲ್ಲಿಗೆ ಮುಗಿತು. ಕರ್ತನು ಹೊಸ ಆರಂಭ ಕೊಡುವ, ಹೊಸದಾಗಿ ಆರಂಭ ಕೊಡುವ ದೇವರು. ಈಗ ಹಳೆದೆಲ್ಲ ಹೋಯಿತು, ಈಗ ಹೊಸ ಕಾರ್ಯವನ್ನು ಮಾಡುತ್ತೇನೆ, ಹೊಸ ಪರಿಚಯಗಳನ್ನ ಕೊಡುತ್ತೇನೆ, ಹೊಸ ಭಾಗಗಳನ್ನ ತೆಗೆಯುತ್ತೇನೆ, ಹೊಸ ಕಾರ್ಯವನ್ನು ಮಾಡುತ್ತೇನೆ. ಎಲ್ಲ ಹೊಸದಾಗಲಿ ಯೇಸುವಿನ ನಾಮ, ಹೊಸದಾಗಲಿ ಯೇಸುವಿನ ನಾಮದಲ್ಲಿ ನಿಮಗೆ ಸ್ತೋತ್ರ. ಎಲ್ಲ ಸ್ತುತಿಗೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ ರಾಜ್ಯ, ಯೇಸುವಿನ ನಾಮದಲ್ಲಿ. ಆಮೆನ್.